ಹಲೋ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು PW ಕನ್ನಡ ನಾನು ಚೈತ್ರ ನಿಮ್ಮ ಬಾಟ್ನಿ ಟೀಚರ್ ಇವತ್ತಿನ ಸೆಷನಲ್ಲಿ ನಾವು ಲೈನ್ ಬೈ ಲೈನ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗಲೇ ನಿಮಗೆ ಗೊತ್ತು ದಟ್ ದೇ ವಾಸ್ ಅ ಸ್ಮಾಲ್ ಬ್ರೇಕ್ ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ನಡೀತಿತ್ತು ಅಂತ ಸೊ ಇವತ್ತಿನ ಸೆಷನಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದನ್ನ ಲೈನ್ ಬೈ ಲೈನ್ ಎಷ್ಟು ಸರಿ ಯಾವ ಪ್ಯಾರಾಗ್ರಾಫ್ ಯಾವ ಲೈನ್ ಯಾವ ಇಯರ್ನಲ್ಲಿ ಅಪಿಯರ್ ಆಗಿದೆ ಅಂತ ನೋಡ್ಕೊಂಡು ಹೋಗೋಣ. ಆ್ಯಂಡ್ ಬಿಫೋರ್ ಐ ಬಿಗಿನ್ ನಂಗೆ ಗೊತ್ತು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಸ್ಪೆಷಲಿ KCET ಆ್ಯಂಡ್ ನೀಟ್ ಆ್ಯಂಡ್ ಆಂಗ್ಸೈಟಿ ಇರುತ್ತೆ, ನರ್ವಸ್ನೆಸ್ ಇರುತ್ತೆ, ನಮಗೆ ನಮ್ಮ ಮೇಲೇ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಆಗಿ ಹೋಗುತ್ತೆ. ಬಟ್ ಐ ವಾಂಟ್ ಯು ಟು ರಿಮೆಂಬರ್ ಒನ್ ಥಿಂಗ್, ನಿಮಗೆ ಮರ್ತು ಹೋದಂಗೆ ಆಗಬಹುದು, ತುಂಬ ಸಿಲೆಬಸ್ ಪೋರ್ಷನ್ ಇನ್ನೂ ರಿವೈಸ್ ಮಾಡಬೇಕು ಅಂತ ಒಂದು ಆಂಗ್ಸೈಟಿ ಬಿಲ್ಡಪ್ ಆಗಬಹುದು. ಆದರೆ ಆಂಗ್ಸೈಟಿ ಬಂದ್ರೂ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ಕೆ ನೋಡಿ. ಆ್ಯಂಡ್ ಮರ್ತು ಹೋಗಿದೆ ಅಂತ ಒಂದು ಯೋಚನೆ ಏನು ನಿಮ್ಮ ತಲೆಯಲ್ಲಿ ಬರುತ್ತೆ, ಅದು ಬರ್ತಾನೆ ಇರುತ್ತೆ, ಅದು ಸಹಜವಾಗಿ ಎಲ್ಲ ಮಕ್ಕಳಿಗೆ ಬರುವಂಥದ್ದು. ಬಟ್ ನಿಮ್ಮ ಬ್ರೈನ್ ಮೇಲೆ ನಿಮಗೆ ಸ್ವಲ್ಪ ನಂಬಿಕೆ ಇರಲಿ. ಎಕ್ಸಾಮ್ ಹಾಲಿಗೆ ಹೋಗಿ ಆ ಕಾನ್ಸೆಪ್ಟನ್ನು ಓದಿ ಅದರಲ್ಲಿ ಇರುವಂಥ ಆಪ್ಷನ್ಸನ್ನು ಓದಿದ್ರೆ 100% ಆ ಕಾನ್ಸೆಪ್ಟ್ ನೆನಪಾಗೇ ಆಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಕಂಟ್ರೋಲ್ ಯುವರ್ ಆಂಗ್ಸೈಟಿ ಆ್ಯಂಡ್ ನರ್ವಸ್ನೆಸ್. ಆಂಕ್ಷಿಯಸ್ ಆಗಬೇಡಿ, ನರ್ವಸ್ ಆಗಬೇಡಿ ಅಂತ ಹೇಳುವಂಗಿಲ್ಲ, ಬಿಕಾಸ್ ಅದು ಹಾಗೆ ಆಗುತ್ತೆ. ಇಟ್ಸ್ ಅ ವೆರಿ ಕಾಮನ್ ಫಿನಾಮಿನನ್. ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ನೋಡಿ. ಆ್ಯಂಡ್ ಕಂಟ್ರೋಲ್ ಮಾಡಬೇಕಾದ್ರೆ ಆದಷ್ಟು ರಿವಿಷನ್ ಮಾಡಬೇಕು. ಸೊ ನಮ್ಮ ಕೈಯಲ್ಲಿರುವಂಥದ್ದು ರಿವಿಷನ್, ವಿ ವಿಲ್ ಡೂ ದ್ಯಾಟ್. ಆ್ಯಂಡ್ ಪೇಪರ್ ಹೇಗಿರುತ್ತೆ, ಮಾರ್ಕ್ಸ್ ಎಷ್ಟು ಬರಬಹುದು, ಅದೆಲ್ಲ ಮುಂದಿನ ಕಥೆ, ವಿಚ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ಅದನ್ನ ಆಮೇಲೆ ನೋಡೋಣ. ಕರೆಕ್ಟ್? ಇವಾಗ ಪ್ರಿಪ್ರೇಷನ್ ಮೇಲೆ ಗಮನ ಇರಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಇವತ್ತಿನ ಸೆಷನಲ್ಲಿ ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ತುಂಬ ಚಿಕ್ಕದಾಗಿರುವಂತಹ ಚಾಪ್ಟರ್ ಇದು. ಆ್ಯಂಡ್ ಇದರ ವೇಟೇಜ್ ಎಷ್ಟು ಅಪ್ ಅಂಟಿಲ್ ಐ ಕ್ಯಾನ್ ಸೇ 2022 ತನಕ ನೀವು ನೋಡಿದ್ರೆ ದ ವೇಟೇಜ್ ವಾಸ್ ಸಮ್ವೇರ್ ಅಬೌಟ್ 2 questions. ಓಕೆ, ಆನ್ ಅನ್ ಆವ್ರೇಜ್ 2 questions, ಕೆಲವು ವರ್ಷ 1 question ಅಂತ ಕೂಡ ಬಂದಿದೆ. ಸೊ ಆವ್ರೇಜ್ 2 question ಕೇಳಿದ್ದಾರೆ. ಬಟ್ ಫಾರ್ ಸಮ್ ರೀಸನ್ 2023 ಮೈಕ್ರೋಬ್ಸ್ ಮೇಲೆ ಯಾವ ಪ್ರಶ್ನೆ ಕೂಡ ಬಂದಿಲ್ಲ. ಸ್ಪೆಷಲಿ ಇನ್ ನೀಟ್ ದಿಸ್ ಇಸ್ ಎ ಲಿಟಲ್ ಏನಂತಾರೆ, ಸ್ವಲ್ಪ ಅವರ ನಾರ್ಮಲ್ ಮೆಥಡ್ಗಿಂತ ಸ್ವಲ್ಪ ಡಿವಿಯೇಟ್ ಆದ್ರು ಅವರು, ಬಿಕಾಸ್ ಈ ಚಾಪ್ಟ್ರಿಂದ ಯಾವುದೇ ಪ್ರಶ್ನೆ ಬಂದಿಲ್ಲ. ನಾರ್ಮಲಿ ಅವರು ಅಟ್ಲೀಸ್ಟ್ 1 question ಆದರೂ ಕೇಳ್ತಾರೆ. ಈವನ್ ಫ್ರಮ್ ಅ ಚಾಪ್ಟರ್ ಲೈಕ್ ಲಿವಿಂಗ್ ವರ್ಲ್ಡ್ ಅಟ್ಲೀಸ್ಟ್ 1 ಪ್ರಶ್ನೆ ಅಂತೂ ಬಂದೇ ಬರ್ತಿತ್ತು. ಬಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ದೇ ಹ್ಯಾವೆಂಟ್ ಆಸ್ಕ್ಡ್ ಎನಿ ಕ್ವೆಶನ್ ಇನ್ 2023. ಹಾಗಂತ ಹೇಳಿ ನೆಗ್ಲೆಕ್ಟ್ ಮಾಡುವಂಗಿಲ್ಲ, ಬಿಕಾಸ್ ವಿ ಡೋಂಟ್ ನೋ ಇವತ್ತು ಅಂದರೆ ಈ ವರ್ಷ ಈ ಕ್ವೆಶನ್ ಹೇಗೆ ಫ್ರೇಮ್ ಮಾಡ್ತಾರೆ ಆ್ಯಂಡ್ ಇದರಿಂದ ಬರುತ್ತೋ ಇಲ್ವೋ ಅಂತ. ಸೊ ವಿ ಕಾಂಟ್ ನಿಗ್ಲೆಕ್ಟ್ ಎನಿಥಿಂಗ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಸೆಷನ್. ಫಸ್ಟ್ ಪೇಜಿಗೆ ಹೋಗೋಣ. ಓಕೆ, ನಾವು ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಪಾರ್ಟ್. ಬೇಕಂದರೆ ಯು ಕ್ಯಾನ್ ಗೋ ಥ್ರೂ ಇಟ್. ಇಲ್ಲಿ ನಮಗೆ ಬೇಕಾಗಿರೋದು ಕೆಲವು ಇನ್ಫಾರ್ಮೇಟಿವ್ ಪಾಯಿಂಟ್ಸ್ ಹೊರತು ವಿ ಡೋಂಟ್ ನೀಡ್ ಎನಿಥಿಂಗ್ ಇಂಪಾರ್ಟೆಂಟ್ ಫ್ರಮ್ ಹಿಯರ್. ಗೊತ್ತಿರೋ ಕಾನ್ಸೆಪ್ಟನ್ನೇ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಂಡು ಹೋದರೆ ಸಾಕು. ಲೈಕ್ ದಿಸ್, ಮೈಕ್ರೋಬ್ಸ್ ಆರ್ ಪ್ರೆಸೆಂಟ್ ಎವ್ರಿವೇರ್. ಇದನ್ನು ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನಲ್ಲಿ ಕೂಡ ಓದಿದ್ದೀವಿ. ಸಾಯಿಲ್, ವಾಟರ್, ಏರ್ ಇನ್ಸೈಡ್ ಅವರ್ ಬಾಡೀಸ್ ಆ್ಯಂಡ್ ದ್ಯಾಟ್ ಆಫ್ ಅದರ್ ಆ್ಯನಿಮಲ್ಸ್. ಸೊ ಬೇರೆ ಪ್ರಾಣಿಗಳಲ್ಲಿ, ನಮ್ಮಲ್ಲಿ, ಗಿಡಗಳಲ್ಲಿ, ಮಣ್ಣಲ್ಲಿ, ನೀರಲ್ಲಿ, ಗಾಳಿಯಲ್ಲಿ ಎಲ್ಲ ಕಡೆನೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ. ಆ್ಯಂಡ್ ನಮಗೆ ಕಾಣಿಸಲ್ಲ ಅಷ್ಟೇ, ಕರೆಕ್ಟ್ ಅಲ್ವಾ? ಬಿಕಾಸ್ ದೇ ಆರ್ ಆಫ್ ಕೋರ್ಸ್ ಮೈಕ್ರೋಸ್ಕೋಪಿಕ್. ದೇ ಆರ್ ಪ್ರೆಸೆಂಟ್ ಈವನ್ ಎಟ್ ಸೈಟ್ಸ್ ವೆನ್ ನೋ ಅದರ್ ಲೈಫ್ ಫಾರ್ಮ್ ಕುಡ್ ಪಾಸಿಬಲಿ ಎಕ್ಸಿಸ್ಟ್. ಸೈಟ್ಸ್ ಸಚ್ ಆಸ್, ಬೇಕಂದ್ರೆ ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೈಟ್ಸ್ ಸಚ್ ಆಸ್ ಡೀಪ್ ಇನ್ಸೈಡ್ ದಿ ಗೀಸರ್ಸ್, ಅಂದರೆ ಥರ್ಮಲ್ ವೆಂಟ್ಸ್ ಅಂತ ಅಂತೀವಲ್ವಾ, ವೇರ್ ದ ಟೆಂಪ್ರೇಚರ್ ಮೇ ಬಿ ಆಸ್ ಹೈ ಆಸ್ 1000 degrees Celsius. ಹಾಗೆ deep in the soil, under the layers of snow several meters thick and in highly acidic environments. ಸೊ ಬೇಕಂದ್ರೆ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇಂಥ ಹಾಸ್ಟೈಲ್ ಎನ್ವೈರ್ಮೆಂಟಲ್ಲಿ, ಎಲ್ಲಿ ಬೇರೆ ಯಾವ ಆರ್ಗ್ಯಾನಿಸಮಿಗೂ ಕೂಡ ಬದುಕಕ್ಕಾಗಲ್ಲ, ದೇರ್ ಆರ್ ಸರ್ಟನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಟಾಲರೇಟ್ ಅ ಟೆಂಪ್ರೇಚರ್ ಆಫ್ ಲೆಟ್ಸ್ ಸೇ 1000 degrees Celsius ಆರ್ ಹೈಲಿ ಎಸಿಡಿಕ್ ಕಂಡೀಷನನ್ನು ಟಾಲರೇಟ್ ಮಾಡೋಕ್ಕಾಗುತ್ತೆ. ಇಲ್ಲ ಡೀಪ್ ಇನ್ ದ ಲೇಯರ್ಸ್ ಆಫ್ ಸ್ನೋ ಆ್ಯಂಡ್ ಸಾಯಿಲ್ ವೇರ್ ಆಕ್ಸಿಜನ್ ಅವೈಲೇಬಿಲಿಟಿ
ಇಸ್ ದ ಪ್ರಾಬ್ಲಮ್, ಅಲ್ಲಿ ಕೂಡ ಇದಕ್ಕೆ ಬದುಕೋ ಎಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಇಫ್ ಯು ವಾಂಟ್ ಯು ಕ್ಯಾನ್ ಮಾರ್ಕೆಟ್. ಇದ್ರ ಮೇಲೆ ಯಾವುದೇ ರೀತಿಯ ಪ್ರಶ್ನೆ ಬಂದಿಲ್ಲ, ಬಟ್ ಒಮ್ಮೆ ಓದಬೇಕಾದ್ರೆ ಈ ಜಾಗದಲ್ಲೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇತ್ತು ಅಂತ ಒಂದು ಯೋಚನೆ ಬರುತ್ತೆ. ಸೊ ಫಾರ್ ದ್ಯಾಟ್ ಐ ಹ್ಯಾವ್ ಟೋಲ್ಡ್ ಯು, ಜಸ್ಟ್ ಮಾರ್ಕ್ ಇಟ್ ಔಟ್. ಓಕೆನಾ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದೆಲ್ಲ ಕ್ಯಾಟಗರಿ ಅಂತ ನೋಡಿದ್ರೆ ಯು ವಿಲ್ ಸಿ ಪ್ರೋಟೋಸೋವಾ, ಬ್ಯಾಕ್ಟೀರಿಯಾ, ಫಂಗೈ and microscopic plant viruses, viroids and also prions that are proteinaceous infectious agents, something that we studied again in biological classification. Microbes like bacteria and many fungi can be grown on nutritive media to form colonies that can be seen with the naked eyes. Microorganisms idu colony when you are growing in a petri dish in the lab anta anಕೊಳ್ಳಿ, ಅದನ್ನೇ nutritive media ಅಂತ ಕರೀತಾ ಇದ್ದಾರೆ. Of course ಆ petri dish ಅಲ್ಲಿ you will use agar as a base and ಅದಕ್ಕೆ ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ನೀವು ಆಡ್ ಮಾಡಬೇಕಾಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ಬ್ಯಾಕ್ಟೀರಿಯಾ ಒಂದು ಕಾಲನಿ ರೂಪದಲ್ಲಿ ಗ್ರೋ ಆಗುತ್ತೆ. ಆ ಕಾಲನಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಹೊರತು ನಿಮಗೆ ಸಿಂಗಲ್ ಬ್ಯಾಕ್ಟೀರಿಯಾವನ್ನು ನೋಡಬೇಕು ಅಂತಾದರೆ ಬರೀ ಕಣ್ಣು ಸಾಲಲ್ಲ. ಯು ವಿಲ್ ಹ್ಯಾವ್ ಟು use microscope and in few cases the ಏನಂತಾರೆ magnification has to be very high. okay na? right. ನೆಕ್ಸ್ಟ್ ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ಬೇಕಂದ್ರೆ ಅಗೇನ್ ಗೋ ಥ್ರೂ ದಿಸ್ ಇಫ್ ಯು ವಾಂಟ್. ಲೈಕ್ ದ ಫಸ್ಟ್ ಡಯಾಗ್ರಾಮ್ ಇಫ್ ಯು ಸಿ, ಇದು ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಅಂದ್ರೆ ಬ್ಯಾಸಿಲಸ್, ಲ್ಯಾಕ್ಟೋಬ್ಯಾಸಿಲಸ್ ಇದಕ್ಕೊಂದು ಉತ್ತರ ಆಗುತ್ತೆ ಅಥವಾ ಎಕ್ಸಾಂಪಲ್ ಆಗುತ್ತೆ. ಅಂಡ್ ದೆನ್ ಯು ಹ್ಯಾವ್ ದಿಸ್ ಸ್ಪೆರಿಕಲ್ ಬ್ಯಾಕ್ಟೀರಿಯಾ ದಟ್ ಇಸ್ ಕಾಕಸ್ ಶೇಪ್. ಹಾಗೆ ಈ ಮೂರನೇದು ನೋಡಿ, ಈ ಏನಂತಾರೆ ರಾಡ್ ಶೇಪ್ ಬ್ಯಾಕ್ಟೀರಿಯಾ ಎನ್ಲಾರ್ಜ್ ಮಾಡಿ ತೋರಿಸ್ತಾ ಇದ್ದಾರೆ. ದ ಮ್ಯಾಗ್ನಿಫಿಕೇಶನ್ ಇಸ್ ಅರೌಂಡ್ 50,000 times ಹೈಯರ್ ದನ್ ನಾರ್ಮಲ್ ಐಸ್. ಅದಕ್ಕೋಸ್ಕರ ನಮಗೆ ಪ್ರಾಪರ್ ಆಗಿರುವಂಥ ರಾಡ್ ಶೇಪ್, ಹಾಗೆ ಅದ್ರ ತುದಿಯಲ್ಲಿ ಸುಮಾರು ಫ್ಲಾಜೆಲ್ಲ ಕಾಣಿಸ್ತಾ ಇದೆ. ಸರಿನಾ? ಇದಾಯ್ತು ಒಂದು ಸೆಟ್ ಆಫ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅನ್ನ ನೀವು ಆಲ್ರೆಡಿ ಅಗೇನ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿದ್ದೀರಾ, ಬ್ಯಾಕ್ಟೀರಿಯೋಫೇಜ್. and this that you're seeing is also a type of virus. ಇಲ್ಲಿ ನೀವು ನೋಡಬಹುದು ಅಡಿನೋ ವೈರಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ನೀವು ಓದ್ಕೊಂಡು ಹೋದ್ರೆ ಯು ವಿಲ್ ಕಮ್ ಟು ನೋ. ಅಂಡ್ ಇದು ಮೂರನೇದು ಟೊಬ್ಯಾಕೋ ಮೊಸೈಕ್ ವೈರಸ್, ಅಗೇನ್ ಅನ್ ಎಕ್ಸಾಂಪಲ್ ದಟ್ ವಿವ್ ಆಲ್ರೆಡಿ ಸ್ಟಡಿಡ್ ಇನ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಅಗೇನ್ ಡಯಾಗ್ರಾಮ್ ಕೊಟ್ಟು ಐಡೆಂಟಿಫೈ ಮಾಡಿ ಅಂತ ಈ ಚಾಪ್ಟರ್ ಇಂದ ಪ್ರಶ್ನೆಯನ್ನ ಕೇಳಲಿಲ್ಲ ಅವರಿನ್ನ. ಬಟ್ nevertheless we can't ignore it if you want to score very well. ಇಲ್ಲಿ ಕಾಲನೀಸ್ ಆಫ್ ಬ್ಯಾಕ್ಟೀರಿಯಾ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಒಂದು ಬಿಳಿ ಕಲರ್ ಇದು ದೊಡ್ಡದಾಗಿರುವಂತಹ ಚುಕ್ಕೆ ತರ ಕಾಣಿಸುತ್ತೆ ಇನ್ ದ ಪೆಟ್ರಿ ಡಿಶ್. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಅಂಡ್ ಎರಡನೇದು ಫಂಗಲ್ ಕಾಲನಿ ಹೇಗೆ ಗ್ರೋ ಆಗಿದೆ ನೋಡಿ. So this is how the fungal colony is. So the colony is very much visible to us, but if you want to see individual cells, you would need a higher magnification, and in few cases very high magnification, as much as 50,000 times higher. Alva? So these are again diagrams that we have to see. Continuing with the introduction part of it, illi enu illa, last part alli nodkolona. Some of the most important contributions of microbes to human welfare are discussed in this chapter. ಈ ಚಾಪ್ಟರ್ ಅಲ್ಲಿ ಮೈಕ್ರೋಬ್ಸ್ ಇದು ಯೂಸ್ ಏನು, ಅದು ನಮಗೋಸ್ಕರ, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ರೈಟ್? ವಿ ಶಾಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಒನ್. First is how exactly microbe is used in household products. ಮನೆಗಳಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೇಗೆಲ್ಲ ಯೂಸ್ ಆಗುತ್ತೆ, ನಾವು ಯೂಸ್ ಮಾಡ್ತೀವಿ. ಇವಾಗ ನಮಗೆ ಅದು ಯಾಕೆ ಯೂಸ್ ಆಗ್ತಾ ಇದೆ ಅಂತ ಗೊತ್ತು, ಬಟ್ ಪ್ರಾಬಬ್ಲಿ ಅರ್ಲಿಯರ್ ಇನ್ ದ ವೆರಿ 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 ಓಲ್ಡನ್ ಡೇಸ್ ಗೊತ್ತಿರಲಿಲ್ಲ ಯಾಕೆ ಇಂಥ ಒಂದು ಪ್ರೋಸೆಸ್ ಆಗುತ್ತೆ. ಬಟ್ ವಿ ನೋ ದ್ಯಾಟ್ ಎನಿಥಿಂಗ್ ವಿಚ್ ಇಸ್ ಫರ್ಮೆಂಟೆಡ್ ಇಸ್ ಗುಡ್ ಫಾರ್ ಅಸ್. ಸೊ ಈ ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ರಿಸಲ್ಟ್ ಆಫ್ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಂತ ಹೇಳಿದ್ರೆ ಏನು? ಎನರೋಬಿಕ್ ರೆಸ್ಪಿರೇಷನ್, ಅಗೇನ್ ಸಮಥಿಂಗ್ ದಟ್ ಯು ಸ್ಟಡಿಡ್ ಇನ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ ಚಾಪ್ಟರ್. ಮುಂದೆ ಹೋಗೋಣ. ಓಕೆ, ಅ ವೆರಿ ಕಾಮನ್ ಎಕ್ಸಾಂಪಲ್ ಇಸ್ ಪ್ರೊಡಕ್ಷನ್ ಆಫ್ ಕರ್ಡ್, ಮೊಸರು ಅಲ್ವಾ, ಫ್ರಮ್ ಮಿಲ್ಕ್ ಪ್ರೊಡ್ಯೂಸ್ ಆಗುವಂಥದ್ದು ತುಂಬ ಕಾಮನ್ ಆಗಿರುವಂಥ ಎಕ್ಸಾಂಪಲ್ ಫಾರ್ ಸಮಥಿಂಗ್ ವಿಚ್ ಇಸ್ ಡಿರೈವ್ಡ್ ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ವಾಟ್ ಅ ಬ್ಯಾಕ್ಟೀರಿಯಾ. ಒಂದು ಬ್ಯಾಕ್ಟೀರಿಯಾದ ಆಕ್ಟಿವಿಟಿಯಿಂದಾಗಿ ಡಿರೈವ್ ಆಗ್ತಾ ಇರುವಂಥ ಪ್ರಾಡಕ್ಟ್ ಇದು ಅಂತ ಹೇಳಬಹುದು. ಇಲ್ಲಿ ನಿಮಗೆ ಯಾವ ಬ್ಯಾಕ್ಟೀರಿಯಾ ಯೂಸ್ ಆಗ್ತಾ ಇದೆ, ದ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಆಸ್ ಲ್ಯಾಕ್ಟೋಬ್ಯಾಸಿಲಸ್. ಇದನ್ನ ಸುಮ್ಮನೆ ಬಿಡಿಸಿ ಹೇಳೋದಾದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, LAB ಅಂತ ಕೂಡ ಕರೀತಾರೆ.
ಲ್ಯಾಕ್ಟೋಬ್ಯಾಸಿಲಸ್, ಬ್ಯಾಸಿಲಸ್ ಅಂತ ಹೇಳಿದ್ರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಇಟ್ ಈಸ್. ಆ್ಯಂಡ್ ಅದು ಏನು ಮಾಡುತ್ತೆ, ಹಾಲಲ್ಲಿ ಬೆಳೆದು ಅದರಲ್ಲಿ ಬೇಸಿಕ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಲ್ಯಾಕ್ಟಿಕ್ ಆ್ಯಸಿಡಿಂದಾಗಿ ಹಾಲಲ್ಲಿ ಇರೋಂತಹ ಪ್ರೋಟೀನ್ಸ್ ಏನಿರುತ್ತೆ ದೇ ಸ್ಟಾರ್ಟ್ ಗೆಟಿಂಗ್ ಡಿನೇಚರ್ಡ್ ಅಥವಾ ಕ್ವಾಗ್ಯುಲೇಟ್ ಆಗುತ್ತೆ, ಪ್ರೆಸಿಪಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡಿದಿರ ಮೊಸರಿನ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಲ್ವಾ, ಸ್ವಲ್ಪ ದಪ್ಪವಾಗಿ ಥಿಕ್ಕಾಗಿರುತ್ತೆ. ದ್ಯಾಟ್ ಈಸ್ ಬಿಕಾಸ್ ದ ಪ್ರೋಟೀನ್ ಹ್ಯಾಸ್ ಡಿನೇಚರ್ಡ್. ಇವಾಗ ಒಂದು ಕ್ವೆಶನ್ ಬರುತ್ತೆ, ಅಲ್ಲ ಮ್ಯಾಮ್ ನ್ಯಾಚುರಲ್ ಪ್ರೋಟೀನ್ ಇದು ಏನು ಫಾರ್ಮ್ ಇದೆ ಅದು ಚೇಂಜ್ ಆಗ್ತಾ ಇದೆ, ಪ್ರೆಸಿಪಿಟೇಟ್ ಆಗ್ತಾ ಇದೆ, ಕೋಆಗ್ಯುಲೇಟ್ ಆಗುತ್ತೆ. ಸೊ ಇಸ್ ಇಟ್ ಗುಡ್ ಫಾರ್ ಅವರ್ ಹೆಲ್ತ್? ಎಸ್, ಆಫ್ ಕೋರ್ಸ್, because these bacteria are actually aiding digestionಗೆ ಇನ್ನೂ enhancement ಕೊಡ್ತಾ ಇದೆ. That is why we say that it is beneficial for us, and along with that they end up adding something very important, and that is vitamin B12, something which is deficient in many of us these days. Prati maneyalli, let us say if you are 4 of them, at least 2 of you might have vitamin B12 deficiency, especially adults beyond the age of 25-30. ನೀವು ಬ್ಲಡ್ ಟೆಸ್ಟ್ ಮಾಡ್ತಿದ್ರೆ 2 ಡೆಫಿಷಿಯನ್ಸಿ ಕಂಡೇ ಬರುತ್ತೆ, and that is vitamin D and vitamin B12 for some reason. ಅದಕ್ಕೆ B12 ಇದು ಕ್ವಾಂಟಿಟಿ ಏನಿದೆ ಮೊಸರಲ್ಲಿ ಅದು ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಪ್ರಶ್ನೆಯನ್ನ 2018 2018 ಕೇಳಿರೋಂಥದ್ದು. ಓಕೆ, in our stomach too the LAB play very beneficial role in checking disease causing microorganisms. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆ ಅದು ನಮ್ಮ ದೇಹದಲ್ಲಿ ಬೇರೆ ಬೇಡದಿರುವಂಥ ಬ್ಯಾಕ್ಟೀರಿಯಾವನ್ನ ಕಂಟ್ರೋಲ್ ಮಾಡೋವಂಥ ಒಂದು ಎಬಿಲಿಟಿಯನ್ನ ಇಟ್ಕೊಂಡಿದೆ. ಹೆನ್ಸ್ beneficial for us. It can enhance our immunity to an extent, alva? So do remember this. Munde hogana. Next product yaudu? So curd was the first product. Okay, this was the first product. I will put it here. ಯಾಕಂದ್ರೆ ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಒಂದು ನಿಮಗೆ ಲಿಸ್ಟ್ ಬೇಕಲ್ವಾ ತಲೆಯಲ್ಲಿ, ಅದಕ್ಕೆ. ಸೆಕೆಂಡ್ ಇಸ್ the dough which is used for making foods such as dosa and idli. Okay, ದೋಸೆ ಇಡ್ಲಿ ಏನು ಮಾಡ್ತೀವಿ ನಾವು ಮನೆಯಲ್ಲಿ, ಅದನ್ನ ಕೂಡ ನಿಮ್ಮಮ್ಮ ಏನು ಮಾಡ್ತಾರೆ ಅಥವಾ ಮನೆಯಲ್ಲಿ ಯಾರು ಮಾಡಿದ್ರು ಅದನ್ನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಓವರ್ ನೈಟ್ ವಿ ಕೀಪ್ ಇಟ್ ಇನ್ ವಾರ್ಮ್ ಪ್ಲೇಸಸ್. ಚಳಿಗಾಲದಲ್ಲಿ ಅಷ್ಟು ಚೆನ್ನಾಗಿ ಅದರಲ್ಲಿ ಉಕ್ಕು ಬರಲ್ಲ, ಬಟ್ ಇನ್ ಸಮ್ಮರ್ ಸೀಸನ್ ಸೆಕೆಗಾಲದಲ್ಲಿ ತುಂಬ ಚೆನ್ನಾಗಿ ಅದು ಬೇಸಿಕ್ಲಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳಬಹುದು. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಾಡಕ್ಟ್. ಆ್ಯಂಡ್ ಇಲ್ಲಿ ಕೂಡ ಫರ್ಮೆಂಟೇಷನ್ ಆಗೋದು ಒಂದು ಬ್ಯಾಕ್ಟೀರಿಯಾದಿಂದನೇ. ಆ ಬ್ಯಾಕ್ಟೀರಿಯಾದ ಹೆಸರು ಬರ್ದಿಲ್ಲ, ಬೇಡಾನು. ದ ಪಫ್ಡ್ ಅಪ್ ಅಪಿಯರೆನ್ಸ್ ಆಫ್ ಡೋ ಇಸ್ ಡ್ಯೂ ಟು, ಇದು ಅವ್ರು ಕೇಳಬಹುದೇನು, ಯಾವ ಗ್ಯಾಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪಫ್ಡ್ ಅಪ್ ಅಪಿಯರೆನ್ಸ್ ಆಫ್ ದ ಡೋ ಅಂತ ಕೇಳಿದ್ರೆ ದೆನ್ ದಿ ಆನ್ಸರ್ ಇಸ್ ಕಾರ್ಬನ್ ಡೈಆಕ್ಸೈಡ್. The other answer is carbon dioxide. Carbon dioxide indagi basically the dough rises up and adrindagi idli dose soft agagodu anta. Okay, next ಇಲ್ಲಿ ಕೇಳಿದರೆ ಕೂಡ ನಿಮ್ಮ ಹತ್ರ, ಕ್ಯಾನ್ ಯು ಟೆಲ್ ವಿಚ್ ಮೆಟಬಾಲಿಕ್ ಪಾತ್ವೇ ಇಸ್ ಟೇಕಿಂಗ್ ಪ್ಲೇಸ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ CO2? ದೆನ್ ಯು ಹ್ಯಾವ್ ಟು ಮೆನ್ಷನ್ ಆರ್ ಯು ಕ್ಯಾನ್ ಮೆನ್ಷನ್ ಎನೆರೋಬಿಕ್ ರೆಸ್ಪಿರೇಷನ್ ಅಥವಾ ಫರ್ಮೆಂಟೇಷನ್ ಅಂತ ಬೇಕಂದ್ರೆ ಬರ್ಕೊಳ್ಳಿ. ಮಕ್ಳು ಇಂಥ ಕ್ವಶನ್ ನಾನು ನಿಗ್ಲೆಕ್ಟ್ ಮಾಡ್ತೀರಾ, ಬಟ್ ಇಫ್ ಇಟ್ ಇಸ್ ಸಮಥಿಂಗ್ ದಟ್ ಯು ಆಲ್ರೆಡಿ ಸ್ಟಡೀಡ್ ದೆನ್ ಇದ್ರ ಮೇಲೆ ಪ್ರಶ್ನೆ ಬರೋ ಚಾನ್ಸ್ ಕೂಡ ಇದೆ. ಓಕೆ, ವೇರ್ ಡು ಯು ಥಿಂಕ್ ದ ಬ್ಯಾಕ್ಟೀರಿಯಾ ಫಾರ್ ದೀಸ್ ಫರ್ಮೆಂಟೇಷನ್ಸ್ ಕಮ್ ಫ್ರಮ್? ಸಿಮಿಲರ್ಲಿ ದ ಡೋ ವಿಚ್ ಇಸ್ ಯೂಸ್ ಫಾರ್ ಮೇಕಿಂಗ್ ಬ್ರೆಡ್. ಓಕೆ, ಎಲ್ಲಿಂದ ಈ ಬ್ಯಾಕ್ಟೀರಿಯಾ ಬರುತ್ತೆ? ದಿಸ್ ಬ್ಯಾಕ್ಟೀರಿಯಾ ಇಸ್ ಆಲ್ ಅರೌಂಡ್ ಅಸ್. ಟು ಎನ್ ಎಕ್ಸ್ಟೆಂಟ್ ನಮ್ಮ ಕೈಯಲ್ಲಿ ಕೂಡ ಅದು ಇರಬಹುದು. ಇಡ್ಲಿ ದೋಸೆದು ಹಿಟ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇನ್ ಓಲ್ಡನ್ ಡೇಸ್, ಇವಾಗ ನಾವು ಸ್ವಲ್ಪ ಕ್ಲೀನ್ ಅಂತ ಲ್ಯಾಡಲ್ಲೆಲ್ಲ ಯೂಸ್ ಮಾಡ್ತೀವಿ, ಬಟ್ ಹಳೆಗಾಲದಲ್ಲಿ ಎಲ್ಲ ನಮ್ಮ ಅಜ್ಜಿಯಂದಿರೆಲ್ಲ ಏನು ಮಾಡ್ತಾಯಿದ್ರು, ಕೈ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ರು, ಕ್ಲೀನ್ ವಾಶ್ಡ್ ಹ್ಯಾಂಡ್. ಬಟ್ ನಮ್ಮ ಕೈಯಲ್ಲಿದ್ದಂಥ ಬ್ಯಾಕ್ಟೀರಿಯಾ ಕೂಡ ಟ್ರಾನ್ಸ್ಫರ್ ಆದರೆ ಇಟ್ ಕ್ಯಾನ್ ಹೆಲ್ಪ್ ಇನ್ ಫರ್ಮೆಂಟೇಷನ್. ಆ್ಯಂಡ್ ಆ್ಯಕ್ಚುಲಿ ಇಡ್ಲಿ ದೋಸೆ ಡೋ ಏನಿದೆ ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಅಲ್ಲ, ಇಟ್ಸ್ ಅ ಮಿಕ್ಸ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಆ್ಯಕ್ಚುಲಿ ಹೆಲ್ಪ್ಸ್ ಇನ್ ದ ಪ್ರೋಸೆಸ್ ಆಫ್ ಫರ್ಮೆಂಟೇಷನ್. ಸೊ ನಾವು ಯೂಸ್ ಮಾಡ್ತಿರೋಂಥ ಪಾತ್ರೆ ಆಗಬಹುದು, ನೀರಾಗಬಹುದು, ಆರ್ ಇವನ್ ದ ರಾ ಮೆಟೀರಿಯಲ್ಸ್ ದಟ್ ವಿ ಯೂಸ್, ಉದ್ದಿನ ಬೇಳೆ ಆಗಬಹುದು, ಆ್ಯಂಡ್ whatever, all of these, ನಮ್ಮ ಕೈ ಆಗಬಹುದು, all of these can actually add bacteria to the particular dough ಅಂತ ಹೇಳ್ಬಹುದು. ಮುಂದೆ ಹೋಗೋಣ. ಥರ್ಡ್ ಪ್ರಾಡಕ್ಟ್ ಇಸ್ ಬ್ರೆಡ್.
The third product is bread, and bread is fermented by an organism called as baker's yeast ಅಥವಾ Saccharomyces cerevisiae ಅಂತ. A member of Ascomycota biological classification ಅಲ್ಲಿ ಬರುತ್ತೆ, kingdom fungi. So it's a eukaryotic organism, and ಈ yeast ಇಂದಾಗಿ ಬೇಕಿಂಗ್ ಸುಲಭವಾಗಿ ಆಗುವಂಥದ್ದು. ಸೊ ಏನು ಮಾಡ್ತೀವಿ ಇಲ್ಲಿ ಕೂಡ ದ ಡೋ ದಟ್ ವಿ ಪ್ರಿಪೇರ್ ಫಾರ್ ಮೇಕಿಂಗ್ ಬ್ರೆಡ್ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ಒನ್ಸ್ ಇಟ್ ರೈಸಸ್ ಅಪ್ ಆ್ಯಂಡ್ ದೆನ್ ಇಟ್ ಇಸ್ ಕುಕ್ಡ್. ಸೊ ಇಲ್ಲಿ ನಡೀತಾ ಇರೋದು ಅಗೇನ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಕುಕ್ ಮಾಡಬೇಕಾದ್ರೆ ಗ್ಯಾಸ್ ಬಿಕಾಸ್ ಇಟ್ ಇಸ್ ಲೈಟರ್ ವಿಲ್ ರೈಸ್ ಅಪ್. Pores that you see in bread, right? It is because of the gas that has come out of the dough while cooking. And alcohol high temperature alli hegu aavi agutte, it evaporates. Namge gottu idu correct alva? So that alcohol doesn't enter our system when we consume bread, but yes, carbon dioxide again rises up, but bread becomes soft anta helbodu. ಕೆಲವು ಟ್ರೆಡಿಷನಲ್ ಡ್ರಿಂಕ್ಸ್ ಅಲ್ಲಿ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಆಗುತ್ತೆ, ಹಾಗೆ ಕೆಲವು ಫುಡ್ ಅಲ್ಲಿ ಕೂಡ ಅಂತ ನಮಗೆ ಗೊತ್ತು. ಆ ಟ್ರೆಡಿಷನಲ್ ಡ್ರಿಂಕ್ ಹೆಸರೇನು? ಟಾಡಿ ಅಂತ ಬರುತ್ತೆ ಒಂದು ಡ್ರಿಂಕ್, ವೆರಿ ಪಾಪ್ಯುಲರ್ ಡ್ರಿಂಕ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿರುವಂಥದ್ದು. ಅಂಡ್ ಇಟ್ ಇಸ್ ಮೇಡ್ ಬೈ ಫರ್ಮೆಂಟಿಂಗ್ ಸ್ಯಾಪ್ ಫ್ರಾಮ್ ಪಾಮ್ ಟ್ರೀ ಇದೆ ಒಂದು, ಕ್ಯಾರಿಯೋಟಾ ಯುರೆನ್ಸ್ ಅಂತ, ಬೇಕಂತಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದರ ಫ್ಲವರ್ ಸ್ಯಾಪ್ ಏನಿದೆ ಅದರಿಂದ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ನ್ಯಾಚುರಲಿ ಅದರಲ್ಲಿ ಅಗೇನ್ ಬ್ಯಾಕ್ಟೀರಿಯಾ ಇರುತ್ತೆ ವಿಚ್ ಇಸ್ ಆ್ಯಕ್ಚುಲಿ ಫರ್ಮೆಂಟಿಂಗ್ ದ ಸ್ಯಾಪ್, ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಟಾಡಿ. ಓಕೆ, ನೆಕ್ಸ್ಟ್ ಬೇರೆ ಕಲ್ಚರಲ್ಲಿ ಲೈಕ್ ಇಫ್ ಯು ಟೇಕ್ ಜಾಪನೀಸ್ ಕಲ್ಚರ್ ಆ್ಯಂಡ್ ಆಲ್, ಫರ್ಮೆಂಟೇಷನ್ ಆಫ್ ಫಿಶ್ ಮಾಡ್ತಾರೆ, ಸೋಯಾಬೀನ್ ಮಾಡ್ತಾರೆ. ಸೊ ಯು ಹ್ಯಾವ್ ಟೋಫು, ಟೆಂಪೆ ಆ್ಯಂಡ್ ಆಲ್ ಆಫ್ ದೀಸ್ ಆರ್ ಆಲ್ ಫರ್ಮೆಂಟೆಡ್ ಫುಡ್. ಬ್ಯಾಂಬೂ ಶೂಟ್ ಏನಿದೆ ಅದನ್ನ ಕೂಡ ಫರ್ಮೆಂಟ್ ಮಾಡಿ ಕನ್ಸ್ಯೂಮ್ ಮಾಡುವಂಥದ್ದು. ಸೊ ದಿಸ್ ಇಸ್ ಬೇಸಿಕ್ಲಿ ಫರ್ಮೆಂಟೇಷನ್ ಪಾರ್ಟ್. 4ನೇ ಪ್ರಾಡಕ್ಟ್ ಇದ್ ಹೆಸರೇನು? ಟಾಡಿ ಅಂತ ಹಾಕ್ತಾ ಇದ್ದೀನಿ. 5ನೇ ಸ್ಪೆಸಿಫಿಕ್ ಆಗಿರುವಂಥ ಪ್ರಾಡಕ್ಟಿಗೆ ಬರೋಣ, ಚೀಸ್. ಚೀಸ್ ಇಸ್ ಆಲ್ಸೋ ರಿಸಲ್ಟ್ ಆಫ್ ಫರ್ಮೆಂಟೇಷನ್, ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಆ್ಯಂಡ್ ಚೀಸ್ ಏನಂದರೆ ಎಷ್ಟು ಕೆಲವು ಚೀಸೆಲ್ಲ ಹಳೇದಾದಷ್ಟು ರುಚಿ ಜಾಸ್ತಿ ಅಂತಾರೆ, ಈ ಉಪ್ಪಿನಕಾಯಿ ಹಾಗೆ ಅಲ್ವಾ, ದ ಸೇಮ್ ವೇ ಅಂತ ಹೇಳ್ಬಹುದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸ್ ಆರ್ ನೋನ್ ಬೈ ದೇರ್ ಕ್ಯಾರೆಕ್ಟರಿಸ್ಟಿಕ್ ಟೆಕ್ಸ್ಚರ್, ಫ್ಲೇವರ್ ಆ್ಯಂಡ್ ಟೇಸ್ಟ್. ದ ಸ್ಪೆಸಿಫಿಸಿಟಿ ಕಮ್ಮಿಂಗ್ ಫ್ರಾಮ್ ದ ಮೈಕ್ರೋಬ್ಸ್ ದಟ್ ಆರ್ ಯೂಸ್ಡ್. ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಆಗಿದೆ ಅದರ ಬೇಸಿಸ್ ಮೇಲೆ ಸ್ಮೆಲ್, ಟೆಕ್ಸ್ಚರ್, ಟೇಸ್ಟ್ ಇದೆಲ್ಲ ಚೇಂಜ್ ಆಗುತ್ತೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ದ ಲಾರ್ಜ್ ಹೋಲ್ಸ್ that are produced in Swiss cheese are due to production of large amount of CO2 by which bacteria? Propionibacterium shermani anta ide. So this is responsible for production of Swiss cheese anta helbodu. Roquefort cheese anta barutte. This is actually produced by using a fungi. ಫಂಗೈ ಹೆಸರು ನಿಮಗೆ ಗೊತ್ತು, ಪೆನಿಸಿಲಿಯಮ್ ಅಲ್ಲಿ ರಾಕಿಫರ್ಟೈ ಅಂತ ಒಂದು ಸ್ಪೀಶೀಸ್ ಇದೆ, ಅದನ್ನು ಯೂಸ್ ಮಾಡ್ತಾರೆ. ರೈಪನ್ ಬೈ ಗ್ರೋಯಿಂಗ್ ಅ ಸ್ಪೆಸಿಫಿಕ್ ಫಂಗೈ. ಸೊ ಪೆನಿಸಿಲಿಯಮ್ ಇಸ್ ಆಕ್ಚುಲಿ ದ ಫಂಗೈ ವಿಚ್ ಇಸ್ ಯೂಸ್ಡ್ ಹಿಯರ್ ಆ್ಯಂಡ್ ವಿಚ್ ಗಿವ್ಸ್ ದಟ್ ರಾಕಿಫರ್ಟ್ ಚೀಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಅ ಟೇಸ್ಟ್ ಅಂತ ಹೇಳ್ಬಹುದು. ಸ್ವಿಸ್ ಚೀಸ್ ನೀವು ಎಲ್ಲರೂ ಕಾರ್ಟೂನಲ್ಲಿ ನೋಡಿರ್ತೀರ. ಈ ಟಾಮ್ ಆ್ಯಂಡ್ ಜೆರಿ ಇಸ್ ಅ ವೆರಿ ಪಾಪ್ಯುಲರ್ ಎಕ್ಸಾಂಪಲ್. ಈ ಜೆರಿ ಹೋಗಿ ಬಚ್ಚಿಟ್ಕೊಳ್ಳುತ್ತಲ್ಲ ಇನ್ಸೈಡ್ ಅ ಚೀಸ್ ವಿಚ್ ಹ್ಯಾಸ್ ಹ್ಯೂಜ್ ಹೋಲ್ಸ್. ಕೆಲವು ಎಪಿಸೋಡ್ಸಲ್ಲಿ ಅದರೊಳಗೆ ಮನೆ ಮಾಡ್ಕೊಂಡಿದೆ ಅಂತಲೂ ತೋರಿಸ್ತಾರೆ. ದ್ಯಾಟ್ ಇಸ್ ಆ್ಯಕ್ಚುಲಿ ಸ್ವಿಸ್ ಚೀಸ್, ರೈಟ್? ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ಮೈಕ್ರೋಬ್ಸ್ ದಟ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಇಂಡಸ್ಟ್ರಿಯಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯೂಸ್ ಟು ಸಿಂಥಸೈಸ್ ಅ ನಂಬರ್ ಆಫ್ ವ್ಯಾಲ್ಯೂಯೇಬಲ್ ಪ್ರಾಡಕ್ಟ್ಸ್, ಆ್ಯಂಡ್ ಅದರಲ್ಲಿ ಬೆವರೇಜಸ್ ಮತ್ತು ಆ್ಯಂಟಿಬಯೋಟಿಕ್ಸ್ ಆರ್ ಸಮ್ ಎಕ್ಸಾಂಪಲ್. ಆ್ಯಂಡ್ ಪ್ರೊಡಕ್ಷನ್ ಆಗಬೇಕಾದ್ರೆ ಹ್ಯೂಜ್ ಇಂಡಸ್ಟ್ರಿಯಲ್ ಸ್ಕೇಲ್ ಸ್ಟೀಲ್ ಇದು ವೆಸಲ್ಸನ್ನು ಯೂಸ್ ಮಾಡ್ತಾರೆ. ನಾವು ಹೇಗೆ ಮನೆಯಲ್ಲಿ ಕುಕ್ಕರ್ ಯೂಸ್ ಮಾಡಲ್ವಾ, 5 ಲೀಟ್ರ್ 7 ಲೀಟ್ರ್ ಅಂತ ಚಿಕ್ಕದು ದೊಡ್ಡದು, ಹಾಗೆ ಇಂಡಸ್ಟ್ರಿಯಲ್ ಸ್ಕೇಲ್ ಆದರೆ ದ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ಇನ್ ಹ್ಯೂಜ್ ಕ್ವಾಂಟಿಟಿ. ಸೊ ಅಲ್ಲಿ ದೊಡ್ಡದಾಗಿರುವಂಥ ಫರ್ಮೆಂಟರ್ಸ್ ಅನ್ನೋ ಒಂದು ಟ್ಯಾಂಕ್ ಯೂಸ್ ಮಾಡ್ತಾರೆ. ಅವ್ರ ವೆಸಲ್, ಪಾತ್ರೆ ಅಂತ, ವೆಸಲ್ಸ್ ಅಂದರೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಪಾತ್ರೆ ಅಂತ ಆಗುತ್ತೆ, ಬಟ್ ಇಟ್ ಇಸ್ ಮೋರ್ ದೆನ್ ದ್ಯಾಟ್. ಇಟ್ ಇಸ್ ನಾಟ್ ಜಸ್ಟ್ ಅ ವೆಸಲ್. ಅದರಲ್ಲಿ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬಹುದು, ಇನ್ಲೆಟ್ ಆಫ್ ಮೆಟೀರಿಯಲಿಗೆ ಒಂದು ಜಾಗ ಇರುತ್ತೆ, ಎಂಟ್ರಿಗೆ ಎಕ್ಸಿಟಿಗೆ ಒಂದು ಪರ್ಟಿಕ್ಯುಲರ್ ಔಟ್ಲೆಟ್ ಅಂತ ಕೊಟ್ಟಿರ್ತಾರೆ, ಪ್ರೆಷರ್ ಕಂಟ್ರೋಲ್ ಮಾಡಬಹುದು, ಟೆಂಪ್ರೇಚರ್ ಕಂಟ್ರೋಲ್ ಮಾಡಬಹುದು, ಟೈಮ್ ಕೂಡ ಕಂಟ್ರೋಲ್ ಮಾಡಬಹುದು. ಆಮೇಲೆ ಪ್ರಿಟಿ ಮಚ್
ಸೊಫೆಸ್ಟಿಕೇಟೆಡ್ ಕಾಂಪ್ಲಿಕೇಟೆಡ್ ಮಷಿನರಿ ಅಂತ ಹೇಳ್ಬೋದು ನಾವು. ಇದರ ಇಮೇಜ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ. ವಿಲ್ ಕಮ್ ಟು ದ್ಯಾಟ್ ಲೇಟರ್. ಇಫ್ ಯು ಸಿ ಹಿಯರ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೀಸ್ ಆರ್ ದ ಫರ್ಮೆಂಟರ್ಸ್. ಸೊ ಇಲ್ಲಿ ಆಕ್ಚುಲಿ ಯು ಕ್ಯಾನ್ ಓಪನ್ ಇಟ್. ಇಲ್ಲಿಂದ ಒಂದು ಓಪನಿಂಗ್ ಕೂಡ ಇದೆ ಟು ಅಡ್ಜಸ್ಟ್ ಫ್ಯೂ ಮೆಟೀರಿಯಲ್. ಇಲ್ಲಿ ನೋಡಿ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ, ಅಂಡ್ ಯು ಕ್ಯಾನ್ ಆಕ್ಚುಲಿ ಕಂಟ್ರೋಲ್ ದ ಪ್ರೆಷರ್ ಅಂಡ್ ಟೆಂಪರೇಚರ್ ಪ್ರೈಮರಿಲಿ. ಯು ಕ್ಯಾನ್ ಸಿ ಪೀಪಲ್ ವರ್ಕಿಂಗ್ ಹಿಯರ್. ದಿಸ್ ಇಸ್ ದಿ fermenter. They have given this to show you the size maybe compared to a human being. Size hegide anta. Okay, right. So we'll come to the next one, which is fermented beverages. So this is the first industrial product that we are going to study about. Fermented beverages alli mainly barodu alcoholic beverages. So in fermentation also, the organism that we use is yeast, Saccharomyces cerevisiae. ಇದನ್ನ ಬ್ರೂವರ್ಸ್ yeast ಅಂತ ಕರೀತಾರೆ. ಅಂಡ್ ಇಲ್ಲಿ ನೀವು ಯಾವ ರಾ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ದ ಫ್ಲೇವರ್ ಆಫ್ ದಿ ಆಲ್ಕೋಹಾಲಿಕ್ ಡ್ರಿಂಕ್ ವಿಲ್ ಗೋ ಆನ್ ಚೇಂಜಿಂಗ್. ಆ್ಯಂಡ್ ಡಿಪೆಂಡಿಂಗ್ ಆನ್ ದ್ಯಾಟ್ ಯು ಹ್ಯಾವ್ ಅಗೇನ್ ಯೀಸ್ಟನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನಾನು. ಸೊ ಯು ಹ್ಯಾವ್ ವೈನ್, ಬಿಯರ್, ವಿಸ್ಕಿ, ಬ್ರ್ಯಾಂಡಿ ಅಥವಾ ರಮ್. ಓಕೆ, ಅಗೇನ್ ಸ್ಯಾಕ್ರೋಮೈಸಸ್ ಸೆರವೇಶಿಯೆ ಯೂಸ್ ಆಗ್ತಾ ಇದೆ. ಇದನ್ನ ಬ್ರೂವರ್ಸ್ ಈಸ್ಟ್ ಅಂತ ಕರೀತಾರೆ. ಆ್ಯಂಡ್ ಅಗೇನ್ ಲೈಕ್ ಐ ಟೋಲ್ಡ್, ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ಬೆವರೇಜಸ್. ಆ್ಯಂಡ್ ಏನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು, ಮಾಲ್ಟೆಡ್ ಸೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಯಾವುದು, ಮೇನ್ಲಿ ಯೂಸ್ಡ್ wheat ಅಥವಾ barley. These are two commonly used. Rice is also used, probably a certain quality of rice, quite rare, but barley and wheat are very commonly used. Okay, next ಆಮೇಲೆ ಫ್ರೂಟ್ ಜ್ಯೂಸಸ್ ಕೂಡ ಯೂಸ್ ಮಾಡಬಹುದು. ಲೈಕ್ ಎನ್ ಎಕ್ಸಾಂಪಲ್ ಇಸ್ ವೈನ್, ಗ್ರೇಪ್ ಜ್ಯೂಸ್ ವೇರ್ ಇಸ್ used, right? And ಇಲ್ಲಿ ನಿಮಗೆ ethanol production ಆಗುತ್ತೆ, which is the actual alcoholic content. Again, ಏನ್ ರಿಯಾಕ್ಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ನಡೀತಾ ಇದೆ ಇಲ್ಲಿ. ಅಲಾಂಗ್ ವಿತ್ ದಿ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಪ್ರೊಡ್ಯೂಸ್. ಸೊ ರಾ ಮೆಟೀರಿಯಲ್ ಏನು ಯೂಸ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಫ್ಲೇವರ್ ಚೇಂಜ್ ಆಗುತ್ತೆ. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ಇಫ್ ಯು ಹ್ಯಾವ್ ಡಿಸ್ಟಿಲ್ಡ್ ಇಟ್ ನಾಟ್. ಡಿಸ್ಟಿಲೇಷನ್ ಪ್ರೋಸೆಸ್ ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ದೀರಾ. ಡಿಸ್ಟಿಲೇಷನ್ ಇಸ್ ಬೇಸಿಕ್ಲಿ ಡನ್ ಟು ಕಾನ್ಸಂಟ್ರೇಟ್ ಆರ್ ಟು ಎಕ್ಸ್ಟ್ರಾಕ್ಟ್ ಆರ್ ಟು ಪ್ಯೂರಿಫೈ ಸಮಥಿಂಗ್. ದ ಸೇಮ್ ವೇ ಹಿಯರ್ ಆಲ್ಕೋಹಾಲ್ ಪ್ಯೂರಿಫಿಕೇಶನ್ ಅಥವಾ ಡಿಸ್ಟಿಲೇಷನ್ ಪ್ರೋಸೆಸ್ ಅಲ್ಲಿ ನೀವು ಆಲ್ಕೋಹಾಲಿಕ್ ಸ್ಟ್ರೆಂತ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀರಾ. So from, let us say, as low as 3% to the alcoholic strength can go up to 60% also in few of the drinks. So ಇಲ್ಲಿ ನೀವು ನೋಡಬಹುದು with distillation ಯಾವುದು, without distillation ಯಾವುದು. Without distillation ಆದರೆ the alcoholic strength is going to be a little low, like wine and beer ಅಂತ ಇದೆ. So without distillation ಅಂತ ಹೇಳಿದ ತಕ್ಷಣ in the bottled beverages of these the strength is somewhere about 5% or lower, I guess. And distilled ಅಂತ ಹೇಳಿದ್ರೆ ವಿಸ್ಕಿ, ಬ್ರ್ಯಾಂಡಿ, ರಮ್ ಎಲ್ಲ ಬರುತ್ತೆ. Again it depends. Alcoholic strength usually again I'm not very sure, but 30, 40, 50 up until 60% ಕೂಡ ಹೋಗಬಹುದು. ಓಕೆ, ಎಸ್, ಅಷ್ಟು ನೆನ್ಪಿಟ್ಕೊಳ್ಬೇಕಂತಿಲ್ಲ. ಡಿಸ್ಟಿಲ್ಡ್ ಯಾವುದು, ನಾನ್ ಡಿಸ್ಟಿಲ್ಡ್ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. Next industrial product is antibiotics. Antibiotic is also something which is produced by two categories of microorganisms, bacteria and fungi. ಅಂದರೆ ಮೇನ್ಲಿ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಕಲಿಯೋದು the one produced by a fungi and the one which was detected or identified for the first time, and that too accidentally ಅಂತ ಹೇಳ್ಬಹುದು. So antibiotics produced by microbes are regarded as one of the most significant discoveries of the 20th century and have greatly contributed towards the welfare of human, because antibiotics ಅನ್ನು ನಾವು ಇವತ್ತು pharmaceutical industry ಅಲ್ಲಿ as medicine ಯೂಸ್ ಮಾಡ್ತೀವಿ to get rid of any microbial infection. ಅದು ಫಂಗಲ್ ಇರಬಹುದು ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು. And anti is a Greek word that means against and bio means life. So antibiotic is ಅರ್ಥ ಏನು, against life, but it is against life of what? Of pathogenic bacteria. ರೋಗಗಳನ್ನ ಪ್ರೊಡ್ಯೂಸ್ ಮಾಡೋ ಅಂಥ ಬ್ಯಾಕ್ಟೀರಿಯಾ ಅಥವಾ ಫಂಗೈಯ ಅಗೇನ್ಸ್ಟ್ ಅದು, ಅದರ ಜೀವಕ್ಕೆ ಹಾನಿ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಅದರ ಜೀವವನ್ನ ತೆಗೆಯೋ ಕೆಲಸ ಇದು ಮಾಡುತ್ತೆ. ಹೆನ್ಸ್ ಅಗೇನ್ಸ್ಟ್ ಲೈಫ್ ಫಾರ್ ದೆಮ್, ಬಟ್ ಫಾರ್ ಅಸ್ ಇಟ್ ಈಸ್ ಪ್ರೋ ಲೈಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ ಆಕ್ಚುಲಿ ಸೇವ್ಸ್ ಅವರ್ ಲೈಫ್ or overall life of us and also our pets-ಇಗೂ ಇದನ್ನ ಯೂಸ್ ಮಾಡ್ತಾರೆ antibiotics ಅನ್ನ, when let us say certain injuries are there and all. Okay, next, antibiotics are chemical substances which are produced by some microorganisms
or microbes which can kill or retard the growth of other ಅಂತ ಹೇಳ್ಬಹುದು. Okay, next other ಏನು other microbes, right? The first one that was discovered is antibiotic penicillin. I will just underline this. First antibiotic to be discovered, and that was antibiotic penicillin. ನಮಗಿದು ಆಲ್ರೆಡಿ ಗೊತ್ತೇ ಇದೆ. And it was accidentally discovered by a scientist called as Alexander Fleming. ಅವರು ಅವರ ಲ್ಯಾಬಲ್ಲಿ ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೆಲವು ಬ್ಯಾಕ್ಟೀರಿಯಲ್ ಪೆಟ್ರಿ ಡಿಶ್ ಅನ್ನ ವಾಶ್ ಮಾಡದೆ ಹಾಗೆ ಸಿಂಕಲ್ಲಿ ಬಿಟ್ಟಿದ್ದಾರೆ, ಮೇ ಬಿ ಮತ್ತೆ ಮಾಡೋಣ ಅಂತ, ವಾಶ್ ಮಾಡೋಣ ಅಂತ. ಆ್ಯಂಡ್ ಹಿ ಸಾ ದ್ಯಾಟ್ ಇನ್ ಸಮ್ ಪೆಟ್ರಿ ಡಿಶಸ್ ಒಂದು ಮೋಲ್ಡ್, MOULD ಮೋಲ್ಡ್ ಅಂತ ಹೇಳಿದ್ರೆ ಬೇಸಿಕ್ಲಿ ಒಂದು ಹತ್ತಿ ಥರದ್ದು, ಕಾಟನ್ ಥರದ್ದು ಗ್ರೋತ್ ಕಾಣಿಸ್ತಾ ಅವ್ರಿಗೆ. ಆ್ಯಂಡ್ ಆ ಜಾಗದಲ್ಲಿ ಮಾತ್ರ ಸ್ಟಾಫಿಲೋಕಾಕಸ್ ಇರಲಿಲ್ಲ, ಬೇರೆ ಜಾಗದಲ್ಲೆಲ್ಲ ಸ್ಟಾಫಿಲೋಕಾಕಸ್ ಇತ್ತು. ಸೊ ಹಿ ಗಾಟ್ ಕ್ಯೂರಿಯಸ್ ವೈ ಸ್ಟಾಫಿಲೋಕಾಕಸ್ ಇಸ್ ನಾಟ್ ಗ್ರೋಯಿಂಗ್ ಅರೌಂಡ್ ದ ಮೋಲ್ಡ್ ಅಂತ. ಹೆನ್ಸ್ ಇಟ್ ವಾಸ್ ಆಕ್ಸಿಡೆಂಟಲ್ ಡಿಸ್ಕವರಿ ಅಂತ ಹೇಳ್ತೀವಿ ನಾವು, ಅವ್ರು ಇದನ್ನ ಹುಡ್ಕೊಂಡು ಹೋಗಿದ್ದಲ್ಲ. So he found out later that the mold is producing something called as penicillin. ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ penicillin ಅಂತ. ಆ್ಯಂಡ್ ಅವರ ಪೆಟ್ರಿ ಡಿಶ್ ಮೇಲೆ ಗ್ರೋ ಆಗಿದ್ದಂಥದ್ದು ಪೆನಿಸಿಲಿಯಂ ನೊಟ್ಯಾಟಮ್ ಅನ್ನೋ ಒಂದು ಸ್ಪೀಶಿ ಆಫ್ ಪೆನಿಸಿಲಿಯಂ. ಸೊ ಅದು ಪೆನಿಸಿಲಿನ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಹಿ ಡಿಂಟ್ ನೋ ವಾಟ್ ಇಸ್ ದಿ ಅಪ್ಲಿಕೇಶನ್, ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಅವರಿಗೆ ಐಡಿಯಾ ಹೊಳಿಲಿಲ್ವಾ, ಅಥವಾ ಅವ್ರು ಅದ್ರ ಮೇಲೆ ಕೆಲಸ ಮಾಡಿಲ್ವಾ. ಮೇ ಬಿ ವಾಸ್ ಡೂಯಿಂಗ್ ಸಮ್ ಅದರ್ ವರ್ಕ್ ಅಂತ, ಮೇ ಬಿ ವಿ ಡೋಂಟ್ ನೋ ಅಲ್ವಾ. ಆದರೆ ಅದರ ಫುಲ್ ಪೊಟೆನ್ಷಿಯಲನ್ನು ಬೇಸಿಕ್ಲಿ ಕೊಟ್ಟವರು ಅಥವಾ ಸ್ಟಡಿ ಮಾಡಿದವರು ಅರ್ನ್ಸ್ಟ್ ಚೈನ್ ಆ್ಯಂಡ್ ಹಾವರ್ಡ್ ಫ್ಲೋರೆ ಅಂತ. ಬಟ್ ವೆನ್ ದ ನೋಬೆಲ್ ಪ್ರೈಸ್ ವಾಸ್ ಗಿವೆನ್, all the three were combined. ಫ್ಲೆಮಿಂಗಿಗೂ ಸಿಕ್ಕಿದೆ, ಚೈನ್ ಆ್ಯಂಡ್ ಫ್ಲೋರೆ, all these three got included. And ಇವ್ರು ಏನು ಮಾಡ್ತಾರೆ, ಆಫ್ಟರ್ ಸ್ಟಡಿಂಗ್ ದ ಎಫೆಕ್ಟ್ ಆಫ್ ಪೆನಿಸಿಲಿನ್, ಈ ವರ್ಲ್ಡ್ ವಾರ್ 2 ಅಲ್ಲಿ ಇಂಜರ್ಡ್ ಆಗಿರೋಂಥ ಸೋಲ್ಜರ್ಸ್ ಏನಿದ್ರು ಅವರ ಟ್ರೀಟ್ಮೆಂಟಲ್ಲಿ ಪೆನಿಸಿಲಿನ್ ಯೂಸ್ ಮಾಡಿ ಇನ್ಫ್ಯಾಕ್ಟ್ ಸುಮಾರು ಜೀವಗಳನ್ನು ಉಳಿಸ್ತಾರೆ ಅವರು. ಇಟ್ಸ್ ಆಲ್ರೆಡಿ ಮೆನ್ಷನ್ಡ್ ಹಿಯರ್. ನೋಬೆಲ್ ಪ್ರೈಸ್ ಇದು ಯಾರಿಗೆಲ್ಲ ಸಿಕ್ಕಿದೆ ಹೆಸರು ಆ್ಯಂಡ್ ಇಯರ್ 3 ನೆನ್ಪಿಟ್ಕೊಳ್ಳಿ. ಓಕೆ, ಕೇಳಲಿಲ್ಲ ಅಗೇನ್ ಇಲ್ಲಿ ತನಕ, ಬಟ್ ಬಿಕಾಸ್ ಇಟ್ ವಾಸ್ ದ ನೋಬೆಲ್ ಪ್ರೈಸ್ ಅಂಡ್ ದ ಮೆನ್ಷನ್ ಹೇಳಕ್ಕಾಗಲ್ಲ. ಸೊ ಫ್ಲೆಮಿಂಗ್, ಚೈನ್ ಆ್ಯಂಡ್ ಫ್ಲೋರೆ ವರ್ ಅವಾರ್ಡೆಡ್ ದ ನೋಬೆಲ್ ಪ್ರೈಸ್ ಇನ್ 1945 ಫಾರ್ ದಿಸ್ ಡಿಸ್ಕವರಿ. ಆಫ್ಟರ್ ಪೆನಿಸಿಲಿನ್, ದಿ other antibiotics were also purified from other microorganisms. ಸೊ ಒಂದು ಕೈಂಡ್ ಆಫ್ ಕ್ಯೂರಿಯಾಸಿಟಿ ಬರುತ್ತೆ, ಕುತೂಹಲ ಬರುತ್ತೆ. ಪೆನಿಸಿಲಿನ್ ಸಿಕ್ತು ನಮಗೆ ಪೆನಿಸಿಲಿಯಂ ಇಂದ, ಬಟ್ ಮೇ ಬಿ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ದೇ ಸ್ಟಾರ್ಟೆಡ್ ವರ್ಕಿಂಗ್ ಪ್ಯಾರಲಲಿ, ಆ್ಯಂಡ್ ಟುಡೇ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಆಂಟಿಬಯೋಟಿಕ್ಸ್ ಅರೌಂಡ್ ಅಸ್. ಅದರಿಂದಾಗಿ ಕೆಲವೆಲ್ಲ ಬ್ಯಾಕ್ಟೀರಿಯಲ್ ಡಿಸೀಸಸ್ ವಿಚ್ ಯೂಸ್ ಟು ಟೇಕ್ ಅವರ್ ಲೈಫ್, ಹ್ಯೂಮನ್ಸಿಂದ ಬೇಸಿಕ್ಲಿ ಅವರು ಜೀವ ಕಳ್ಕೊತಾ ಇದ್ರು ಬಿಕಾಸ್ ಆಫ್ ದೀಸ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಅಂಥ ಬ್ಯಾಕ್ಟೀರಿಯಲ್ ಡಿಸೀಸಸ್ ಇವಾಗ ಕ್ಯೂರ್ ಆಗ್ತಾ ಇದೆ, ರೈಟ್? ಓಕೆ. Antibiotics have greatly improved our capacity to treat deadly diseases. ಯಾವುದೆಲ್ಲ ನೋಡ್ಕೊಳ್ಳಿ, ಪ್ಲೇಗ್, ಎಷ್ಟು ಜನ ಸತ್ತಿದ್ದಾರೆ ಪ್ಲೇಗಿಂದ, ಬಿಫೋರ್ ವಿ ನ್ಯೂ ಹೌ ಟು ಟ್ರೀಟ್ ಇಟ್. ವೂಪಿಂಗ್ ಕಫ್, ಹಿಂದಿಯಲ್ಲಿ ಇದನ್ನ ಖಾಲಿ ಖಾಸಿ ಅಂತಾರೆ. ಡಿಪ್ತೀರಿಯಾ, ಗಾಲ್ ಘೋಟು ಅಗೇನ್ ಇನ್ ಹಿಂದಿ. ಆ್ಯಂಡ್ ಲೆಪ್ರಸಿ, ಕುಷ್ಠರೋಗ ಕನ್ನಡದಲ್ಲಿ ಹೇಳೋದಾದ್ರೆ ದ ಸೇಮ್. ಇದೆಲ್ಲ ಬೇಸಿಕ್ಲಿ are actually bacterial diseases which can be treated with an antibiotic. ಮುಂಚೆ ಇದರಿಂದಾಗಿ ಜೀವನೇ ಹೋಗ್ತಾ ಇತ್ತು ಮನುಷ್ಯರಲ್ಲಿ, ರೈಟ್? ವಿಚ್ ಯೂಸ್ ಟು ಕಿಲ್ ಮಿಲಿಯನ್ಸ್ ಆಲ್ ಓವರ್ ದ ಗ್ಲೋಬ್. ಇವತ್ತು ಟ್ರೀಟ್ ಆಗುತ್ತೆ. ಸೊ ಆಂಟಿಬಯೋಟಿಕ್ ಇಲ್ಲ ಅಂದರೆ ಪ್ರಾಬಬ್ಲಿ ನಮ್ಮ ಮೆಡಿಕಲ್ ಫೀಲ್ಡ್ ಇಷ್ಟು ಅಡ್ವಾನ್ಸ್ ಆಗ್ತಾ ಇರಲಿಲ್ಲ. ಆ್ಯಂಡ್ ವಿ ವುಡ್ ಸ್ಟಿಲ್ ಬಿ ಫೈಟಿಂಗ್ ಆ್ಯಂಡ್ ಲೂಸಿಂಗ್ ಪೀಪಲ್ ಟು ದೀಸ್ ಡಿಸೀಸಸ್ ಅಂತ ಹೇಳಬಹುದು. ನೆಕ್ಸ್ಟ್, ಮೈಕ್ರೋಬ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಕೆಮಿಕಲ್ಸ್, ಎಂಜೈಮ್ಸ್ ಆ್ಯಂಡ್ ಅದರ್ ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್. ಇಫ್ ಯು ಸಿ ದಿಸ್ ಪ್ಯಾರಾಗ್ರಾಫ್, ಈ ಪ್ಯಾರಾಗ್ರಾಫ್ ಅಷ್ಟು ಇಂಪಾರ್ಟೆಂಟ್ ಯಾವ ಪ್ಯಾರಾಗ್ರಾಫ್ ಕೂಡ ಇಲ್ಲ ಇನ್ ದಿ ಎಂಟೈರ್ ಚಾಪ್ಟರ್. ಲುಕ್ ಎಟ್ ದಿ ಇಯರ್ಸ್ ದಟ್ ಐ ಹ್ಯಾವ್ ಪುಟ್. 2015 ಕೇಳಿದ್ದಾರೆ, 16 ಕೇಳಿದ್ದಾರೆ, 17 19 20, 21. Almost every year without fail at least one question they have asked. And if you see, match the following question ಸುಮಾರು ಸರಿ ಬಂದಿದೆ. ಸೊ ಎಲ್ಲ ಡಿಸೀಸಸ್ ಇದ್ದು ಒಂದು ಬೇಸಿಕ್ಲಿ ನಾಟ್ ಡಿಸೀಸಸ್, ಎಲ್ಲ ಬಯೋಆಕ್ಟಿವ್ ಮಾಲಿಕ್ಯೂಲ್, ಕೆಮಿಕಲ್, ಎನ್ಸೈಮ್ ಎಲ್ಲದದ್ದು ಒಂದು ಲಿಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಬೈ ದಿ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್
paragraph. So we will start with first few. First is organic acid production ಅಲ್ಲಿ ಯೂಸ್ ಆಗುತ್ತೆ, ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಆಗುತ್ತೆ, ಎನ್ಸೈಮ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಆಸಿಡ್ಗೆ ಯಾವುದೆಲ್ಲ ಎಕ್ಸಾಂಪಲ್? ದ ಫಸ್ಟ್ ಒನ್ ಈಸ್ ಆಸ್ಪರ್ಜಿಲ್ಲಸ್ ನೈಗರ್ ಅನ್ನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡುವಂಥ ಸಿಟ್ರಿಕ್ ಆಸಿಡ್. 2020 ಕೇಳಿರುವಂತಹ ಪ್ರಶ್ನೆ ಇದು. ಹಾಗೆ ಎಸಿಟೋಬ್ಯಾಕ್ಟರ್ ಎಸಿಟೈ ಅನ್ನ ಯೂಸ್ ಮಾಡಿಕೊಂಡು ಎಸಿಟಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ. ಕ್ಲಾಸ್ಟ್ರಿಡಿಯಂ ಬ್ಯೂಟಿಲಿಕಮ್ ಅನ್ನ ಯೂಸ್ ಮಾಡಿಕೊಂಡು ಬ್ಯೂಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಲ್ಯಾಕ್ಟೋಬ್ಯಾಸಿಲಸ್ ಅನ್ನ ಯೂಸ್ ಮಾಡಿಕೊಂಡು ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಕಾಸಿಟಿವ್ ಅಲ್ಲ, ದ ಸೋರ್ಸ್ ಆಫ್ ಪ್ರೊಡಕ್ಷನ್ ಆರ್ಗ್ಯಾನಿಸಮ್ ಹೆಸರು ಇಟ್ಕೊಳ್ಳೋದು ಸ್ವಲ್ಪ ಸುಲಭನೇ. ಎಸಿಟೋಬ್ಯಾಕ್ಟರ್ ಎಸಿಟೈ ಎಸಿಟಿಕ್ ಆಸಿಡ್. However, acetic acid is also called as vinegar. ಇದು ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಸೊ ವಿನೆಗರ್ ಅಂತ ಕೊಟ್ಬಿಟ್ರೆ ದೆನ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ಅಲ್ವಾ. ಸೊ ಎಸಿಟಿಕ್ ಆಸಿಡ್ ಇಸ್ ಆಲ್ಸೋ ಕಾಲ್ಡ್ as ವಿನೆಗರ್, ನೆನ್ಪಿಟ್ಕೊಳ್ಳಿ. ವಿನೆಗರ್ ಪ್ರೊಡಕ್ಷನ್ ಆದರೆ ಎಸಿಟೋಬ್ಯಾಕ್ಟರ್ ಎಸಿಟೈ. And you have to remember it's a bacteria also. Okay. ಯಾವುದು ಫಂಗೈ ಯಾವುದು ಬ್ಯಾಕ್ಟೀರಿಯಾ ನೆನಪಿರ್ಲಿ. ಇದರಲ್ಲಿ ಆಸ್ಪರ್ಜಿಲ್ಲಸ್ ನೈಗರ್ ಮಾತ್ರ ಫಂಗೈ, ಮಿಕ್ಕಿರೋದಂಥದ್ದು ಎಲ್ಲನೂ ಬ್ಯಾಕ್ಟೀರಿಯಾ ಇನ್ ದಿ ಆಸಿಡ್ ಕ್ಯಾಟಗರಿ. ಸೊ ಎಷ್ಟು ಆಸಿಡ್ ಆಯಿತು? ಯು ಕ್ಯಾನ್ ರಿಪೀಟ್ ಆಫ್ಟರ್ ಮೀ. ಸಿಟ್ರಿಕ್ ಆಸಿಡ್ ಪ್ರೊಡ್ಯೂಸ್ ಬೈ ಅ ಫಂಗೈ ಕಾಲ್ಡ್ ಆಸ್ಪರ್ಜಿಲ್ಲಸ್ ನೈಗರ್. Acetic acid also called as vinegar by Acetobacter aceti. Lactic acid by Lactobacillus easy ಇದೆ. And butyric acid by Clostridium butylicum, also a bacteria. Correct ಅಲ್ವಾ? ಸೊ 4 ಆರ್ಗ್ಯಾನಿಕ್ ಆಸಿಡ್ಸ್ ಆಯಿತು ವಿಚ್ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ಕೆಮಿಕಲ್ಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ನೆಕ್ಸ್ಟ್ ಒನ್. Yeast is used in the production of ethanol or alcoholic beverage production. ಆಲ್ರೆಡಿ ಓದಿದ್ದೀವಿ, ಸಿಂಪ್ಲಿ ಇದನ್ನ ತಿರ್ಗಾ ಮೆನ್ಷನ್ ಮಾಡಿದ್ದಾರೆ, ನಾಟ್ ಅ ಪ್ರಾಬ್ಲಮ್. ಬಟ್ ಡೂ ರಿಮೆಂಬರ್ ಈಸ್ಟ್ ಇಸ್ ಅ ಟೈಪ್ ಆಫ್ ಫಂಗೈ ಅಂತ. ಆಮೇಲೆ ಎಕ್ಸಾಮ್ ಹಾಲಿಗೆ ಹೋಗಿ ಎಲ್ಲ ಓದ್ಬಿಟ್ಟು ಈಸ್ಟ್ ಇಸ್ ಅ ಬ್ಯಾಕ್ಟೀರಿಯಾ ಅವರ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕನ್ಫ್ಯೂಷನ್ ಆಗಬಾರ್ದು. ಇಟ್ ಇಸ್ ಅ ಯೂಕ್ಯಾರಿಯೋಟ್, ಆಸ್ಕೋಮೈಕೋಟಾ ಕಿಂಗ್ಡಮ್ ಫಂಗೈ ಅಂಡರ್ ಅಲ್ಲಿ ಬರುವಂಥ ಒಂದು ಆರ್ಗ್ಯಾನಿಸಮ್ ಅಂತ ನೆನಪಿರ್ಲಿ. ಮೈಕ್ರೋಬ್ಸ್ ಆರ್ ಆಲ್ಸೋ ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ಎನ್ಸೈಮ್. ಯಾವ ಎನ್ಸೈಮ್ಸ್ ಅಂತ ನೋಡೋಣ. ಫಸ್ಟ್ ಇಸ್ ಲೈಪೇಸಸ್. ಲೈಪೇಸಸ್ ಅಂತ ಹೇಳಿದ್ರೆ ಲಿಪಿಡ್ ಬ್ರೇಕ್ ಡೌನ್ ಮಾಡುವಂಥ ಆರ್ಗ್ಯಾನಿಸಮ್, ಅಂಡ್ ದ್ಯಾಟ್ ಇಸ್ ಯೂಸ್ಡ್ ಇನ್ ಡಿಟರ್ಜೆಂಟ್ ಫಾರ್ಮ್ಯುಲೇಷನ್ಸ್ ಆ್ಯಂಡ್ ಆರ್ ಹೆಲ್ಪ್ಫುಲ್ ಇನ್ ರಿಮೂವಿಂಗ್ ಆಯಿಲಿ ಸ್ಟೇನ್ಸ್ ಫ್ರಾಮ್. ಆಯಿಲಿ ಸ್ಟೇನ್ ಅನ್ನು ರಿಮೂವ್ ಮಾಡುತ್ತೆ ಫ್ರಾಮ್ ದಿ ಲಾಂಡ್ರಿ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್, ಯು ಮಸ್ಟ್ ಹ್ಯಾವ್ ನೋಟಿಸ್ ದಟ್ ಬಾಟಲ್ಡ್ ಫ್ರೂಟ್ ಜ್ಯೂಸಸ್ bought from the market are clearer as compared to those made at home. ಮನೆಯಲ್ಲಿ ನೀವು ಆರೆಂಜ್ ಜ್ಯೂಸ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ? ಕ್ಲಿಯರ್ ಆಗಿ ಕಾಣಿಸಲ್ಲ, ಸ್ವಲ್ಪ ಟರ್ಬಿಡಿಟಿ ಇರುತ್ತೆ ಅದರಲ್ಲಿ. ಕರೆಕ್ಟ್ ಅಲ್ವಾ? ಈ ಬಾಟಲ್ಡ್ ಜ್ಯೂಸಸ್ ಏನಿದೆ ಮಾರ್ಕೆಟಲ್ಲಿ ಸಿಗುವಂಥದ್ದು ರಿಯಲ್ ಫ್ರೂಟ್ ಜ್ಯೂಸಸ್, ನೋ ಆ್ಯಡೆಡ್ ಶುಗರ್ ಎಲ್ಲ ಮೆನ್ಷನ್ ಮಾಡ್ತಾರೆ ಅವರು. ಕರೆಕ್ಟ್ ಅಲ್ವಾ? ಕೆಲವೆಲ್ಲ ಬ್ರ್ಯಾಂಡ್ಸ್ ಇದೆ, ಅದರಿಂದ ಜ್ಯೂಸನ್ನು ನೀವು ನಿಮ್ಮ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಮನೇಲಿ ಮಾಡಿರೋಂಥ ಆರೆಂಜ್ ಜ್ಯೂಸ್ಗೂ ಅದಕ್ಕೂ ವ್ಯತ್ಯಾಸ ಇದೆ. ವೈ? ಬಿಕಾಸ್ ಅವರು ಈ ಪರ್ಟಿಕ್ಯುಲರ್ ಏನಂತಾರೆ ಬಾಟಲ್ ಜ್ಯೂಸನ್ನು ಕ್ಲಿಯರ್ ಮಾಡೋಕ್ಕಂತ ದೇ ಯೂಸ್ ಎನ್ಸೈಮ್ಸ್ ಪೆಕ್ಟಿನೇಸಸ್ ಆ್ಯಂಡ್ ಪ್ರೋಟಿಯೇಸಸ್. ನಿಮಗೆ ಗೊತ್ತು, ಪ್ಲಾಂಟ್ ಸೆಲ್ ವಾಲಲ್ಲಿ ಪೆಕ್ಟಿನ್ ಇದ್ದೇ ಇರುತ್ತೆ. ಸೊ ಆ ಪೆಕ್ಟಿನ್ ಮತ್ತು ಪ್ರೋಟೀನ್ಸ್ ಇದ್ದರೆ ಅದು ಟರ್ಬಿಡಿಟಿ ಕ್ರಿಯೇಟ್ ಮಾಡುತ್ತೆ. ಅದನ್ನು ಹಾಗೆ ಬಿಟ್ಟರೆ ಪೆಕ್ಟಿನ್ ಮತ್ತು ಪ್ರೋಟೀನನ್ನು ಶೆಲ್ಫ್ ವ್ಯಾಲ್ಯೂ ಕೂಡ ರೆಡ್ಯೂಸ್ ಆಗುತ್ತೆ. ಅಂದರೆ ಸಪೋಸ್ ಒಂದು ಬಾಟಲ್ ಜ್ಯೂಸನ್ನು ನೀವು 6 ತಿಂಗಳು ಇಡಬಹುದು ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಆಫ್ ಪೆಕ್ಟಿನ್ ಆ್ಯಂಡ್ ಪ್ರೋಟೀನ್ಸ್ ಪ್ರೆಸೆಂಟ್ ಆಸ್ ಇಟ್ ಈಸ್ ಅದು ಹಾಗೆ ಇದ್ದರೆ ಶೆಲ್ಫ್ ಲೈಫ್ ಕಮ್ಮಿ ಆಗುತ್ತೆ. 1 ತಿಂಗಳು, 1.5 ಡಿಪೆಂಡಿಂಗ್ ಅಪಾನ್ ದ ಫ್ರೂಟ್, 3 ತಿಂಗಳು ಹಾಗೆಲ್ಲ ಆಗಬಹುದು. So it's a loss, right, for the company. So what they do, they get rid of this pectin and protein. Adanna digest ಮಾಡಿ simple forms ಗೆ ತಂದ್ಬಿಡ್ತಾರೆ. So for that they need enzymes, and that is pectinases and proteases. ಸರಿನಾ? ನೆಕ್ಸ್ಟ್, ಸ್ಟ್ರೆಪ್ಟೋಕೈನೇಸ್ ಅಂತ ಒಂದು ಎನ್ಸೈಮ್ ಇದೆ. ಎಷ್ಟು ಹೆಸರು ಸುಲಭ ಇದೆ ಅಂದರೆ streptokinase is produced by the bacterium Streptococcus. As simple as that. Streptokinase, Streptococcus, it's a bacteria. And modified by genetic engineering, and that is used as a clot buster for removing clots. Streptokinase ಅನ್ನ ಕ್ಲಾಟ್ ತೆಗಿಯಕ್ಕೆ ಯೂಸ್ ಮಾಡ್ತಾರೆ ಫ್ರಾಮ್ ದ ಬ್ಲಡ್ ವೆಸಲ್ಸ್ ಆಫ್ patients who have undergone myocardial infarction leading to heart attack.
ಸೊ ಇವ್ರುಗಳಲ್ಲಿ ಬ್ಲಾಕೇಜನ್ನು ತೆಗಿಯೋಕ್ಕೆ ರೈಟ್ ಅಥವಾ ಕ್ಲಾಟ್ಸನ್ನು ತೆಗಿಯೋಕ್ಕೆ ಯೂಸ್ ಮಾಡೋ ಅಂಥದ್ದು ವಾಟ್ ಇಸ್ ದ್ಯಾಟ್ ಸ್ಟ್ರೆಪ್ಟೋಕೈನೇಸ್ ಅನ್ನೋ ಒಂದು ಎನ್ಸೈಮ್. ಕ್ಲಾಟ್ ಬಸ್ಟರ್ ಇನ್ನೊಂದು ಹೆಸರು ಅದಕ್ಕೆ. ಸೊ ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಅಗೇನ್ ಕಂಟಿನ್ಯೂಸ್ ಹಿಯರ್. ಸ್ಪೆಸಿಫಿಕ್ ಆಗಿ ಇನ್ನೊಂದು ಬಯೋಆಕ್ಟಿವ್ ಮಾಲಿಕ್ಯೂಲ್ ಸೈಕ್ಲೋಸ್ಪೋರಿನ್ ಎ ಅಂತ ಇದೆ. ಅಗೇನ್ ದಿಸ್ ಕ್ವೆಶನ್ ಕೇಮ್ ಇನ್ 2022. ದಟ್ ಈಸ್ ಯೂಸ್ಡ್ ಆಸ್ ಅನ್ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತಲ್ಲ ಅಂಥ ಪೇಷಂಟಲ್ಲಿ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಇಟ್ಸ್ ಅ ಟೈಪ್ ಆಫ್ ಫಂಗಸ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಿ ಆರ್ಗ್ಯಾನಿಸಮ್ ಇಸ್ ಅ ಫಂಗೈ ಆರ್ ಅ ಬ್ಯಾಕ್ಟೀರಿಯಾ. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಓಕೆ, ರೈಟ್. ಸೊ ಪ್ಲೀಸ್ ಡೂ ರಿಮೆಂಬರ್. ಇವಾಗ ಇನ್ನೊಂದು ಪ್ರಶ್ನೆ ಬರಬಹುದು, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಾದ್ರೆ ಮ್ಯಾಚಿಂಗ್ ಇದೆಯೋ ಇಲ್ವೋ ಅಂತ ನೋಡ್ತಾರಲ್ವಾ, ಆಮೇಲೆ ಯಾಕೆ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಯೂಸ್ ಮಾಡಬೇಕು? ನಮ್ಮ ಬಾಡಿ ಎಷ್ಟು ಯುನೀಕ್ ಆಗಿದೆ ಅಂತ ಹೇಳಿದ್ರೆ, ವೆನ್ ದೆರ್ ಇಸ್ ಟ್ರಾನ್ಸ್ಫರಿಂಗ್ ಆರ್ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಎನ್ ಆರ್ಗನ್, ದೆನ್ ಇನ್ ದ್ಯಾಟ್ ಕೇಸ್ our body can still detect it. Okay, maybe not like that. ತಪ್ಪ ಅಂತ ಡಿಟೆಕ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಒನ್ಸ್ ದ ಆರ್ಗನ್ ಇಸ್ ಟ್ರಾನ್ಸ್ಪ್ಲಾಂಟೆಡ್, ನೋ ಮ್ಯಾಟರ್ ಎಷ್ಟೇ ಮ್ಯಾಚ್ ಇರಲಿ ಬಿಟ್ವೀನ್ ದ ಡೋನರ್ ಆ್ಯಂಡ್ ದ ಪರ್ಸನ್ ಹೂ ಇಸ್ ರಿಸೀವಿಂಗ್ ಇಟ್, ರೆಸಿಪಿಯೆಂಟ್, ಈವನ್ ದೆನ್ ಆಫ್ಟರ್ ಅ ಸರ್ಟನ್ ಟೈಮ್ ನಮ್ಮ ದೇಹ ಇದು ಫಾರಿನ್ ಆರ್ಗನ್ ಅಂತ ಡಿಟೆಕ್ಟ್ ಮಾಡಿ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ರೆ ಆರ್ಗನನ್ನು ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ತಿರ್ಗಾ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗುತ್ತಾ? ಇಟ್ಸ್ ಅ ರಿಸ್ಕಿ ಪ್ರೋಸೆಸ್ ಅಲ್ವಾ, ಪದೇ ಪದೇ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ ಅಥವಾ ಡ್ರಗ್ಸ್ ಕೊಟ್ಬಿಡ್ತಾರೆ, ಸೊ ದ್ಯಾಟ್ ನಮ್ಮ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟಿವಿಟಿ ಕಮ್ಮಿ ಮಾಡಲಿ ಅಂತ. ಸೊ ಪ್ರಾಬಬ್ಲಿ ಇನ್ ಸಮ್ ಕೇಸಸ್ ಲೈಫ್ ಲಾಂಗ್ ಅವರು ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ ಅನ್ನು ತಗೊಳ್ಬೇಕಾಗುತ್ತೆ. ದೇ ಹ್ಯಾವ್ ಟು ಟೇಕ್ ದೀಸ್ ಮೆಡಿಸಿನ್ಸ್ ಥ್ರೂ ಔಟ್ ದೇರ್ ಲೈಫ್. ಅಥವಾ ನಿಲ್ಸಿದ್ರೆ ಅಗೇನ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಯೋರ್ ಬಾಡಿ ವಿಲ್ ಡಿಟೆಕ್ಟ್. ನೋಡಿ ಎಷ್ಟು ನಮ್ಮ ಬಾಡಿ ಶಾರ್ಪ್ ಇದೆ ಅಂತ ನೋಡ್ಕೊಳ್ಳಿ. ಬಟ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಅ ಬಾಡಿ ವೆಲ್, ವಿ ನಿಗ್ಲೆಕ್ಟ್ ಇಟ್ ಅಲ್ವಾ. ನಮ್ಮ ಹೆಲ್ತ್ ಆಗಲಿ, ನಾವು ಏನು ತಿಂತಾ ಇದ್ದೀವಿ, ಸ್ಪೆಷಲಿ ವಾಟ್ ವಿ ಈಟ್ ಆ್ಯಂಡ್ ಓವರ್ ಆಲ್ ಇಮ್ಯುನಿಟಿಯನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಅವರ್ ಬಾಡಿ ಇಸ್ ಸೋ ಸ್ಮಾರ್ಟ್. ಎಷ್ಟು ಸ್ಮಾರ್ಟ್ ಇದೆ ನಮ್ಮ ಬಾಡಿ, ರೈಟ್? ಓಕೆ, ಸ್ಟ್ಯಾಟಿನ್ಸ್ ನೆಕ್ಸ್ಟ್ ಬರೋಣ. ದ ನೆಕ್ಸ್ಟ್ ಏಜೆಂಟ್ ಇಸ್ ಸ್ಟ್ಯಾಟಿನ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಬರೋದು ಎರಡು ದಾರಿ ಇದೆ. ಒಂದು ನಾವು ತಿನ್ನುವಂಥ ಫುಡ್ಡಿಂದ, ಇನ್ನೊಂದು ನಮ್ಮ ದೇಹದಲ್ಲಿ ಲಿವರ್ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸಪೋಸ್ ಸಂಬಡಿ ಹ್ಯಾಸ್ ಅ ಹೈ ಕೊಲೆಸ್ಟ್ರಾಲ್ ಇನ್ ದ ಬ್ಲಡ್ ಅಂತ ಅನ್ಕೊಳ್ಳಿ. ಅದನ್ನು ಹೇಗೆ ಕಮ್ಮಿ ಮಾಡೋಣ? ಫುಡ್ ಏನು ತಿಂತಾ ಇದ್ದೀವಿ ಅದಂತೂ ಕಂಟ್ರೋಲ್ ಮಾಡಲೇಬೇಕು. ಇವಾಗ ಯಾರಿಗಾದರೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ, ಡೀಪ್ ಫ್ರೈಡ್ ಆಯಿಲಿ ಐಟಮ್ಸ್ ಎಲ್ಲ ತಿನ್ನಬೇಡಿ ಅಂತೆಲ್ಲ ಒಂದು ಫುಡ್ ಚಾರ್ಟ್ ಕೊಡ್ತಾರೆ ಅವರು. ಅಟ್ ದ ಸೇಮ್ ಟೈಮ್ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗಲಿ ಅಂತ ಸ್ಟ್ಯಾಟಿನ್ಸ್ ಅನ್ನೋ ಒಂದು ಕ್ಲಾಸ್ ಆಫ್ ಮೆಡಿಸಿನ್, ಸ್ಟ್ಯಾಟಿನ್ಸ್ ಅಡಿಯಲ್ಲಿ ಸುಮಾರು ಬೇರೆ ಬೇರೆ ಟೈಪ್ಸ್ ಇವೆ ಆ್ಯಕ್ಚುಲಿ. ಸೊ ಸ್ಟ್ಯಾಟಿನ್ಸ್ ಅಂತ ಹೇಳೋ ಅಂಥ ಒಂದು ಮೆಡಿಸಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫ್ರಾಮ್ ಅ ಫಂಗೈ. ಒನ್ ಆಫ್ ದ organism it is a type of yeast, again Monaskis purpureus ಅಂತ ಇದೆ. ಓಕೆ, ಪರ್ಪ್ಯೂರಿಯಸ್ ಅನ್ನೋ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅನ್ನೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇದೆ ಆ್ಯಂಡ್ ಅದು ಬೇಸಿಕ್ಲಿ ಸ್ಟ್ಯಾಟಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಅ ಟೈಪ್ ಆಫ್ ಯೀಸ್ಟ್. ಯೀಸ್ಟ್ ಅಂದರೆ ಬರೀ ಸ್ಯಾಕ್ರೋಮೈಸಸ್ ಅಲ್ಲ, ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೀಸ್ಟ್ ಆ್ಯಂಡ್ ಇದನ್ನು ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದೇನು ಮಾಡುತ್ತೆ ಗೊತ್ತಾ, ಒನ್ ಆಫ್ ದಿ ಎನ್ಸೈಮ್ ದಟ್ ಇಸ್ ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ ಆಫ್ ಕೊಲೆಸ್ಟ್ರಾಲ್, ಅದನ್ನು ಕಾಂಪಿಟೇಟಿವ್ ಇನ್ಹಿಬಿಷನ್ ಮಾಡಿ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಓದಿದಿರಲ್ವಾ, ಅದನ್ನು ಸಪ್ರೆಸ್ ಮಾಡುತ್ತೆ. ಎನ್ಸೈಮ್ ಇದು ಹೆಸರು ಕೊಟ್ಟಿಲ್ಲ, ಸೊ ಬೇಕಂತಿಲ್ಲ. ಇಟ್ಸ್ ಅ ಹ್ಯೂಜ್ ನೇಮ್, HMG ಕೋಯರ್ ರಿಡಕ್ಟೇಸ್ ಅಂತ. ಬಟ್ ಎನಿವೇಸ್ ವಿ ಡೋಂಟ್ ನೀಡ್ ಇಟ್, ಸೊ ಅದನ್ನು ಅಲ್ಲೇ ಬಿಟ್ಬಿಡೋಣ. ಇಷ್ಟು ನೆನ್ಪಿಟ್ಕೊಳ್ಳಿ. ನಿಮ್ಗೊಂದು ಒಂದು ಏನಂತಾರೆ, ಒಂದು ಸಿಂಪಲ್ ಆಗಿರೋಂಥ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಸ್ಟ್ಯಾಟಿನ್ ಪ್ರೊಡ್ಯೂಸ್ ಮಾಡೋ ಅಂಥ ಕಂಪನಿ ಏನಿದೆ is actually a Bangalore based company called as Biocon. ಇದರ ಹೆಸರು ನೀವು ಕೇಳಿರ್ತೀರಾ. And it is said that Biocon was the one which started producing statins and ಇವಾಗ ಅದರ ಅಂಡರಲ್ಲಿ ಬೇರೆ ಬೇರೆ classes of statins are there and worldwide the highest sales of statin is done by Biocon itself. ಅಲ್ವಾ? Nice interesting fact. So you will be able to remember this furthermore better. ಓಕೆನಾ? ಸೊ ಇಲ್ಲಿ ತನಕ ಆಯ್ತಲ್ವಾ? ಸೊ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫನ್ನು ಯಾವುದೇ ರೀಸನ್ಗಾಗಿ ಬಿಡಕ್ಕೆ ಹೋಗಬೇಡಿ. ಮ್ಯಾಮ್ ಲಾಸ್ಟ್ ಮೂಮೆಂಟ್ ಈ ಚಾಪ್ಟರ್ ಓದೇ ಇಲ್ಲ, ನಾನು ಏನು ಓದಲಿ ಅಂತ ಕೇಳಿದರೆ ಅಟ್ಲೀಸ್ಟ್ ಈ ಪರ್ಟಿಕ್ಯುಲರ್ ಪಾರ್ಟನ್ನು ನೋಡ್ಕೊಂಡು ಹೋಗಿ, ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು.
Then we come to the second part of the chapter, which is microorganisms used in sewage treatment. Sewage treatment ಅಲ್ಲಿ ಹೇಗೆ microorganisms ಅನ್ನ ಯೂಸ್ ಮಾಡ್ಕೊಳ್ಬಹುದು. We know that large quantities of waste water are generated in our cities and towns, and ಈ ಸೀವೇಜ್ ಅನ್ನ ಹಾಗೆ ವಿದೌಟ್ ಎನಿ ಟ್ರೀಟ್ಮೆಂಟ್ ನಾವು ಬಿಡಕ್ಕಾಗಲ್ಲ ಎಲ್ಲೂ. ಅದು ಸಮುದ್ರಕ್ಕೆ ಇರಬಹುದು, ಇಲ್ಲ ರಿವರಿಗೆ ಇರಬಹುದು, ಆ್ಯಂಡ್ ವಿ ಕೆನಾಟ್ ಯೂಸ್ ಇಟ್ ಆಲ್ಸೋ. ಇವಾಗಿರುವಂಥ ಕಂಡೀಷನಲ್ಲಿ ಎಷ್ಟು ನೀರು ಉಳಿತಾಯ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ದಿಸ್ ಸೀವೇಜ್ ವಾಟರ್ ಹ್ಯಾಸ್ ಟು ಗೆಟ್ ಟ್ರೀಟೆಡ್. ಅದನ್ನು ಪ್ಯೂರಿಫೈ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಅ ಮೇಜರ್ ಕಾಂಪೊನೆಂಟ್ ಆಫ್ ದಿಸ್ ವೇಸ್ಟ್ ವಾಟರ್ ಇಸ್ ಹ್ಯೂಮನ್ ಎಕ್ಸ್ಕ್ರೀಟಾ, ದ ಫೀಕಲ್ ಮ್ಯಾಟರ್ ದಟ್ ಗೋಸ್ ಇನ್ ಟು ದ ವೇಸ್ಟ್ ವಾಟರ್. ಆ್ಯಂಡ್ ಇದನ್ನ ಸೀವೇಜ್ ಅಂತ ಕರಿತೀವಿ ನಾವು. ಈ ಮುನಿಸಿಪಾಲಿಟಿ ಏನು ಕಲೆಕ್ಟ್ ಮಾಡ್ತಾ ಇದೆ ಮನೆಗಳಿಂದ ವೇಸ್ಟ್ ವಾಟರ್, ಅದನ್ನ ಸೀವೇಜ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಕಂಟೈನ್ಸ್ ಲಾರ್ಜ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಹಾಗೆ ಮೈಕ್ರೋಬ್ಸ್ ಇದರಲ್ಲಿ ಇರುತ್ತೆ. ಬೇಡದಿರೋದು ಬೇಡದ್ದು ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಕಂಬೈನ್ ಆಗಿದೆ ಅಂತ ಹೇಳ್ಬೋದು. ಸೊ ಸರ್ಟನ್ಲಿ ಸೀವೇಜ್ ವಾಟರ್ ಕ್ಯಾನ್ ನಾಟ್ ಬಿ ಯೂಸ್, ವಿ ಹ್ಯಾವ್ ಟು ಟ್ರೀಟ್ ಇಟ್. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ಯೂಸ್ ಟು treat the water before it is disposed, okay, so that pollution levels ಕಮ್ಮಿ ಆಗಲಿ ಅಂತ. ಆ್ಯಂಡ್ ಯಾರನ್ನ ಯೂಸ್ ಮಾಡ್ತಾರೆ, who has to treat this? ಹೆಟಿರೋಟ್ರೋಫಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನ್ಯಾಚುರಲಿ ಅಲ್ವಾ, ಫೋಟೋಸಿಂಥೆಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡೋಕ್ಕಾಗತ್ತಾ? ದೇ ವಿಲ್ ಯೂಸ್ ಸನ್ಲೈಟ್ ಫಾರ್ ಪ್ರಿಪ್ರೇಷನ್ ಆಫ್ ಫುಡ್. ನಮಗೆ ಹೆಟಿರೋಟ್ರೋಫಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸೇ ಬೇಕು. ಅವುಗಳು ಏನು ಮಾಡ್ತವೆ, ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಇದೆಯಲ್ವಾ, ಲಾರ್ಜ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟ್ರ್, ಇದನ್ನ ಫುಡ್ಡಾಗಿ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ತಿನ್ನುತ್ತೆ. ಅದನ್ನು ಆರ್ಗ್ಯಾನಿಕ್ ಮ್ಯಾಟ್ರನ್ನ ತಿನ್ನಬೇಕಾದ್ರೆ ನೀರಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟ್ರ್ ಡ್ರಾಪ್ ಆಗುತ್ತೆ, ವಿಚ್ ಇಸ್ ಆ್ಯಕ್ಚುಲಿ ಅ ಪೊಲ್ಯೂಟೆಂಟ್. ಅದೇ ನೀರನ್ನು ಪೊಲ್ಯೂಟ್ ಮಾಡ್ತಿದ್ದಿದ್ದು, ಅದನ್ನು ಇದು ನ್ಯೂಟ್ರಿಷನ್ ಆಗಿ ತಗೊಂಡ್ಬಿಟ್ರೆ ಅವರ್ ವರ್ಕ್ ಇಸ್ ಡನ್. ಓಕೆ, ಸೊ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದನ್ನು 2 ಸ್ಟೇಜಲ್ಲಿ ಬೇಸಿಕ್ಲಿ ನಾವು ಕ್ಯಾರಿ ಔಟ್ ಮಾಡುವಂಥದ್ದು. ದ ಫಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಎಸ್ ಪ್ರೈಮರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಏನು ಅಂತ 2017 ಕೇಳಿದರೆ. ದೀಸ್ ಟ್ರೀಟ್ಮೆಂಟ್ ಸ್ಟೆಪ್ಸ್ ಬೇಸಿಕ್ಲಿ ಇನ್ವಾಲ್ವ್. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಂದ ತಕ್ಷಣ ಡೂ ರಿಮೆಂಬರ್ ದ್ಯಾಟ್ ಇಟ್ ಈಸ್ ಅ ಫಿಸಿಕಲ್ ಪ್ರೋಸೆಸ್. ಇಟ್ಸ್ ಅ ಫಿಸಿಕಲ್ ಪ್ರೋಸೆಸ್ ಅಂತ ನೆನಪಿರಲಿ. ಇಲ್ಲಿ ನಾವು ಏನು ಮಾಡ್ತೀವಿ, ಫಿಸಿಕಲ್ ರಿಮೂವಲ್. ಫಿಸಿಕಲ್ ಅಂತ ಹೇಳಿದರೆ ನಾವು ಹೋಗಿ ಕೈ ಹಾಕಿ ಎತ್ಕೋಬೇಕಂತಿಲ್ಲ. I will tell you what are these physical processes. So there is removal of particles, physical removal of particle, ದೊಡ್ಡದು ಮತ್ತೆ ಚಿಕ್ಕದು. ಸೊ ವಾಟ್ ಎವರ್ ಇಸ್ ಇನ್ಸಲ್ಯೂಬಲ್, ಓಕೆ, ಸೀವೇಜ್ ಅಲ್ಲಿ ಇನ್ಸಲ್ಯೂಬಲ್ ಆಗಿರುವಂಥ ಪಾರ್ಟಿಕಲ್ಸನ್ನು ನಾವು ತೆಗಿತೀವಿ. ಅದಕ್ಕೆ 2 ಸ್ಟೆಪ್ ಇದೆ. ಒಂದು ಫಿಲ್ಟ್ರೇಷನ್ ಮಾಡೋದು, ಫಿಲ್ಟರ್ ಮಾಡೋದು, ಆ್ಯಂಡ್ ಇನ್ನೊಂದು ಸೆಡಿಮೆಂಟೇಷನ್ ಮಾಡೋದು. ಒಂದು ಫಿಲ್ಟರ್ ಮಾಡಿ ಏನಿದು ಅನ್ಡಿಸಾಲ್ವ್ಡ್ ಪಾರ್ಟಿಕಲ್ಸ್ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಗ್ರಿಟ್, ಸಾಯಿಲ್ ಆ್ಯಂಡ್ ಸ್ಮಾಲ್ ಪೆಬಲ್ಸ್, ಕಲ್ಲುಗಳು, ಮಣ್ಣು ಏನಿದೆ ಅದನ್ನು ನೀವು ಸೆಡಿಮೆಂಟೇಷನ್ ಯೂಸ್ ಮಾಡ್ಕೊಂಡು ತೆಗಿಬಹುದು. ಆ ನೀರನ್ನು ನಿಲ್ಲಕ್ಕೆ ಬಿಟ್ಟರೆ ಇದೆಲ್ಲ ಅಡಿಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಆ್ಯಂಡ್ ಮೇಲ್ಗಡೆ ನೀರಿರುತ್ತೆ. ಇದನ್ನು ಸೆಡಿಮೆಂಟೇಷನ್ ಆಗಿ ತೆಗ್ದಿದ್ದೀರಾ. ಆ್ಯಂಡ್ ತೇಲ್ತಾ ಇರೋವಂಥ ವೇಸ್ಟ್ ಏನಿರುತ್ತೆ, ಲೈಕ್ ಸಪೋಸ್ ಇನ್ ದ ಕೇಸ್ ಆಫ್ ಸೀವೇಜ್, ತೇಲ್ತಾ ಇರೋ ವೇಸ್ಟ್ ಏನು, ಪೇಪರ್ ಇರಬಹುದು, ಬಟ್ಟೆ ಇರಬಹುದು, ಇದೆಲ್ಲ ರೈಟ್. ಆಲ್ ಆಫ್ ದಿಸ್ ವೇಸ್ಟ್ ವಿಚ್ ಇಸ್ ಫ್ಲೋಟಿಂಗ್, ದ್ಯಾಟ್ ಈಸ್ ರಿಮೂವ್ಡ್ ವಿತ್ ದ ಹೆಲ್ಪ್ ಆಫ್ filtration. So floating debris andre what I said, removed by sequential filtration. ಸರಿನಾ? ಇವಾಗ ಈ ಪ್ರೈಮರಿ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಅಡಿಯಲ್ಲಿ ಏನು ನಿಂತಿದೆ, ಸೊ ನೀವು ಫ್ಲೋಟ್ ಆಗ್ತಾ ಇರೋಂಥ ವೇಸ್ಟನ್ನು ತೆಗ್ದಾಯಿತು, ಅದನ್ನು ನೀವು ಅಗೇನ್ ಯು ವಿಲ್ ಹ್ಯಾವ್ ಟು ಡಿಸ್ಕಾರ್ಡ್ ಇಟ್. ಆ್ಯಂಡ್ ಅಡಿಯಲ್ಲಿ ನಿಂತಿರೋಂಥ ಮಣ್ಣು, ಕಲ್ಲು, ಅದೆಲ್ಲ ಏನಿದೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಆ್ಯಂಡ್ ಮೇಲ್ಭಾಗದಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಕಪ್ಪಗಿರುವಂಥ ಕೊಚ್ಚೆ ನೀರು ಅಂತಾರಲ್ಲ ಅದು ಪ್ರೈಮರಿ ಎಫ್ಲುಯೆಂಟ್ ಆಗುತ್ತೆ. ಅದನ್ನು ನೀವು ಸೆಕೆಂಡ್ರಿ ಟ್ರೀಟ್ಮೆಂಟಿಗೆ ಕಳಿಸ್ಬೇಕು. ಈ ಕಲ್ಲು ಮಣ್ಣು ನಮಗೇನಕ್ಕೆ, ಅಟ್ಲೀಸ್ಟ್ ವಿ ಡೋಂಟ್ ನೀಡ್ ಇಟ್ ಫಾರ್ ದ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ಅಟ್ಲೀಸ್ಟ್, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಎಫ್ಲುಯೆಂಟ್ ಅಂತ ಕರಿತೀವಿ. ಮೇಲೆ ನಿಂತಿರುವಂಥ ಭಾಗವನ್ನು ಸೂಪರ್ನೇಟೆಂಟ್ ಅಂತ ಕರೀತಾರೆ, ಕೆಳಗಡೆ ನಿಂತಿರುವಂಥ ಭಾಗವನ್ನು ಸೆಡಿಮೆಂಟ್ ಅಂತ ಕರೀತಾರೆ. ಸೊ ಸೂಪರ್ನೇಟೆಂಟನ್ನು ನೀವು ಸೆಕೆಂಡ್ರಿ ಟ್ರೀಟ್ಮೆಂಟಿಗೆ ಕಳಿಸ್ತೀರಾ. ಆ್ಯಂಡ್ ಇದನ್ನು ನಾವು ಪ್ರೈಮರಿ ಎಫ್ಲುಯೆಂಟ್ ಅಂತ ಕರಿತೀವಿ. ಓಕೆ, ಪ್ರೈಮರಿ ಎಫ್ಲುಯೆಂಟ್ ಅಂತ ಕರಿತೀವಿ. ಆ್ಯಂಡ್ ಕೆಳಗಡೆ ನಿಂತಿರುವಂಥ ಭಾಗವನ್ನು ಪ್ರೈಮರಿ ಸ್ಲಡ್ಜ್ ಅಂತ ಕರಿತೀವಿ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನಾವು ಒಂದು ಕೆಲಸ ಮಾಡೋಣ, ಇಷ್ಟೆಲ್ಲ ಒದ್ದಾಡೋದ್ಕಿಂತ ಬರ್ಕೊಂಡ್ರೆ ಹೇಗೆ, ಒಂದು ಫ್ಲೋ ಚಾರ್ಟ್ ಅಂತ ಬರ್ಕೊಂಡ್ರೆ ಎಲ್ಲ ಕವರ್ ಆಯ್ತಲ್ವ ಅಲ್ಲೇ. ಸೊ ಫಿಸಿಕಲ್ ಪ್ರೋಸೆಸ್ಸಲ್ಲಿ 2 ಸ್ಟೆಪ್ ಇದೆ.
ಹೀಗೆ ಬರ್ಕೊಂಡ್ಬಿಡೋಣ. ಸೊ ದ್ಯಾಟ್ ಅವರ್ ವರ್ಕ್ ಬಿಕಮ್ಸ್ ಈಸಿ, ಬಿಕಾಸ್ ಇಲ್ಲಿಂದನೂ ಸುಮಾರು ಪ್ರಶ್ನೆಗಳು ಬಂದಿವೆ. ಒಂದೇನು ಫಿಲ್ಟ್ರೇಷನಲ್ಲಿ ಏನು ಔಟ್ ಆಗುತ್ತೆ, ವಾಟ್ ಗೋಸ್ ಔಟ್, ಫ್ಲೋಟಿಂಗ್ ಡೆಬ್ರೀಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ. ಫ್ಲೋಟಿಂಗ್ ಡೆಬ್ರೀಸ್ ಆರ್ ರಿಮೂವ್ಡ್ ಅಂತ ಕೊಟ್ಟಿದ್ದಾರೆ. ಸರಿ, ಇದು ಔಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಸೆಡಿಮೆಂಟೇಷನ್ ಮಾಡಬೇಕು ನೀವು. ಸೆಡಿಮೆಂಟೇಷನ್ನಲ್ಲಿ ಅಗೇನ್ 2 ಭಾಗ ಬರುತ್ತೆ. ವಾಟ್ ಆರ್ ದ 2 ಪಾರ್ಟ್ಸ್? ಸೆಡಿಮೆಂಟೇಷನಲ್ಲಿ ಒಂದು ಕೆಳಗಡೆ ನಿಂತಿರುವಂಥ ಪಾರ್ಟ್ ವಿಚ್ ಇಸ್ ಪ್ರೈಮರಿ ಸ್ಲಡ್ಜ್, ಎಲ್ಲಿ ನಿಮಗೆ ಮಣ್ಣು ಕಲ್ಲೆಲ್ಲ ಕಾಣಿಸುತ್ತೆ. ಸೊ ದಿಸ್ ಪ್ರೈಮರಿ ಸ್ಲಡ್ಜ್ ಇಸ್ ಗೋಯಿಂಗ್ ಟು ಬಿ ಡಿಸ್ಕಾರ್ಡೆಡ್, ನಮಗೆ ಇದು ಬೇಡ. ಹವೆವರ್ ಇದರಿಂದ ಪ್ರೈಮರಿ ಎಫ್ಲುವೆಂಟ್ ಏನಿದೆ ವಿಚ್ ಇಸ್ ದ ಸೂಪರ್ನೇಟೆಂಟ್ ಪಾರ್ಟ್, ಮೇಲೆ ನಿಂತಿರುವಂಥ ನೀರು ಏನಿದೆ, ಇದನ್ನು ನಾವು ಟ್ರೀಟ್ಮೆಂಟಿಗೆ ಕಳಿಸ್ಬೇಕು. ಆ್ಯಂಡ್ ದ್ಯಾಟ್ ಇಸ್ ಕಾಲ್ಡ್ ಎ ಸೆಕೆಂಡ್ರಿ ಟ್ರೀಟ್ಮೆಂಟ್. ಇದಾಯಿತು ಫಿಸಿಕಲ್ ಪ್ರೋಸೆಸ್ ವಿಚ್ ಇಸ್ ದ ಪ್ರೈಮರಿ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ಇಟ್. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ದೆನ್ ವಿ ವಿಲ್ ಟೇಕ್ ಡೌನ್ ದ ಫ್ಲೋ ಚಾರ್ಟ್ ಫಾರ್ ದ್ಯಾಟ್ ಆಲ್ಸೋ. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ದೊಡ್ಡದಾಗಿರುವಂಥ ಏರೇಷನ್ ಟ್ಯಾಂಕ್ ಏನಿದೆ ಅದಕ್ಕೆ ಈ ಪ್ರೈಮರಿ ಎಫ್ಲುವೆಂಟ್ ಮೇಲೆ ನಿಂತಿರೋ ನೀರಿತ್ತಲ್ವ ಅದನ್ನು ಕಳಿಸ್ಬೇಕು. ಏರೇಷನ್ ಟ್ಯಾಂಕಲ್ಲಿ ಏನಾಗುತ್ತೆ, ಏರೇಷನ್ ಟ್ಯಾಂಕ್ ಏರ್ ಮಿಕ್ಸ್ ಆಗುತ್ತೆ. ಸೊ ಏರನ್ನು ಅವರು ಟ್ಯಾಂಕಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ. ಅದು ಹೀಗೆ ಅದರಲ್ಲೊಂದು ಪೆಡಲ್ ಥರ ಇರುತ್ತೆ, ಅದು ಫ್ಯಾನ್ ಥರ ಅದು ಟರ್ನ್ ಆಗ್ತಾ ಇರುತ್ತೆ. ಓಕೆ, ಆ ಪ್ರೈಮರಿ ಎಫ್ಲುವೆಂಟನ್ನು ತಿರುಗಿಸ್ಕೊಂಡು ಬೇಸಿಕ್ಲಿ ಏನು ಮಾಡ್ತಾ ಇದ್ದು, ಇಟ್ ಇಸ್ ಮಿಕ್ಸಿಂಗ್ ಏರ್ ಸೊ ದ್ಯಾಟ್ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಇಸ್ ವೆರಿ ಹೈ ಇನ್ ದಿಸ್ ಟ್ಯಾಂಕ್. ಆ್ಯಂಡ್ ಇದರಿಂದಾಗಿ ವೆನ್ ಇಟ್ ಇಸ್ ಕಾನ್ಸ್ಟೆಂಟ್ಲಿ ಅಜಿಟೇಟೆಡ್ ಅಂತ ಹೇಳಿದ್ರೆ ಮಿಕ್ಸ್ ಮಾಡೋದು, ಇದನ್ನು ನೀವು ಮಾಡಿದ್ರೆ ಏರ್ ಪಂಪ್ ಆಗ್ತಾ ಇರುತ್ತೆ. ಇದರಿಂದಾಗಿ ದೇರ್ ವಿಲ್ ಬಿ ವಿಗರಸ್ ಗ್ರೋತ್, ಫಾಸ್ಟಾಗಿ ಗ್ರೋ ಆಗುತ್ತೆ. ಏನು, ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂಟು ಫ್ಲಾಕ್. ಈ ಫ್ಲಾಕ್ ಗ್ರೋ ಆಗುತ್ತೆ ಎಲ್ಲಿ, ಏರೇಷನ್ ಟ್ಯಾಂಕಲ್ಲಿ. ಫ್ಲಾಕ್ ಒಳಗಡೆ ಏನಿರೋದು ಫಂಗೈ ಮತ್ತು ಬ್ಯಾಕ್ಟೀರಿಯಾ ಒಟ್ಟಿಗೆ ಗ್ರೋ ಆಗ್ತಾ ಇದೆ, ಅದರ ಕಾಲನಿ ದೊಡ್ಡದಾಗ್ತಾ ಇದೆ. ಫಂಗೈ ಫಿಲಮೆಂಟ್ ಏನಿದೆ ಅದರ ಮಧ್ಯದಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಸೇರಿಕೊಂಡು ಗ್ರೋತನ್ನು ತೋರಿಸುತ್ತೆ. ಗ್ರೋ ಆಗಬೇಕಾದ್ರೆ ಅದಕ್ಕೆ ಊಟ ಬೇಕು, ನ್ಯೂಟ್ರಿಷನ್ ಬೇಕು. ಊಟ ಏನು, ಪ್ರೈಮರಿ ಎಫ್ಲುವೆಂಟಲ್ಲಿ ಇದ್ದಂಥ ಆರ್ಗ್ಯಾನಿಕ್ ವೇಸ್ಟ್ ಯಾವುದು ಮಿಕ್ಸ್ ಆಗಿ ಹೋಗಿತ್ತು ಅದನ್ನು ಅದು ಯೂಸ್ ಮಾಡ್ಕೊಂಡು ಹೋಗುತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಆ್ಯಂಡ್ ಈ ಫ್ಲಾಕ್ ಏನಿದೆ ದೊಡ್ಡದು ಮಾಸ್ ಅದರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೋಗಬೇಕಾದ್ರೆ ಪೊಲ್ಯೂಟೆಂಟ್ ಲೆವೆಲ್ ಡ್ರಾಪ್ ಆಯಿತು. ಈ ಪೊಲ್ಯೂಟೆಂಟ್ ಲೆವೆಲ್ ಡ್ರಾಪ್ ಆದರೆ BOD ಕೂಡ ಡ್ರಾಪ್ ಆಗುತ್ತೆ. ಏರೇಷನ್ ಟ್ಯಾಂಕಲ್ಲಿ ಕೆಲಸ ಕರೆಕ್ಟಾಗಿ ನಡೀತಿದೆಯೋ ಇಲ್ವೋ ಅಂತ ನಾವು ಹೇಗೆ ಹುಡ್ಕೋದು, BOD ಆಕ್ಸಿಜನ್ ಡಿಮಾಂಡ್ ಕಮ್ಮಿ ಆಯ್ತಾ ಇಲ್ವಾ ಅಂತ. ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ BOD ಡ್ರಾಪ್ ಆಯಿತು ಅಂತ ಹೇಳಿದರೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಇದನ್ನು ಕಳಿಸ್ಬಹುದು. ಓಕೆ, ವಿಲ್ ಲರ್ನ್ ದಿ ಎಂಟೈರ್ ಥಿಂಗ್. ಸೊ ಫ್ಲಾಕ್ ಅಂದರೆ ಏನು ನೆನಪಿರಲಿ, ಇಟ್ಸ್ ಅ ಮಾಸ್ ಆಫ್ ಫಂಗಲ್ ಫಿಲಮೆಂಟ್ ಆ್ಯಂಡ್ ಅದರಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಕೂಡ ಗ್ರೋ ಆಗ್ತಾ ಇದೆ. ವೈಲ್ ಗ್ರೋಯಿಂಗ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಸ್ಯೂಮ್, ಏನನ್ನ ಕನ್ಸ್ಯೂಮ್ ಮಾಡ್ತಾ ಇದೆ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಫ್ಲಾಕ್. ಹಿಯರ್ ದಿ ಕನ್ಸ್ಯೂಮ್ ಮೇಜರ್ ಪಾರ್ಟ್ ಆಫ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಇದರಿಂದಾಗಿ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ BOD, ಬಯೋಲಾಜಿಕಲ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಆಗುತ್ತೆ ಇನ್ ದಿ ಎಫ್ಲುವೆಂಟ್. ಅರ್ಥ ಆಯ್ತಾ? ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿ ಗೋ ಟು ದಿಸ್ ಪರ್ಟಿಕ್ಯುಲರ್ ಪಾರ್ಟ್. BOD ಅಂದರೆ ಏನು? ದಿಸ್ ಕುಡ್ ಬಿ ಅ 1 mark, this could be not a 1 mark question rather, but definition important. So neatly again as one question ಕೇಳಬಹುದು ಅವರು. ಸೊ BOD ಅಂತ ಹೇಳಿದ್ರೆ the amount of oxygen that would be consumed if all the organic matter in 1 liter of water were oxidized by bacteria. So suppose ನಿಮ್ಮ ಹತ್ರ 1 ಲೀಟರ್ ಎಫ್ಲುವೆಂಟ್ ನೀರಿದೆ, ಪ್ರೈಮರಿ ಎಫ್ಲುವೆಂಟ್. ಆ ಪ್ರೈಮರಿ ಎಫ್ಲುವೆಂಟಲ್ಲಿ 1 ಲೀಟರ್ ನೀರಲ್ಲಿ ಬ್ಯಾಕ್ಟೀರಿಯಾಕ್ಕೆ ಎಷ್ಟು ಆಕ್ಸಿಜನ್ ಬೇಕು, ಆ 1 ಲೀಟ್ರಲ್ಲಿ ಇದ್ದಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ತಿನ್ಕೊಂಡು ತನ್ನನ್ನು ತಾನು ಗ್ರೋ ಮಾಡ್ಕೊಳ್ಳೋಕ್ಕೆ ಆ ಆಕ್ಸಿಜನ್ ಡಿಮಾಂಡನ್ನು BOD ಅಂತೀವಿ. ಸಪೋಸ್ ಆಕ್ಸಿಜನ್ ಡಿಮಾಂಡ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ತುಂಬ ಜಾಸ್ತಿ ಇದೆ, ಅದಕ್ಕೆ ಈ ಬ್ಯಾಕ್ಟೀರಿಯಾ ಕೂಡ ಫಾಸ್ಟಾಗಿ ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡು ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಅದೇ BOD ಡ್ರಾಪ್ ಆದರೆ ಅಷ್ಟು ಊಟ ಇಲ್ಲ ತಿನ್ನಕ್ಕೆ ಫ್ಲೂಯೆಂಟಲ್ಲಿ. ಆ ಊಟ ನಮಗೆ ಪೊಲ್ಯೂಟೆಂಟು, ಬಟ್ ಆ ಬ್ಯಾಕ್ಟೀರಿಯಾ ಫ್ಲಾಕಿಗೆ ಅದು ಊಟ. ಅರ್ಥ ಆಯ್ತಾ? ಎಸ್. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಂದ ಕಲರ್ ಚೇಂಜ್ ಮಾಡಿಕೊಂಡು ವಿ ವಿಲ್ ರೈಟ್ ಡೌನ್ ವಾಟ್ ಈಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ. ಸೊ ಈ ಪ್ರೈಮರಿ ಎಫ್ಲುವೆಂಟ್ ಏನಿದೆ ಇದನ್ನು ನಾವು
ಸೆಕೆಂಡ್ರಿ ಟ್ರೀಟ್ಮೆಂಟಿಗೆ ಕಳಿಸ್ತೀವಿ. ಈ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ನಾವು ಬಯೋಲಾಜಿಕಲ್ ಪ್ರೋಸೆಸ್ ಅಂತ ಕರೆಯೋದು. ಆ್ಯಂಡ್ ಯಾವ ಆರ್ಗ್ಯಾನಿಸಮ್ ಗ್ರೋ ಆಗ್ತಾ ಇದೆ, ದಿ ಆರ್ಗ್ಯಾನಿಸಮ್ ದಟ್ ಇಸ್ ಗ್ರೋಯಿಂಗ್ ಈಸ್ ಆ್ಯಕ್ಚುಲಿ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ, ಆ್ಯಂಡ್ ದಟ್ಸ್ ದ ಕಾಂಬಿನೇಷನ್ ಕಾಲ್ಡ್ ಎಸ್ ಫ್ಲಾಕ್. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟು ಏರೇಷನ್ ಟ್ಯಾಂಕಿಗೆ ಕಳಿಸಿದ್ವಿ ಅಲ್ವಾ. ಎಸ್, ಈ ಏರೇಷನ್ ಟ್ಯಾಂಕಲ್ಲಿ ಗಾಳಿ ಮಿಕ್ಸ್ ಆಯಿತು, ವ್ಯಾಜಿಟೇಷನ್ ಆಯಿತು, ಇದರಿಂದಾಗಿ BOD ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಆ್ಯಂಡ್ ಇಲ್ಲೇ ನಿಮಗೆ ಫ್ಲಾಕ್ ಇದು ಗ್ರೋತ್ ಕೂಡ ಕಾಣಿಸೋದು, ರೈಟ್. ಸೊ ಈ ಸ್ಟೆಪ್ ನಾವು ಅರ್ಥ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಓಕೆ, ಸೊ BOD ಟೆಸ್ಟ್ ಇದು ಕೂಡ ಇಂಪಾರ್ಟೆಂಟ್. BOD test measures the rate of uptake of oxygen by microorganism in a sample of water, and thus indirectly BOD is a measure of the organic matter present in the water, and ಇದು directly proportional. BOD ಜಾಸ್ತಿ ಇದ್ರೆ ಪೊಲ್ಯೂಷನ್ ಅಥವಾ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇದೆ, BOD ಕಮ್ಮಿ ಇದ್ರೆ ಆರ್ಗ್ಯಾನಿಕ್ ಕಂಟೆಂಟ್ ಕಮ್ಮಿ ಇದೆ ಅಂತ ಅರ್ಥ. The greater the BOD of waste water, the more is its ಪೊಲ್ಯೂಟಿಂಗ್ ಪೊಟೆನ್ಷಿಯಲ್. ಈ ರಿಲೇಶನ್ಶಿಪ್ ನೆನಪಿರಲಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ಲ ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲ ಅಂತ. ಓಕೆ, ನೆಕ್ಸ್ಟ್, ಈ BOD ಕಮ್ಮಿ ಆದ ತಕ್ಷಣ ಏರೇಷನ್ ಟ್ಯಾಂಕಲ್ಲಿ ನೀರಿದೆ, ಗಾಳಿ ಮಿಕ್ಸ್ ಆಯಿತು, BOD ಕಮ್ಮಿ ಆಯಿತು. BOD ಕಮ್ಮಿ ಆದ ತಕ್ಷಣ ಏನು ಮಾಡುತ್ತೆ, ಇದನ್ನ ಆ ನೀರನ್ನು ಸೆಟ್ಲಿಂಗ್ ಟ್ಯಾಂಕಿಗೆ ಕಳಿಸ್ಬೇಕು. ಪಾಸ್ಡ್ ಆನ್ ಟು ಸೆಟ್ಲಿಂಗ್ ಟ್ಯಾಂಕ್ ಅಂತ. ಸೆಟ್ಲಿಂಗ್ ಟ್ಯಾಂಕಲ್ಲಿ ನಾವು ಏನು ಮಾಡ್ತೀವಿ, ಈ ಬ್ಯಾಕ್ಟೀರಿಯಲ್ ಫ್ಲಾಕ್ ಇದೆಯಲ್ವಾ, ಇದನ್ನ ಸೆಟಲ್ ಆಗಕ್ಕೆ ಬಿಡ್ತೀವಿ. So it accumulates a sediments at the bottom. This sediment is called as, ಕೆಳಗಡೆ ಕಲೆಕ್ಟ್ ಆಗಿರುವಂಥ ಸೆಡಿಮೆಂಟ್ ಏನಿದೆ ಫ್ಲಾಕ್ ಇದು, ಇದನ್ನ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರೆಯೋದು. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಟಿವೇಟೆಡ್ ಸ್ಲಡ್ಜ್. ಅ ಸ್ಮಾಲ್ ಪಾರ್ಟ್ ಆಫ್ ದಿ ಆಕ್ಟಿವೇಟೆಡ್ ಸ್ಲಡ್ಜ್. ಸೊ ಕೆಳಗಡೆ ಕಲೆಕ್ಟ್ ಆಗಿರುವಂಥ ಬ್ಯಾಕ್ಟೀರಿಯಲ್ ಫ್ಲಾಕ್ ಅನ್ನು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಇದರಿಂದ ಸ್ವಲ್ಪ ಭಾಗ ಗೋಸ್ ಬ್ಯಾಕ್ ಟು ದಿ ಏರೇಷನ್ ಟ್ಯಾಂಕ್, ಬಿಕಾಸ್ ಅಲ್ಲಿ ಫ್ಲಾಕ್ ಗ್ರೋ ಆಗ್ತಾ ಇರಬೇಕು. ಸೊ ಇದು ಇನಾಕ್ಯುಲಮ್ ಥರ ಆ್ಯಕ್ಟ್ ಮಾಡುತ್ತೆ. ಇನಾಕ್ಯುಲಮ್ ಅಂದರೆ ಏನು, ಈ ಒಂದು ಸಿಂಪಲ್ ಆಗಿರೋಂಥ ಎಕ್ಸಾಂಪಲ್ ಕೊಟ್ಟರೆ, ಮೊಸರು ಮಾಡಬೇಕಾದ್ರೆ ಮನೆಯಲ್ಲಿ ಅಮ್ಮ ಏನು ಮಾಡ್ತಾರೆ, ಹಾಲು ಕುದಿಸ್ಬಿಟ್ಟು ವೆನ್ ಇಟ್ ಈಸ್ ವಾರ್ಮ್ ಅದಕ್ಕೆ 1 ಸ್ಪೂನ್ ಮೊಸರು ಮಿಕ್ಸ್ ಮಾಡ್ತಾರೆ. ಆ 1 ಸ್ಪೂನ್ ಮೊಸರು ಯಾಕೆ ಮಿಕ್ಸ್ ಮಾಡೋದು, ಶಿ ಈಸ್ ಬೇಸಿಕ್ಲಿ ಮಿಕ್ಸಿಂಗ್ ಬ್ಯಾಸಿಲಸ್, ಲ್ಯಾಕ್ಟೋಬ್ಯಾಸಿಲಸ್ ಇನ್ ಟು ದ ಮಿಲ್ಕ್, ಕರೆಕ್ಟ್ ಅಲ್ವಾ. ದ ಸೇಮ್ ವೇ ನೀವು ಇಲ್ಲಿಂದ ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಮಿಕ್ಸ್ ಆಗ್ತಾ ಇದೆ, ಅಥವಾ ಸೆಂಡಿಂಗ್ ಇಟ್ ಬ್ಯಾಕ್ ಅ ಲಿಟಲ್ ಸ್ಮಾಲ್ ಪೋರ್ಷನ್ ಟು ದ ಏರೇಷನ್ ಟ್ಯಾಂಕ್ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಫ್ಲಾಕ್. ಅಲ್ಲಿಂದ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಡ್ ಮಾಡ್ತಾ ಇದ್ದೀರಿ ಅಂತ ಅಷ್ಟೇ. ಯಾ, ಇಟ್ ಸರ್ವ್ಸ್ ಆಸ್ ವಾಟ್, ಇನಾಕ್ಯುಲಮ್. ಓಕೆನಾ. ಆಮೇಲೆ ಮಿಕ್ಕಿರುವಂಥ ಆಕ್ಟಿವೇಟೆಡ್ ಸ್ಲಡ್ಜ್ ಎಲ್ಲಿಗೆ ಹೋಗುತ್ತೆ, ರಿಮೇನಿಂಗ್ ಪಾರ್ಟನ್ನು ನಾವು ಇನ್ನೊಂದು ಟ್ಯಾಂಕ್ ಕಾಲ್ಡ್ ಆಸ್ ಎನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್ಗೆ ಕಳಿಸಬಹುದು. ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಯೂಸ್ ದ್ಯಾಟ್ ಫ್ಲಾಕ್ ಏನಿದೆ ಅದನ್ನು ಬಯೋಗ್ಯಾಸ್ ಪ್ರೊಡಕ್ಷನಿಗೆ ಆ್ಯಕ್ಚುಲಿ ಯೂಸ್ ಮಾಡಬಹುದು. ಆ್ಯಂಡ್ ದ್ಯಾಟ್ ಕ್ಯಾನ್ ಬಿ ಸಪ್ಲೈಡ್ ಟು ಹೌಸ್ ಹೋಲ್ಡ್ಸ್. ಮಾಡಲೇಬೇಕಂತಿಲ್ಲ, ಮಾಡಿದ್ರೆ ಅನದರ್ ಎಕ್ಸ್ಟೆಂಡೆಡ್ ಯೂಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಎನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಲ್ಲಿ a mix of gases such as methane, hydrogen sulfide and carbon dioxide produce ಆಗುತ್ತೆ. And these gases are the ones which form biogas and can be used as a source of energy, okay, in the households. And ಅಲ್ಲಿ ಏನಾಯ್ತು, ಈ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಕೆಳಗಡೆ ಆಕ್ಟಿವೇಟೆಡ್ ಸ್ಲಡ್ಜ್ ಇತ್ತು, ಮೇಲ್ಗಡೆ ಏನಿತ್ತು ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ನೀರಿನ ಭಾಗ ಇತ್ತು. ಬಟ್ ಅದು ಇವಾಗ ಪೊಲ್ಯೂಷನ್ ತೋರಿಸ್ತಿಲ್ಲ, ಬಿಕಾಸ್ BOD ಡ್ರಾಪ್ ಆಯಿತು. ಆ ಸೆಕೆಂಡ್ರಿ ಎಫ್ಲುಯೆಂಟನ್ನು ನಾವು ಡೈರೆಕ್ಟ್ಲಿ ನೀರುಗಳಿಗೆ ಬಿಡಬಹುದು, ನ್ಯಾಚುರಲ್ ವಾಟರ್ ಬಾಡೀಸಿಗೆ ಬಿಡಬಹುದು, ರಿವರ್ ಆ್ಯಂಡ್ ಸ್ಟ್ರೀಮ್ಸಿಗೆ. ಇಲ್ಲ ನೀವು ಇದನ್ನು ಡೈರೆಕ್ಟಾಗಿ ಕಳಿಸ್ತೀರಾ ಮನೆಗಳಿಗೆ, ದೆನ್ ಟರ್ಷರಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕ್ಲೋರಿನೇಷನ್, ಆಮೇಲೆ RO, ರಿವರ್ಸ್ ಆಸ್ಮೋಸಿಸ್ ಇದೆಲ್ಲ ಮಾಡಬೇಕಾಗಬಹುದು. ಬಟ್ ಟರ್ಷರಿ ಟ್ರೀಟ್ಮೆಂಟ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ ಲೆಟ್ ಅಸ್ ಕೀಪ್ ಇಟ್ ಅಟ್ ದ್ಯಾಟ್. ಸೊ ಒಂದು ಏರಿಯಲ್ ವ್ಯೂ ತೋರಿಸಿದ್ದಾರೆ ನಿಮಗೆ ನೋಡಿ. ದೇರ್ ಆರ್ ಡಿಫ್ರೆಂಟ್ ಟ್ಯಾಂಕ್ಸ್ ಆ್ಯಂಡ್ ಎವ್ರಿ ಟ್ಯಾಂಕ್ ಈಸ್ ಲೆಟ್ ಅಸ್ ಸೇ ಒಂದು ಏರೇಷನ್ ಟ್ಯಾಂಕ್ ಇರಬಹುದು, ಒಂದು ನಿಮಗೆ ಲೆಟ್ ಅಸ್ ಸೇ ವಾಟ್ ಇಸ್ ದ್ಯಾಟ್,
ಏರೇಷನ್ ಟ್ಯಾಂಕ್ ಆದ ನಂತರ ಸೆಡಿಮೆಂಟೇಷನ್ ಟ್ಯಾಂಕ್ ಆ್ಯಂಡ್ ದೆನ್ ಎನರೋಬಿಕ್ ಸ್ಲಜ್ ಡೈಜೆಸ್ಟರ್ ಇದೆಲ್ಲ ಇರಬಹುದು ಇಲ್ಲಿ. ಓಕೆ, ಸೊ ಒನ್ ಏರಿಯಲ್ ವ್ಯೂ ದೇ ಹ್ಯಾವ್ ಶೋನ್ ಹಿಯರ್ ಆ್ಯಂಡ್ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಫ್ಲೋ ಚಾರ್ಟ್. ಸೊ ಏರೇಷನ್ ಟ್ಯಾಂಕಿಂದ ಎಲ್ಲಿಗೆ ಬಂತು? ಏರೇಷನ್ ಟ್ಯಾಂಕಿಂದ ಆ ಮೆಟೀರಿಯಲ್ ಬಂತು ಸೆಡಿಮೆಂಟೇಷನ್ ಟ್ಯಾಂಕಿಗೆ. ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ನಾವು ಏನು ಮಾಡ್ತೀವಿ? ವಿ ಆರ್ ಅಲಾವಿಂಗ್ ದಿ ಎಂಟೈರ್ ಥಿಂಗ್ ಟು ಸೆಡಿಮೆಂಟ್. ಸೊ ಈ ಟ್ಯಾಂಕಲ್ಲಿ ನಾವು ಏನನ್ನ ಪಡ್ಕೊತಾ ಇದ್ದೀವಿ? ಇಲ್ಲಿ ಸೆಡಿಮೆಂಟ್ ಇದೆ. ಈ ಸೆಡಿಮೆಂಟನ್ನು ನಾವು ಆಕ್ಟಿವೇಟೆಡ್ ಸ್ಲಜ್ ಅಂತ ಕರಿತಾ ಇರುವಂಥದ್ದು. ಆ್ಯಂಡ್ ಮೇಲ್ಭಾಗ ಏನಿದೆ, ನೀರೇನು ನಿಂತ್ಕೊಂಡಿದೆ, ಇದನ್ನ ನಾವು ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ಕರಿತೀವಿ ಅಲ್ವಾ? ಸೊ ಈ ಸೆಕೆಂಡ್ರಿ ಎಫ್ಲುಯೆಂಟ್ ಅನ್ನ ನಾವು ನದಿಗಳಿಗೆ ಬಿಡಬಹುದು, ಬಿಕಾಸ್ ದಿಸ್ ಇಸ್ ನಾಟ್ ದ್ಯಾಟ್ ಪೊಲ್ಯೂಟೆಡ್, ಅಥವಾ ಪೊಲ್ಯೂಷನ್ ಲೆವೆಲ್ ಡ್ರಾಪ್ ಆಗಿದೆ ಸುಮಾರು ಕನ್ಸಿಡರೇಬ್ಲಿ ಅಂತ ಹೇಳ್ಬಹುದು. ಕರೆಕ್ಟ್? ಎಸ್, ಆಯ್ತಲ್ವಾ? ಆಕ್ಟಿವೇಟೆಡ್ ಸ್ಲಜ್ ಅನ್ನ ಏನ್ ಮಾಡ್ತೀರಾ? ಸ್ವಲ್ಪ ಭಾಗ ಬ್ಯಾಕ್ ಟು ಏರೇಷನ್ ಟ್ಯಾಂಕ್ ಅಂಡ್ ಸ್ವಲ್ಪ ಭಾಗವನ್ನ ಇನ್ನೊಂದು ಟ್ಯಾಂಕಿಗೆ ಕಳಿಸಬಹುದು. ಅದೇ ಎನೆರೋಬಿಕ್ ಸ್ಲಜ್ ಡೈಜೆಸ್ಟರ್. ಎನೆರೋಬಿಕ್ ಸ್ಲಜ್ ಡೈಜೆಸ್ಟರ್. ಅಂಡ್ ಇಲ್ಲಿ ನಿಮಗೆ ಬೇಸಿಕ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ದಿಸ್ ಎಂಟೈರ್ ಥಿಂಗ್ ಇಫ್ ಯು ರೈಟ್ ಇಟ್ ಡೌನ್ ದಿಸ್ ವೇ ಆಲ್ಸೋ ಇಟ್ ಇಸ್ ಫೈನ್. ಇನ್ನ ನೀಟಾಗಿ ಬರ್ಕೊಳ್ಳಿ ಅಷ್ಟೇ. ಓಕೆ, ಆಲ್ ರೈಟ್. Okay, so you are aware that due to, so you can see this, okay? You are aware that due to increasing urbanization, sewage is being produced in larger quantities than ever before. However, the number of sewage treatment plants has not increased enough to treat such large quantities. So, the untreated sewage is often discharged directly into rivers, leading to their pollution and increase in waterborne diseases. So, ನೀವು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಜಾಸ್ತಿ ಹೆಚ್ಚಿಲ್ಲ ಅಂದ್ರೆ ಇದೇ ಮಾಡಬೇಕಾಗತ್ತೆ. ಡೈರೆಕ್ಟ್ ಸೀವೇಜ್ ಅನ್ನ ನೀರು ನದಿಗಳಿಗೆ ಬಿಟ್ರೆ ಆ ನೀರು ಯಾರು ಯೂಸ್ ಮಾಡ್ತಾರೆ, ದೇ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಒನ್ ಆರ್ ದಿ ಅದರ್ waterborne diseases. The Ministry of Environment and Forest, ಇದ್ರ ಮೇಲೆ ಪ್ರಶ್ನೆ ಬಂದಿಲ್ಲ, ಆದ್ರೂ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂತ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಥವಾ ಮಿನಿಸ್ಟ್ರಿ ಇದೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಅಂಡರಲ್ಲಿ. ಅಂಡ್ ಅಂಡರ್ ದ್ಯಾಟ್ ಗಂಗಾ ಮತ್ತೆ ಯಮುನಾ ಆಕ್ಷನ್ ಪ್ಲಾನ್ ಅಂತ ಲಾಂಚ್ ಆಗಿತ್ತು. ಇದರ ಪ್ರಕಾರ ದ ಪೊಲ್ಯೂಷನ್ ಲೆವೆಲ್ ಆಫ್ ಗಂಗಾ ಅಂಡ್ ಯಮುನಾ ರಿವರ್ಸ್ ವರ್ ಟು ಬಿ ಬ್ರಾಟ್ ಡೌನ್. ಸೊ ಐಡಿಯಾ ಏನು ಇತ್ತಂತ ಹೇಳಿದ್ರೆ, ಯಮುನಾ ಮತ್ತೆ ಗಂಗಾ ನದಿಗಳ ದಡದಲ್ಲಿ ಅಥವಾ ಸೈಡ್ದಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಎಸ್ಟಾಬ್ಲಿಷ್ ಮಾಡೋದು. ಆ ಗಂಗಾದಿಂದ ಯಮುನಾದಿಂದ ನೀರನ್ನು ತಗೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿ ತಿರ್ಗಾ ನದಿಗೆ ಬಿಡೋದು. ದಿಸ್ ವಾಸ್ ದ ಪ್ಲಾನ್. ಓಕೆ, under these plans it is proposed to build a large number of sewage treatment plants so that only treated sewage may be discharged in the rivers. A visit to a sewage treatment plant situated in any place near you would be a very interesting and educating experience. So what two things were planned under this actually? ನೀರನ್ನ ಡೈರೆಕ್ಟ್ ಆಗಿ ಟ್ರೀಟ್ ಮಾಡಿ ಬಿಡೋ ಅಂಥದ್ದು ಆ್ಯಂಡ್ ಬೇರೆ ಸೀವೇಜ್ ಏನು ಬರ್ತಾ ಇದೆ ಹತ್ರದ್ದು ಹಳ್ಳಿಗಳಿಂದ ಅದನ್ನು ಟ್ರೀಟ್ ಮಾಡಿಯೇ ಬಿಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಎಷ್ಟು ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ಸೊ ಹೌ ಕ್ಯಾನ್ ವಿ ಯೂಸ್ ಮೈಕ್ರೋಆರ್ಗ್ಯಾನಿಸಮ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಬಯೋಗ್ಯಾಸ್ ಅಂದರೆ ಏನು? ಆ್ಯಂಡ್ ಬಿಫೋರ್ ಐ ಗೋ ಫಾರ್ವರ್ಡ್, ಇಫ್ ಯು ಸಿ ಹಿಯರ್ ನೋಡಿ, ಇದರ ಮೇಲೆ ಕೂಡ ಪ್ರಶ್ನೆಗಳು ಬಂದಿದೆ. 2014 ಮತ್ತು 2020 ಎನೆರೋಬಿಕ್ ಸ್ಲಜ್ ಡೈಜೆಸ್ಟರ್ ಮೇಲೆ ಪ್ರಶ್ನೆ ಬಂದಿದೆ. ದ ಒನ್ಸ್ ವಿಚ್ ಆರ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ದ ಬಯೋಗ್ಯಾಸ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಟು ಸೀವೇಜ್ ಟ್ರೀಟ್ಮೆಂಟ್. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ, ಐ ಥಿಂಕ್ ಇನ್ ದ ಇಯರ್ 2014 ಅಲ್ಲ ಅನ್ಸುತ್ತೆ, ಈ ಎನರೋಬಿಕ್ ಸ್ಲಜ್ ಡೈಜೆಸ್ಟರಲ್ಲಿ ಯಾವ ಮಿಕ್ಸ್ ಆಫ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ. ಸೊ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ರೈಟ್. ಎಲ್ಲಿ ಹೋಯ್ತು? ಹಿಯರ್. ಸೊ ಬಯೋಗ್ಯಾಸ್ ಅಂದರೆ ಏನು? ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸ್. ಓಕೆ, ಏನೆಲ್ಲ ಇದೆ ಅದರಲ್ಲಿ? ಪ್ರಿಡಾಮಿನೆಂಟ್ಲಿ ಮೀಥೇನ್, ಅಂದರೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಮೀಥೇನ್ ಇಸ್ ದಿ ಹೈಯೆಸ್ಟ್, ಬಟ್ ಯು ಹ್ಯಾವ್ ಹೈಡ್ರೋಜನ್ ಸಲ್ಫೈಡ್ ಆಲ್ಸೋ, ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ, ರೈಟ್. ಆ್ಯಂಡ್ ಇದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು.
You have learned that microbes produce different types of gaseous end products during growth and metabolism. The type of gas produced depends upon the microbes and the organic substrate they utilize. ಇದೆಲ್ಲ ಬೇಡ. In the example cited in relation to fermentation of dough, cheese making and production of beverages, the main gas produced was CO2. ನಮಗೆ ಗೊತ್ತು fermentation ಅಲ್ಲಿ carbon dioxide produce ಆಗುತ್ತೆ, especially if you're talking about alcoholic fermentation. However, certain bacteria which grow anaerobically on cellulosic material. Suppose an organism is growing anaerobically, ಅಂದ್ರೆ ಆಕ್ಸಿಜನ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಳದೆ cellulosic material ಮೇಲೆ suppose grow ಆಗ್ತಾ ಇದೆ, then they end up producing a large amount of methane along with CO2 and hydrogen. Yes. These bacteria are collectively called methanogens. And under methanogens, a very common example is methanobacterium anta, commonly found in the gut athwa rumen part of the stomach in ruminants athwa cattle anta illide. And this bacteria are also commonly found in the anaerobic sludge during sewage treatment. Alva? Anaerobic sludge digester ಅಲ್ಲಿ ಸಿಗುತ್ತೆ ಅಂತ. ಮೆಥನೋಜೆನ್ಸ್ ಮೇಲೆ ಕ್ವೆಶ್ಚನ್ in 2016. Next, a lot of cellulosic material present in the food of cattle is also present in the rumen. Rumen ಅಂತ ಹೇಳಿದ್ರೆ ಈ ಕ್ಯಾಟಲ್ ಅಲ್ಲಿ, ದನಗಳಲ್ಲಿ, ದನ, ಎಮ್ಮೆ, ಆಮೇಲೆ ಶೀಪ್, ಗೋಟ್ ಇದೆಲ್ಲ ಇದೆಯಲ್ವಾ, ಇದರಲ್ಲಿ ದೇ ಆರ್ ಕಾಲ್ಡ್ as ruminants. ಅದರ ಸ್ಟಮಕ್ ಅಲ್ಲಿ 4 ಚೇಂಬರ್ಸ್ ಇರುತ್ತೆ. ಒನ್ ಆಫ್ ದ ಚೇಂಬರ್ ಇಸ್ ರೂಮೆನ್ ಅಂತ ಹೇಳ್ತೀವಿ, ಹೆನ್ಸ್ ದ ನೇಮ್ ರೂಮಿನೆಂಟ್. ಇನ್ ರೂಮೆನ್ ಈ ರೂಮೆನ್ ಅನ್ನೋ ಕಂಪಾರ್ಟ್ಮೆಂಟ್ ಏನಿದೆ ಹೊಟ್ಟೆಯಲ್ಲಿ, ಅದರಲ್ಲಿ ಈ ಬ್ಯಾಕ್ಟೀರಿಯಾ, ದೀಸ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಮೆಥನೋಜೆನ್ಸ್ ಹೆಲ್ಪ್ ಇನ್ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸ್. ಇದನ್ನ ಲೆಟ್ ಅಸ್ ಜಸ್ಟ್ ಅಂಡರ್ಲೈನ್, ಕೇಳಿದ್ರೆ ಅಂತ ಏನು ಕೆಲಸ ಅದ್ರದ್ದು ಕ್ಯಾಟಲ್ ಹೊಟ್ಟೆಯಲ್ಲಿ ಅಂತ ಹೇಳಿದ್ರೆ ಇದನ್ನ ಸೆಲ್ಯುಲೋಸ್ ಬ್ರೇಕ್ ಡೌನ್ ಮಾಡಕ್ ಯೂಸ್ ಮಾಡುತ್ತೆ. ಓಕೆ, cattle is not utilizing, cattle has the bacteria. Okay, so do you think we human beings are able to digest the cellulose present in our food? We are not. ನಮಗೆ cellulose digest ಮಾಡಕ್ ಆಗಲ್ಲ. First of all, we are not ruminants. Second, ನಮ್ಮ ಹತ್ರ ಅಂತ ಕಂಪಾರ್ಟ್ಮೆಂಟ್ ಇಲ್ಲ where methanogens are there. ಮೂರನೇದು, ನಮ್ಮ ಹತ್ರ ಸೆಲ್ಯುಲೋಸ್ ಬ್ರೇಕ್ ಡೌನ್ ಮಾಡಕ್ಕೆ ಎನ್ಸೈಮ್ ಕೂಡ ಇಲ್ಲ. ಸ್ಟಾರ್ಚ್ ಬ್ರೇಕ್ ಡೌನ್ ಮಾಡಕ್ಕೆ ಮೈಲೇಸ್ ಇದೆ. If you remember, starch ಅಲ್ಲಿ glucose ಇದೆ, and the glucose that is present has alpha bonds, alpha 1,4 and right alpha 1,6 bonds ಇರುತ್ತೆ. ಅದನ್ನ ಬ್ರೇಕ್ ಡೌನ್ ಮಾಡಕ್ಕೆ ಎನ್ಸೈಮ್ ಇದೆ, ಮೈಲೇಸ್. ಬಟ್ ಸೆಲ್ಯುಲೋಸ್ ಅಲ್ಲಿರುವಂತಹ ಬೀಟಾ ಬಾಂಡ್ಸ್ ಏನಿದೆ ಅದನ್ನ ಆಕ್ಚುಲಿ ಬ್ರೇಕ್ ಡೌನ್ ಮಾಡಕ್ಕೆ ನಮ್ಮ ಹತ್ರ ಎನ್ಸೈಮ್ಸ್ ಇಲ್ಲ. ಸೊ ಹೇಗೆ ಅದು ನಮ್ಮ ಹೊಟ್ಟೆಗೆ ಬರುತ್ತೆ ಹಾಗೆ ಹೊಟ್ಟೆಯಿಂದ ಹೊರಗಡೆ ಕೂಡ ಹೋಗುತ್ತೆ. ರೈಟ್? ದಸ್ ದ excreta of cattle, commonly called gobar, is rich in these bacteria. Okay, right. Excreta anta ಹೇಳಿದ್ರೆ the fecal matter is rich in these bacteria. These bacteria ಅಂತ ಹೇಳಿದ್ರೆ methanogen. Dung can be used for generation of biogas, commonly called gobar gas. So gobar gas plant ಹೇಗಿರುತ್ತೆ ಅಂತ ನೋಡೋಣ. ಒಂದು ಕಾಂಕ್ರೀಟ್ ಟ್ಯಾಂಕ್ ಇರುತ್ತೆ, 10 ರಿಂದ 15 ಫೀಟ್ ಡೀಪ್. ಅಂದ್ರೆ ನೆಲದ ಅಡಿಯಲ್ಲಿ 10 ರಿಂದ 15 ಫೀಟ್ ಡೀಪ್ ಇರುತ್ತೆ. ಅದರ ಬಾಯಿ ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು. ಅಂಡ್ ಅಲ್ಲಿ ನಾವು ಏನ್ ಮಾಡೋದು, ಬಯೋ ವೇಸ್ಟ್ ಏನಿದೆ, ಕಿಚನ್ ವೇಸ್ಟ್, ವೆಟ್ ವೇಸ್ಟ್ ಅಂತೀವಲ್ಲ, ಅದನ್ನ ಮಿಕ್ಸ್ ಮಾಡೋದು ವಿತ್ ಕೌ ಡಂಗ್. ಅಂಡ್ ಆ ಮಿಕ್ಸ್ ಅನ್ನ ನಾವು ಆ ಟ್ಯಾಂಕಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಟ್ಯಾಂಕಿನ ಮೇಲೆ ಒಂದು ಫ್ಲೋಟಿಂಗ್ ಕವರ್ ಅಂತ ಇರುತ್ತೆ, ವಿಚ್ ಕೀಪ್ಸ್ ರೈಸಿಂಗ್ ಆಸ್ ದ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್, ವಿಚ್ ಕೀಪ್ಸ್ ಆನ್ ರೈಸಿಂಗ್ ಆಸ್ ದ ಗ್ಯಾಸ್ ಇಸ್ produced. Okay, the biogas plant has an outlet which is connected to a pipe. ತೋರಿಸ್ತೇನೆ ನಾನು in the diagram. and ಒಂದು ಔಟ್ಲೆಟ್ ಇದೆ ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ, ಅಂಡ್ ಇದು ಕನೆಕ್ಟೆಡ್ ಟು ಪೈಪ್, ಅಂಡ್ ಆ ಪೈಪ್ ಮನೆಗಳಿಗೆ ಕನೆಕ್ಟ್ ಆಗ್ತಾ ಇದೆ ಗ್ಯಾಸ್ ಸಪ್ಲೈ ಆಗೋದಲ್ಲಿಂದ. ಓಕೆ, ಯೂಸ್ ಆಗುವಂತಹ ಸ್ಲರ್ರಿ ಏನಿದೆ ಅಥವಾ ಮೆಟೀರಿಯಲ್ ಏನಿದೆ ಅದು ಇನ್ನೊಂದು ಔಟ್ಲೆಟ್ ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ, ಅಂಡ್ ಅಲ್ಲಿಂದ ಅದನ್ನ ತೆಗೆದು ಆಸ್ ಫರ್ಟಿಲೈಸರ್ ಕೂಡ ಯೂಸ್ ಮಾಡಬಹುದು. So cattle dung is available in large quantity in rural area where cattle are used for a variety of purposes. So biogas are more often built in rural areas anta kottidare. You can see here, ಇದು actually ಮಣ್ಣಿನ ಅಡಿಯಲ್ಲಿರುವಂತಹ ಭಾಗ. So this white lid is what we actually see above the soil. ಇಲ್ಲಿ ನೀವು ಕೌಡಂಗ್ ಮತ್ತೆ ವೆಟ್ ವೇಸ್ಟ್ ಅನ್ನ ಮಿಕ್ಸ್ ಮಾಡಿ ನೀರಿನ ಜೊತೆ ಕೆಳಗಡೆ ಹಾಕಬೇಕು.
ಕೆಳಗಡೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಂದು ಈ ಟ್ಯಾಂಕಲ್ಲಿ ಬೀಳುತ್ತೆ. ದಿಸ್ ಟ್ಯಾಂಕ್ ಇಸ್ 10 to 15 feet ಡೀಪ್. ಆ್ಯಂಡ್ ಇಲ್ಲಿ ಎನೆರೋಬಿಕ್ ಬೇಸಿಕ್ಲಿ ರೆಸ್ಪಿರೇಷನ್ ನಡೀತಾ ಇದೆ. ಆ್ಯಂಡ್ ದ ಗ್ಯಾಸಸ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್ ಮೇಲ್ಗಡೆ ಕಲೆಕ್ಟ್ ಆಗುತ್ತೆ. ಗ್ಯಾಸಸ್ ವಿಲ್ ರೈಸ್ ಅಪ್ ಅಲ್ವಾ. ಮೇಲ್ಗಡೆ ಕಲೆಕ್ಟ್ ಆಗಬೇಕಾದ್ರೆ ಇದು ಗ್ಯಾಸ್ ಹೋಲ್ಡರ್. ಗ್ಯಾಸ್ ಎಷ್ಟು ಕಲೆಕ್ಟ್ ಆಗುತ್ತೆ ಅಷ್ಟು ಈ ಹೋಲ್ಡರ್ ಮೇಲೆ 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 ಬರೋದು. ಹೆನ್ಸ್ ರೈಸಿಂಗ್, ಫ್ಲೋಟ್ ಆಗ್ತಾ ಇರುತ್ತೆ ಇದು. ಆ್ಯಂಡ್ ಈ ಗ್ಯಾಸ್ ಹೋಲ್ಡರ್ಗೆ ಒಂದು ಔಟ್ಲೆಟ್ ಇದೆ, ಇದು ಮೇನ್ ಪೈಪ್. ಈ ಪೈಪ್ ಮುಂದೆ ಹೋಗಿ ಮನೆಗಳಿಗೆ ಬ್ರಾಂಚ್ ಆಗ್ತಾ ಹೋಗಬಹುದು, ರೈಟ್. ನೆಕ್ಸ್ಟ್ ಇಲ್ಲಿ ಏನು ಮೆಟೀರಿಯಲ್ ಯೂಸ್ ಆಯಿತು, ನೀವು ಮೆಟೀರಿಯಲ್ ಆ್ಯಡ್ ಮಾಡ್ತಾ ಹೋದ್ರಿ, ಆ ಮೆಟೀರಿಯಲ್ ಯೂಸ್ ಆಗ್ತಾ 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 ಏನಾಯಿತು, ಮೇಲೆ 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 ಬರುತ್ತೆ. ಒನ್ಸ್ ಇಟ್ ರೀಚಸ್ ದಿಸ್ ಲೆವೆಲ್ ಅಲ್ವಾ, ಇಟ್ ವಿಲ್ ಕಮ್ ಡೌನ್ ಟು ದಿಸ್ ಟ್ಯಾಂಕ್. ಈ ಟ್ಯಾಂಕಿಗೆ ಬಂದು ಕಲೆಕ್ಟ್ ಆಗುತ್ತೆ. ನೀವು ಈ ಬಾಗಿಲನ್ನು ಅಥವಾ ಅದರ ಮುಚ್ಚಳವನ್ನು ತೆಗೆದು ಇದನ್ನು, ಈ ಮೆಟೀರಿಯಲ್ ಇಲ್ಲಿ ಏನು ಕಲೆಕ್ಟ್ ಆಗಿದೆ ಅದನ್ನು ತಗೊಂಡು ಫರ್ಟಿಲೈಸರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್, ದ ಬಯೋಗ್ಯಾಸ್ ದಸ್ ಪ್ರೊಡ್ಯೂಸ್ಡ್ ಇಸ್ ಯೂಸ್ ಫಾರ್ ಕುಕಿಂಗ್ ಆ್ಯಂಡ್ ಲೈಟಿಂಗ್ ಪರ್ಪಸ್. ಓಕೆ, ಲ್ಯಾಂಪ್, ಗೋಬರ್ ಗ್ಯಾಸ್ ಲ್ಯಾಂಪ್ ಏನಿದೆ ಅದು ಅಥವಾ ಅಡುಗೆಗೆ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಇದು ಡಯಾಗ್ರಾಮ್ ಒಮ್ಮೆ ನೋಡ್ಕೊಳ್ಳಿ. ಆ್ಯಂಡ್ ಈ ಟೆಕ್ನಾಲಜಿಯನ್ನು ಯಾರು ಡೆವಲಪ್ ಮಾಡಿರೋದು, 2 bodies or Indian Agricultural Research Institute along with Khadi and Village Industries Commission. ಆ್ಯಕ್ಚುಲಿ ಡಿಸೈನಿಂಗ್ ಕೆಲಸ IARI ಮಾಡಿರೋದು, ಬಟ್ ಹಳ್ಳಿಗಳಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ KVIC, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಹೆಲ್ಪ್ ಮಾಡಿದೆ. ಓಕೆ, ಇಫ್ ಯುವರ್ ಕಾಲೇಜ್ ಇಸ್ ಓಕೆ ಯು ಕ್ಯಾನ್ ರೀಡ್ ದಿಸ್ ಪಾರ್ಟ್. ಅಷ್ಟೇನು ಇಟ್ಸ್ ಮೋರ್ ಲೈಕ್ ಅ ಪ್ರಾಜೆಕ್ಟ್, ನೀವು ಮಾಡಿ ಅಂತ ಕೊಟ್ಟಿರೋವಂಥದ್ದು. ಸೊ ಬಯೋಗ್ಯಾಸ್ ಅರ್ಥ ಆಯ್ತಲ್ವಾ. Next we will see the biocontrol agents. So biogas plant artha aitu, no doubt here. Let us start with the last part of the chapter, which is microbe as biocontrol agent. Biocontrol anta helidre ಏನು, ಬಯೋಲಾಜಿಕಲ್ ಮೆಥಡ್ ಅನ್ನು ಯೂಸ್ ಮಾಡಿ ಯಾವುದಾದ್ರೂ ಬೇಡದಿರೋಂತಹ ಒಂದು ಪೆಸ್ಟ್ ಅನ್ನು ಅಥವಾ ಇನ್ಸೆಕ್ಟ್ ಅನ್ನು ಕಂಟ್ರೋಲ್ ಮಾಡೋದು. ಓಕೆ, ಇದನ್ನ ನಾವು ಇನ್ ಮಾಡರ್ನ್ ಟರ್ಮ್ಸ್ ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು ಒಂದು ಭಾಗ ಅಥವಾ ಒಂದು ರೀತಿ ಅಂತ ಹೇಳ್ಬಹುದು, ರೈಟ್. Yes, if you want, you can underline this definition. Use of biological method for controlling diseases and pests anta. Idra examples mele prashnegal bandide. This is the introduction part of it. In modern society, these problems have been tackled increasingly by the use of chemicals. Now ಏನು ಮಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಅಥವಾ ಸ್ವಲ್ಪ even now it is done in certain areas, but now people know that chemical use ಮಾಡೋದು is toxic. Not only ನೀವು ಯಾವುದಾದ್ರೂ ಇನ್ಸೆಕ್ಟಿಗೆ ಅಗೇನ್ಸ್ಟ್ ಯೂಸ್ ಮಾಡ್ತಾ ಇದ್ದೀರಾ ಹೌದು, ಬಟ್ ಇಟ್ ಇಸ್ ಟಾಕ್ಸಿಕ್ ಫಾರ್ ಆಲ್ ಅದರ್ ಫ್ರೆಂಡ್ಲಿ ಆನಿಮಲ್ಸ್ ಆಲ್ಸೋ ಆ್ಯಂಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. So these chemicals are toxic and extremely harmful to human beings and animals alike and have been polluting our environment, soil, groundwater, fruits, vegetables and crop plants. Our soil is also polluted through the use of weedicides to remove weed. Weed ಅನ್ನು ತೆಗಿಬೇಕಾ ಒಂದು ಕೆಮಿಕಲ್ ಯೂಸ್ ಮಾಡಿ. ಆ್ಯಂಡ್ ಅದು ಕೂಡ ನಾವು ಪ್ಲಾಂಟನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ ಅಥವಾ ಪ್ಲಾಂಟ್ ಪ್ರೊಡ್ಯೂಸನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಎಂಟ್ರಿ ಹೊಡೆಯುತ್ತೆ. ಆ್ಯಂಡ್ ಇಟ್ ಮೈಟ್ ಹ್ಯಾವ್ ಎನ್ ಅಡ್ವರ್ಸ್ ಎಫೆಕ್ಟ್ ಇನ್ ಅವರ್ ಬಾಡಿ ಆಸ್ ವೆಲ್. ಸೊ ಬಯಾಲಜಿಕಲ್ ಕಂಟ್ರೋಲನ್ನು ನೀವು ಮಾಡಿದ್ರೆ ಇನ್ ಅಗ್ರಿಕಲ್ಚರ್ ನ್ಯಾಚುರಲ್ ಪ್ರಿಡೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀರಾ. ಅಂದರೆ ಸಪೋಸ್ ಒಂದು ಇನ್ಸೆಕ್ಟ್ ನಿಮಗೆ ನಿಮ್ಮ ಬೆಳೆ ಆಗಬೇಕಾದ್ರೆ ಕಷ್ಟ ಕೊಡ್ತಾ ಇದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಈ ಇನ್ಸೆಕ್ಟನ್ನು ತಿನ್ನೋ ಅಂಥ ಪ್ರಿಡೇಟರನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಈಟ್ ಅಪ್ ದೀಸ್ ಪ್ರೇ ವಿಚ್ ಇಸ್ ದ ಇನ್ಸೆಕ್ಟ್ ವಿಚ್ ಇಸ್ ಟ್ರಬ್ಲಿಂಗ್ ಯು. ನಿಮಗೆ ಕಷ್ಟ ಕೊಡ್ತಾ ಇರುವಂಥ ಒಂದು ಇನ್ಸೆಕ್ಟನ್ನು ತಿಂದು it will not harm any other organism. Okay, this is a part of, like I said, organic farming. So key belief of the organic farmer is that the biodiversity furthers health. Biodiversity ಎಷ್ಟಿದೆ ಅಷ್ಟು ಹೆಲ್ದಿ ಆಗಿ ನಾವು ಕೂಡ ಇರ್ತೀವಿ ಅಂತ ಒಂದು ನಂಬಿಕೆ. The more variety a landscape has, the more sustainable it is. ಮೋರ್ ವೆರೈಟಿ, ಎಷ್ಟು ಬಯೋಡೈವರ್ಸಿಟಿ ಇದೆ ಒಂದು ಲ್ಯಾಂಡ್ಸ್ಕೇಪಲ್ಲಿ. ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ರೆ ಒಂದು ಗದ್ದೆ, ಹೊಲ, ಒಂದು ಪರ್ಟಿಕ್ಯುಲರ್ ಜಾಗ್ರಫಿಕಲ್ ರೀಜನನ್ನು ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಎಷ್ಟು ವೆರೈಟಿ ಇರುತ್ತೆ ಅಷ್ಟು ಒಳ್ಳೆಯದು ಅಂತ ಒಂದು ನಂಬಿಕೆ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಿ ಆರ್ಗ್ಯಾನಿಕ್ ಫಾರ್ಮರ್ ದೇರ್ಫೋರ್ ವರ್ಕ್ಸ್ ಟು ಕ್ರಿಯೇಟ್ ಅ ಸಿಸ್ಟಮ್ ವೇರ್ ದ ಇನ್ಸೆಕ್ಟ್ಸ್ ದಟ್ ಆರ್ ಸಮಟೈಮ್ಸ್ ಕಾಲ್ಡ್ ಪೆಸ್ಟ್ ಆರ್ ನಾಟ್ ಇರಾಡಿಕೇಟೆಡ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನೀವೇನು ಮಾಡ್ತಾ ಇದ್ರೆ ಪೆಸ್ಟನ್ನು ಇರಾಡಿಕೇಟ್ ಮಾಡ್ತಾ ಇಲ್ಲ, ಬಟ್ ಅದರ ಪಾಪ್ಯುಲೇಷನನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ.
the population is kind of controlled and maintained within a manageable level, and ಇದರಿಂದಾಗಿ ನಿಮಗೆ ಬಯೋಡೈವರ್ಸಿಟಿ ಹಾಳಾಗ್ತಿಲ್ಲ, ಬಿಕಾಸ್ ದಿ ಎಂಟೈರ್ ಸ್ಪೀಶೀಸ್ ನಾಟ್ ಗೆಟಿಂಗ್ ವೈಪ್ಡ್ ಔಟ್ ಫ್ರಮ್ ದ್ಯಾಟ್ ಜಾಗ್ರಫಿಕಲ್ ರೀಜನ್. ಇದೆ ಅದರ ನಂಬರ್ 50,000 ಎಲ್ಲಿದೆ ಅಲ್ಲಿಂದ 1,000 ಅಥವಾ 10,000 ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಷ್ಟೇ. Contrary to the conventional farming practice, which often use chemical methods to kill both useful and harmful life forms indiscriminately. ನೀವು ಯಾವುದಾದ್ರೂ ಪೆಸ್ಟಿಸೈಡ್ ಯೂಸ್ ಮಾಡಿದ್ರೆ ಅದು ಹನಿಬಿಯನ್ನು ಕೂಡ ಸಾಯಿಸುತ್ತೆ. It will kill the pest, yes, but also the honeybee, which is actually a very required pollinator in an ecosystem. Alva? So, adanna kuda, okay. This is a holistic approach that seeks to develop an understanding of the webs of interaction between the myriad of organisms that constitute the field fauna and flora. A very complicated paragraph with a lot of high English use, but namge beda. Exam point of view inda artha ಮಾಡ್ಕೊಳ್ಳಿ, ಅರ್ಥ ಬೇಕು, but exam point of view ಇಂದ ಇಲ್ಲಿಂದ ಕ್ವೆಶನ್ಸ್ ಬರಲ್ಲ ಅಂತ ಇದ್ದೀನಿ. ಅಫ್ಕೋರ್ಸ್ ಇಟ್ ಇಸ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಅಂಡರ್ಸ್ಟ್ಯಾಂಡಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ಅಂತ. ಓಕೆ, ದಿ ಆರ್ಗ್ಯಾನಿಕ್ ಫಾರ್ಮರ್ ಹೋಲ್ಡ್ಸ್ ದ ವ್ಯೂ that the eradication of the creatures that are often described as pests is not only possible but also undesirable, for without them the beneficial predatory and parasitic insects which depend upon them as food or host would not be able to survive. ಒಂದು ಪೆಸ್ಟನ್ನು ನೀವು ತೆಗೆದ್ರೆ ಅದನ್ನು ಫುಡ್ ಚೈನಿಂದ ತೆಗೆದ್ರೆ ಎಲ್ಲ ಫುಡ್ ಚೈನ್ ಅದ್ರ ಜೊತೆ ಅಸೋಸಿಯೇಟ್ ಆಗಿರುವಂಥ ಫುಡ್ ವೆಬ್ ಏನಿದೆ ಅದೆಲ್ಲ ಶೇಕ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಕುಡ್ ಹ್ಯಾವ್ ಅ ಫರ್ದರ್ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿ ಹೇಳೋದಾದ್ರೆ. ಓಕೆ, thus the use of biocontrol measures will greatly reduce our dependence on toxic chemicals and pesticides. An important part of the biological farming approach is to become familiar with the various life forms that inhabit the field, predators as well as pests, and also their life cycle patterns of feeding and the habitats that they prefer. This will help develop appropriate means of biocontrol. Okay? So basically, ಒಂದು ಪೆಸ್ಟನ್ನು ಇರಾಡಿಕೇಟ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದು ಫುಡ್ ಚೈನಲ್ಲಿ ಎಲ್ಲಿ ಇದೆ, ಅದರ ಪ್ರಿಡೇಟರ್ ಯಾವುದು, ಲೈಫ್ ಸೈಕಲ್ ಹೇಗೆ, ಯಾವ ಹ್ಯಾಬಿಟ್ಯಾಟಲ್ಲಿ ಸಿಗುತ್ತೆ. ಸೊ ದ್ಯಾಟ್ ನೀವು ಅದರ ವೀಕ್ ಪಾಯಿಂಟನ್ನು ಏಮ್ ಮಾಡಿದ್ರೆ ಅದರ ನಂಬರ್ ಡಿಕ್ರೀಸ್ ಆಗುತ್ತೆ, ಬಟ್ ಅದು ಸ್ಪೀಶಿ ಆಸ್ ಅ ಸ್ಪೀಶಿ ಕಂಪ್ಲೀಟ್ಲಿ ವೈಪ್ ಔಟ್ ಆಗಲ್ಲ. Okay, organic farming is very popular these days. Many of our brainies from IITs and all are getting into organic farming, and they've built a very strong industry on organic farming because more than it being ecosystem friendly, it is actually important for the health of human beings. Namma healthigosskara idu tumba important ಆಗಿರುವಂತದ್ದು. 20 ಕೇಳಿರುವಂತ ಪ್ರಶ್ನೆ on the examples that are given here. ಅಗೇನ್ ಇಲ್ಲಿ ಕೂಡ ಸ್ವಲ್ಪ ಮ್ಯಾಚ್ ದ ಫಾಲೋವಿಂಗ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ದಟ್ ಆಲ್ ದಿ ಎಕ್ಸಾಂಪಲ್ಸ್ ಆರ್ ಇನ್ಕ್ಲೂಡೆಡ್. ಸೊ ದೀಸ್ ಆರ್ ಆ್ಯಕ್ಚುಲಿ ದಿ ಎಕ್ಸಾಂಪಲ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಹೇಗೆ ನೀವು ಒಂದು ಆರ್ಗ್ಯಾನಿಸಮನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಪೆಸ್ಟನ್ನು ಇರಾಡಿಕೇಟ್ ಮಾಡ್ಬೋದು, ನಾಟ್ ಎಕ್ಸಾಕ್ಟ್ಲಿ ಇರಾಡಿಕೇಟ್ ಬಟ್ ಯು ಕ್ಯಾನ್ ಕಂಟ್ರೋಲ್ ದ ನಂಬರ್ಸ್ ಅಂತ. ಸೊ ದ ಫಸ್ಟ್ ಥಿಂಗ್, ಬೀಟಲ್, ರೆಡ್ ಆ್ಯಂಡ್ ಬ್ಲ್ಯಾಕ್ ಮಾರ್ಕಿಂಗ್ಸ್ ಇರುವಂಥ ಬೀಟಲ್, ಇದನ್ನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಲೇಡಿ ಬರ್ಡ್ ಬೀಟಲ್ ಅಂತ ಕರೀತಾರೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಕೊಳ್ಬಹುದು, ವಿ ವಿಲ್ ಕಮ್ ಟು ದ್ಯಾಟ್, ಎಫಿಡ್ಸ್ ಅನ್ನ ತೆಗಿಬಹುದು. ಎಫಿಡ್ಸ್ ಆರ್ ಆ್ಯಕ್ಚುಲಿ ಅ ಪ್ಲಾಂಟ್ ಪೆಸ್ಟ್. ಆ್ಯಂಡ್ ನೀವು ಡ್ರ್ಯಾಗನ್ ಫ್ಲೈಸ್ ಬರುತ್ತಲ್ವ, ಹೆಲಿಕಾಪ್ಟರ್ ಅಂತ ಚಿಕ್ಕವರಿರುವಾಗ ಅದನ್ನು ಕರಿತಾ ಇದ್ವಿ. ಆ್ಯಂಡ್ ಅದನ್ನ ಕೆಲವರು, ನಾನು ಮಾಡ್ತಾ ಇರಲಿಲ್ಲ, ನಂಗೆ ಅಷ್ಟು ಧೈರ್ಯ ಇರಲಿಲ್ಲ, ಬಟ್ ಕೆಲವರು ಅದರ ಉದ್ದವಾಗಿರುವಂಥ ಬೀಲವನ್ನು ಹಿಡ್ಕೊಂಡು ಅದಕ್ಕೆ ಒಂದು ಹಗ್ಗ ಅಥವಾ ಒಂದು ಹಗ್ಗ ಅಲ್ಲ ದಾರ ಕಟ್ಬಿಟ್ಟು ಇಟ್ ಯೂಸ್ ಟು ಫ್ಲೈ ಆ್ಯಂಡ್ ಯು ನೋ ದೇ ಯೂಸ್ ಟು ಪ್ರಿಟೆಂಡ್ ದಟ್ ದೇ ಆರ್ ಫ್ಲೈಯಿಂಗ್ ಹೆಲಿಕಾಪ್ಟರ್. ಇದು ಕೂಡ ನೋಡಿದ್ದೀನಿ ನಾನು. ಸೊ ಯಾ, ವೆನ್ ವಿ ವರ್ ಯಂಗ್, ಬಟ್ ನಾಟ್ ಹಾರ್ಮಿಂಗ್ ದಿ ಆರ್ಗ್ಯಾನಿಸಮ್. ಓಕೆ, ಸೊ ಡ್ರ್ಯಾಗನ್ ಫ್ಲೈಸ್ ಆರ್ ಆ್ಯಕ್ಚುಲಿ ಪ್ರಿಡೇಟರ್ಸ್ ಆಫ್ ಮಾಸ್ಕಿಟೋಸ್. ಈ ಮಾಸ್ಕಿಟೋ ಲಾರ್ವಾ ಇರುತ್ತಲ್ವ ನೀರಲ್ಲಿ ಬೆಳೀತಾ ಇರೋದನ್ನು, ಅದನ್ನು ತಿನ್ನುತ್ತದು. ಆ್ಯಂಡ್ ಇಟ್ ವಿಲ್ ಆಲ್ಸೋ ಹಂಟ್ ಆನ್ ದಿ ಅಡಲ್ಟ್ ಮಾಸ್ಕಿಟೋ. ಅಲ್ಲ ಮ್ಯಾಮ್, ಮಾಸ್ಕಿಟೋ ಏನಕ್ಕೆ ನಮಗೆ, ಮಾಸ್ಕಿಟೋ ಇಸ್ ಅ ಪೆಸ್ಟ್ ಫಾರ್ ಅಸ್ ಅಲ್ವಾ, ಅದರ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ದೋಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಇದ್ದಾರೆ. ಎಕ್ಸಾಂಪಲ್ ಆಫ್ ಮೈಕ್ರೋಬಿಯಲ್ ಬಯೋಕಂಟ್ರೋಲ್ ಏಜೆಂಟ್ ದಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಆರ್ಡರ್ ಟು ಕಂಟ್ರೋಲ್ ಬಟರ್ಫ್ಲೈ caterpillars is the bacteria, ಬ್ಯಾಸಿಲಸ್ ಟುರೆಂಜೆನಿಸಿಸ್. ಬಯೋಟೆಕ್ನಾಲಜಿ ಇದನ್ನ ಕಲ್ತಿದ್ದೀರಾ, BT ಅಂತ ಇದ್ರ ಶಾರ್ಟ್ ಫಾರ್ಮ್ ಆಗುತ್ತೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರ ಡ್ರೈ ಆಗಿರೋಂಥ ಸ್ಪೋರ್ ಸ್ಯಾಶೆಯಲ್ಲಿ ಸಿಗುತ್ತೆ. ಓಕೆ,
ಇದನ್ನ ರೈತರು ಏನ್ ಮಾಡಬೇಕು, ಸಪೋಸ್ ದ ಕ್ಯಾಟರ್ಪಿಲ್ಲರ್ ಇಸ್ ಗ್ರೋಯಿಂಗ್ ಇನ್ ದ ಪ್ಲಾಂಟೇಶನ್ ಅಂಡ್ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಸ್ಯಾಶೆಯನ್ನ ತಗೊಂಡ್ ಬಂದು ಇದನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಆನ್ ಟು ದ ಪ್ಲಾಂಟ್ಸ್. ಮಾಡಬೇಕಾದ್ರೆ ಏನಾಗುತ್ತೆ, ದ ಕ್ಯಾಟರ್ಪಿಲ್ಲರ್ ವಿಲ್ ಈಟ್ ದ ಲೀವ್ಸ್ ಅಲ್ವಾ, ಲೀವ್ಸ್ ಮೇಲೆ ಇದು ಹೋಗಿ ಬಿದ್ದಿದೆ ನೀರ್ ಜೊತೆ ಮಿಕ್ಸ್ ಆಗಿ, ಸ್ಪೋರ್ ಇನ್ಆಕ್ಟಿವ್ ಇದೆ ಸದ್ಯಕ್ಕೆ. ಆ ಎಲೆಯನ್ನ ತಿಂದಿದ ತಕ್ಷಣ ದಿಸ್ ಪರ್ಟಿಕ್ಯುಲರ್ ಏನಂತಾರೆ ಸ್ಪೋರ್ ವಿಲ್ ಎಂಟರ್ ಇನ್ ಟು ದ ಕ್ಯಾಟರ್ಪಿಲ್ಲರ್ಸ್ ಸ್ಟಮಕ್ ಅಲ್ವಾ. ಬ್ರೆಸಿಕೇಸಿ ಫ್ಯಾಮಿಲಿ, ಮಸ್ಟರ್ಡ್, ಕ್ಯಾಬೇಜ್, ಕಾಲಿಫ್ಲವರ್, ಮಸ್ಟರ್ಡ್ ಇದೆಲ್ಲ ಬ್ರೆಸಿಕಾಸ್ ಅಲ್ಲಿ ಬರುವಂಥದ್ದು. ಅಂಡ್ ಫ್ರೂಟ್ ಟ್ರೀಸ್ ಮೇಲೆ ಸ್ಪ್ರೇ ಮಾಡ್ತೀರಾ. ಕ್ಯಾಟರ್ಪಿಲ್ಲರ್ ಬೆಳೀತಾ ಇದೆ, ಅದು ಎಲೆಯನ್ನ ತಿಂದಿದ ತಕ್ಷಣ ಸ್ಪೋರ್ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಸ್ಪೋರ್ ಆಕ್ಟಿವೇಟ್ ಆಯ್ತು. ಆಗಿದ ತಕ್ಷಣ ವಾಟ್ ದಿ ಸ್ಪೋರ್ ವಿಲ್ ಡೂ, ಒಂದು ಟಾಕ್ಸಿನ್ ಅನ್ನ ರಿಲೀಸ್ ಮಾಡುತ್ತೆ ವಿಚ್ ವಿಲ್ ಆಕ್ಚುಲಿ ಅಫೆಕ್ಟ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದ ಕ್ಯಾಟರ್ಪಿಲ್ಲರ್ ಅಂಡ್ ಕ್ಯಾಟರ್ಪಿಲ್ಲರ್ ಸತ್ ಹೋಗುತ್ತೆ. ಆದ್ರೆ ಬೇರೆ ಯಾವುದೇ ಇನ್ಸೆಕ್ಟ್, ಹನಿಬಿ ಸೇಫ್, ಏನು ಅದಕ್ಕೆ ಕಷ್ಟ ಆಗಲ್ಲ, ವಿಚ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಲಿನೇಟರ್ಸ್. Because of the development of methods of genetic engineering in the last decade or so, ಬಯೋಟೆಕ್ನಾಲಜಿ ಇದನ್ನ ಕಲ್ತಿದ್ದೀರಾ ನೀವು. ಏನ್ ಮಾಡಿದರೆ, ಬ್ಯಾಸಿಲಸ್ ತುರೆಂಜೆನಿಸಿಸ್ ಇದು ಯಾವ್ದಿದು ಟಾಕ್ಸಿನ್, ಇದಕ್ಕೆ ಯಾವ್ದಾದ್ರು ಜೀನ್ ಇರ್ಬೇಕಲ್ವಾ ಅದ್ರ ದೇಹದಲ್ಲಿ, ಆ ಜೀನ್ ಅನ್ನ ತಗೊಂಡ್ಬಿಟ್ಟು ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿಸ್ ಜೀನ್ ಡೈರೆಕ್ಟ್ಲಿ ಇನ್ ಟು ದ ಪ್ಲಾಂಟ್. ಸ್ಪೋರ್ಸ್ ತಗೊಂಡ್ ಬರೋದು, ಮಿಕ್ಸ್ ಮಾಡೋದು, ನೀರಲ್ಲಿ ಸ್ಪ್ರೇ ಮಾಡೋದು ಇಲ್ಲ, ತುಂಬಾ ಕೆಲಸ ಆಯ್ತು. ಗಿಡಗಳು ನ್ಯಾಚುರಲಿ ಇದನ್ನ ರೆಸಿಸ್ಟ್ ಮಾಡಿದ್ರೆ ಕ್ಯಾಟರ್ಪಿಲ್ಲರ್ ಅನ್ನ ಹೇಗೆ, ಎಸ್. ಸೊ ಆ ಜೀನ್ ಅನ್ನ ತಗೊಂಡ್ ಬಂದು ಗಿಡಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಗಿಡವೇ ಆ ಟಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ವಿಚ್ ವಿಲ್ ಆಕ್ಚುಲಿ ಗೆಟ್ ರಿಡ್ ಆಫ್ ದ ಕ್ಯಾಟರ್ಪಿಲ್ಲರ್ ಬಟ್ ನಾಟ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಅಸ್ ಆರ್ ಎನಿ ಅದರ್ ಆರ್ಗ್ಯಾನಿಸಮ್. ಬರೀ ಕ್ಯಾಟರ್ಪಿಲ್ಲರ್ಗೆ ಅದು ವಿಷ ಆಗಿದೆ. ಓಕೆನಾ, ಎಸ್. ಸೊ ನೀವು ಬಯೋಟೆಕ್ನಾಲಜಿಯಲ್ಲಿ ಇದನ್ನ ಕಲಿತೀರಾ ಮುಂದೆ ಹೋಗಿ, ರೈಟ್. ನೆಕ್ಸ್ಟ್ 2019 ಅಗೇನ್ ಕೇಳಿರುವಂಥ ಪ್ರಶ್ನೆ, ಬಯಾಲಜಿಕಲ್ ಕಂಟ್ರೋಲ್ ಬಿಂಗ್ ಡೆವಲಪ್ ಫಾರ್ ದ ಯೂಸ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ಲಾಂಟ್ ಡಿಸೀಸ್ ಇಸ್ ದ ಫಂಗಸ್ ಟ್ರೈಕೋಡರ್ಮಾ. ಇದರ ಮೇಲೆ ಕೂಡ ಪ್ರಶ್ನೆ ಬಂದಿದೆ. ಆ್ಯಂಡ್ ಈ ಟ್ರೈಕೋಡರ್ಮಾ ಆಕ್ಚುಲಿ ಫ್ರೀ ಲಿವಿಂಗ್ ಫಂಗೈ, ಮಣ್ಣಲ್ಲಿ ಬೆಳೆಯುವಂಥದ್ದು ಅರೌಂಡ್ ದ ರೂಟ್ಸ್ ಆಫ್ ದ ಪ್ಲಾಂಟ್. ಆ್ಯಂಡ್ ಫಾರ್ ಸಮ್ ರೀಸನ್ ಗಿಡದ ಈ ಪರ್ಟಿಕ್ಯುಲರ್ ರೂಟ್ ಅಲ್ಲಿ ಯಾವ್ದಾದ್ರು ಪ್ಯಾಥೋಜನ್ ಇದ್ರೆ ಅದನ್ನ ತಡೆ ಹಿಡಿಯೋ ಶಕ್ತಿ ಈ ಪರ್ಟಿಕ್ಯುಲರ್ ಟ್ರೈಕೋಡರ್ಮಾ ಅನ್ನೋ ಒಂದು ಫಂಗೈಗಿದೆ. ಸೊ ಇಟ್ಸ್ ಅ ಕೈಂಡ್ ಆಫ್ ಅ ಬಯೋಕಂಟ್ರೋಲ್ ಏಜೆಂಟ್ ಅಗೇನ್. ಮೇ ಬಿ ಇಟ್ ಪ್ರೊಡ್ಯೂಸಸ್ ಅನ್ ಆಂಟಿಬಯೋಟಿಕ್ ಕೈಂಡ್ ಆಫ್ ಅ ಥಿಂಗ್ ಅಂತ ಹೇಳ್ಬಹುದು, ಅ ಕೆಮಿಕಲ್ ವಿಚ್ ಕ್ಯಾನ್ ಗೆಟ್ ರಿಡ್ ಆಫ್ ಸೆವ್ರಲ್ ಪ್ಲಾಂಟ್ ಪ್ಯಾಥೋಜನ್ಸ್ ಇನ್ ದ ಸಾಯಿಲ್. ಸೊ ಏನ್ ಮಾಡ್ಬೋದು ನೀವು, ಆ ಮಣ್ಣಿಗೆ ಈ ಪರ್ಟಿಕ್ಯುಲರ್ ಟ್ರೈಕೋಡರ್ಮಾವನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ದ್ಯಾಟ್ ಗಿಡಗಳ ರೂಟ್ಸ್ ಅಫೆಕ್ಟ್ ಆಗದಿರ್ಲಿ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಬ್ಯಾಕ್ಯುಲೋವೈರಸ್ ಅಂತ are pathogens that attack insect and other arthropods. So baculovirus is a type of virus. We know viruses are even otherwise very specific in attacking the organism. So ಅವರು ಇನ್ಸೆಕ್ಟ್ ಅಂಡ್ ಕೆಲವು ಬೇರೆ ಆರ್ಥ್ರೋಪೋಡ್ಸ್ಗೆ ಸ್ಪೆಸಿಫಿಕ್ ಆಗಿ ಅಟ್ಯಾಕ್ ಮಾಡುತ್ತೆ ಬ್ಯಾಕ್ಯುಲೋವೈರಸ್. ಆ್ಯಂಡ್ ಇದನ್ನ ಈ ಬ್ಯಾಕ್ಯುಲೋವೈರಸ್ ಯಾವುದನ್ನ ನಾವು ಬಯೋಕಂಟ್ರೋಲ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ಫಾಲ್ಸ್ ಅಂಡರ್ ದ ಜೀನಸ್ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್ ಅಂತ. ಆ್ಯಂಡ್ ದೇ ಆರ್ ಎಕ್ಸಿಲೆಂಟ್ ಕ್ಯಾಂಡಿಡೇಟ್ಸ್ ಫಾರ್ ಸ್ಪೀಶಿ ಸ್ಪೆಸಿಫಿಕ್, ಅಂದರೆ ಒಂದು ಸ್ಪೀಶಿಗೆ ಮಾತ್ರ ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್. ಅಂದರೆ ತುಂಬ ನ್ಯಾರೋ ಆಗಿ ಒಂದೇ ಪೆಸ್ಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅಗೇನ್ ಯು ಆರ್ ನಾಟ್ ಟಾರ್ಗೆಟಿಂಗ್ ಎನಿ ಅದರ್ ಥಿಂಗ್ ವಿಚ್ ಇಸ್ ನಾಟ್ ಹಾರ್ಮಿಂಗ್ ಯುವರ್ ಪ್ಲಾಂಟೇಶನ್. ಅದಕ್ಕೆ ನ್ಯಾರೋ ಸ್ಪೆಕ್ಟ್ರಮ್. ಬ್ರಾಡ್ ಸ್ಪೆಕ್ಟ್ರಮ್ ಆದರೆ ಎಲ್ಲ ಆರ್ಥ್ರೋಪೋಡ್ದಲ್ಲಿ ಸತ್ತೋಗುತ್ತೆ. ಬಟ್ ದಿಸ್ ಇಸ್ ವೆರಿ ಸ್ಪೆಸಿಫಿಕ್. ಯಾವ ಆರ್ಥ್ರೋಪೋಡ ಅಥವಾ ಯಾವ ಇನ್ಸೆಕ್ಟ್ ತುಂಬ ಸ್ಪೆಸಿಫಿಕ್ ಆಗಿ ಅದು ಅಟ್ಯಾಕ್ ಮಾಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ನೋ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಎನಿ ಅದರ್ ಆರ್ಗ್ಯಾನಿಸಮ್. ಗಿಡ ಆಗಲಿ, ಮ್ಯಾಮಲ್ ಆಗಲಿ, ಬರ್ಡ್ಸ್ ಆಗಲಿ, ಫಿಶ್ ಆಗಲಿ, ಆರ್ ಇವನ್ ಆನ್ ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್, ಬೇರೆ ಇನ್ಸೆಕ್ಟಿಗೆ ಕೂಡ ಯಾವುದೇ ರೀತಿಯ ಹಿಂಸೆ ಅಥವಾ ಬಾಧೆಯನ್ನು ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳ್ಬೋದು. This is especially desirable when beneficial insects are being conserved to aid in an overall integrated pest management program or when an ecologically sensitive area is being treated. IPM word has been used in the year 2019 NEET question paper. IPM andre ಏನು, integrated pest management andre ಏನು ಅಂತ ಕೇಳಿದರೆ. So please make a note of this. Okay, important.
ಇಂಟರ್ಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನೀವು ಪೆಸ್ಟ್ ಅನ್ನ ಪೂರ್ತಿಯಾಗಿ ತೆಗಿತಿಲ್ಲ, ಅದರ ನಂಬರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, and thereby you're conserving the biodiversity and not using any kind of a chemical. Okay, next, last but not the least, we are going to talk about microorganisms as biofertilizers. With our present day lifestyles, environmental pollution is a major cause of concern. The use of the chemical fertilizer to meet the ever-increasing demand of agricultural produce has contributed significantly to this pollution. Of course, we have now realized that there are problems associated with the overuse of chemical fertilizer, and there is a large pressure to switch to organic farming. Now, organic farming shift agilla andre nammaliruvanಥ ಮಣ್ಣು ಆಲ್ರೆಡಿ ಅದರ ಪೋಷಕಾಂಶವನ್ನು ಕಳ್ಕೊಂಡಿದೆ, ಇನ್ನು ಫರ್ದರ್ ಕಳ್ಕೊಳ್ಳುತ್ತೆ. And because of that, the plants that will be produced will be devoid of any kind of good nutrition in itself. ಸೊ ನಾವು ಅದನ್ನು ತಿಂದರೂ ನಮಗೆ ಅಷ್ಟು ಲಾಭ ಆಗಲ್ಲ, ಇನ್ಫ್ಯಾಕ್ಟ್ ರೋಗಗಳು ಬರಬಹುದು ಅಂತ. ಸೊ ದ್ಯಾಟ್ ಇಸ್ ವೈ ವಿ ನೀಡ್ ಟು ಸ್ವಿಚ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ನಾಟ್ ಹೆಲ್ದಿ. ಸೊ ಇದಕ್ಕೆ ನಮಗೆ ಬಯೋಫರ್ಟಿಲೈಸರ್ಸ್ ಬೇಕಾಗಬಹುದು. ಆ್ಯಂಡ್ ದ ಯೂಸ್ ಆಫ್ ಬಯೋಫರ್ಟಿಲೈಸರ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ, ಆರ್ಗ್ಯಾನಿಸಮ್ಸ್ಗಳನ್ನು, ಜೀವಿಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಟು ಎನ್ಹ್ಯಾನ್ಸ್ ದಿ ಹೆಲ್ತ್ ಆಫ್ ಸಾಯಿಲ್. ಮಣ್ಣಿನ ಹೆಲ್ತ್ ಮೇಲೆ ಕೂಡ ನಾವು ಗಮನ ಕೊಡಬೇಕು, ನಾಟ್ ಜಸ್ಟ್ ದ ಪ್ರೊಡ್ಯೂಸ್ ದಟ್ ಇಟ್ ಈಸ್ ಪ್ರೊಡ್ಯೂಸಿಂಗ್. ಕರೆಕ್ಟ್ ಅಲ್ವಾ? ಯಾವುದೋ ಒಂದು ಬುಕ್ಕಲ್ಲಿ ನಾನು ಓದಿದ್ದೆ ದಟ್ ಐ ವಿಲ್ ಕಮ್ ಟು ದ್ಯಾಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್, ತುಂಬ ಚೆನ್ನಾಗಿರುವಂಥ ಥಾಟ್ ಅದು. ಆ್ಯಂಡ್ ದ ಥಾಟ್ ವಾಸ್, ಒಂದು ತಾಯಿ ಮಗುವನ್ನು ಏನಂತಾರೆ, ಲೆಟ್ಸ್ ಸೇ ಇನ್ ಅ ವೆರಿ ನೈಸ್ ವೇ ಇಫ್ ಐ ಪುಟ್ ಇಟ್, ಒಂದು ತಾಯಿಯ ಗರ್ಭಕೋಶದಲ್ಲಿ ಒಂದು ಮಗು ಬೆಳೆದು ಆ ತಾಯಿಗೆ ಮಗು ಆಗೋದೇ ಒಂದು, ಆ್ಯಂಡ್ ಮಣ್ಣಲ್ಲಿ ಗಿಡ ಬೆಳೆದು ಆ ಗಿಡ ಪ್ರೊಡ್ಯೂಸ್ ಆಗಿ ಅದರ ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು, ಇದು ಎರಡೂ ಒಂದೇ ಅಂತ. ಬಿಕಾಸ್ ಎರಡೂ ಪ್ರೋಸೆಸ್ಸಲ್ಲಿ ಇಲ್ಲಿ ತಾಯಿ ಆ್ಯಂಡ್ ಇಲ್ಲಿ ಮಣ್ಣಿನ ದೇಹದಿಂದ ಸುಮಾರು ನ್ಯೂಟ್ರಿಷನ್ಸ್ ಹೊರಗಡೆ ಹೋಗುತ್ತೆ. ಮದರ್ ಆ್ಯಂಡ್ ಈ ಕಡೆ ನಮ್ಮ ಮಣ್ಣು. ಅದಕ್ಕೆ ನಾವು ಭೂಮಿಯನ್ನ ತಾಯಿ ಸಮಾನ ಅಂತ ಹೇಳೋದು ಮೇ ಬಿ ಒನ್ ಆಫ್ ದ ರೀಸನ್ ಇಸ್ ದ್ಯಾಟ್. ಸೊ ಆ ಪೋಷಕಾಂಶ ಕಳೆದು ಹೋಗುತ್ತೆ. ನಮ್ಮ ಪೂರ್ವಜರಿಗೆ ಇದು ಗೊತ್ತಿತ್ತು, ನೆನಪಿತ್ತು, ಪಾಪ್ಯುಲೇಷನ್ ಕೂಡ ಕಂಟ್ರೋಲಲ್ಲಿತ್ತು. ಅದಕ್ಕೆ ಆ ಜಾಗವನ್ನು ಬಿಟ್ಟು ಒಮ್ಮೆ ಅದರ ಮೇಲೆ ಕೃಷಿ ಅಥವಾ ಬೆಳೆ ಮಾಡಿದ ನಂತರ ಅದನ್ನು ಖಾಲಿ ಬಿಡ್ತಾ ಇದ್ರು. ಸೊ ದ್ಯಾಟ್ ದ ಪೀಸ್ ಆಫ್ ಲ್ಯಾಂಡ್ ರಿಕವರ್ಸ್ ಫ್ರಮ್ ದ ಚೈಲ್ಡ್ ಬರ್ತ್ ಅಥವಾ ಪ್ಲಾಂಟ್ ಬರ್ತ್ ಅಂತ ಹೇಳ್ಬೋದು. ಬಟ್ ನಮ್ಮ ಹತ್ರ ಇವಾಗ ಅಂಥ ಒಂದು ಏನಂತಾರೆ, ಅಂಥ ಒಂದು ಆಪ್ಷನ್ ಇಲ್ಲ. ಬಿಕಾಸ್ ಪಾಪ್ಯುಲೇಷನ್ ಅಷ್ಟು ಹೆಚ್ಚಾಗಿದೆ. ಒಂದು ಲ್ಯಾಂಡನ್ನು ನಾನು ಖಾಲಿ ಬಿಟ್ಟರೆ ಅದ್ರಲ್ಲಿ ವೇಸ್ಟ್ ಆಗ್ತಾ ಇದೆ. ಅದರಲ್ಲಿ ಏನಾದರೂ ಬೆಳೆಸಬಹುದಲ್ವಾ, ವಿಚ್ ಕ್ಯಾನ್ ಹೆಲ್ಪ್, ಬಿಕಾಸ್ ಡಿಮಾಂಡ್ ಹೆಚ್ಚಾಗಿದೆ, ರೈಟ್? ಎಸ್. ಸೊ ಬಯೋಫರ್ಟಿಲೈಸರ್ಸ್ ಆರ್ ಆರ್ಗ್ಯಾನಿಸಮ್ ದಟ್ ಎನ್ರಿಚ್ ದ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯಿಲ್. ಏನೆಲ್ಲ ಯೂಸ್ ಮಾಡಬಹುದು? ಬ್ಯಾಕ್ಟೀರಿಯಾ, ಫಂಗೈ ಹಾಗೆ ಸಯನೋಬ್ಯಾಕ್ಟೀರಿಯಾವನ್ನು ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಇಲ್ಲಿ ನಮಗೆ ಬರುವಂಥ ಒಂದು ವೆರಿ ಗುಡ್ ಎಕ್ಸಾಂಪಲ್ ಇಸ್ ಅ ಲೆಗ್ಯುಮಿನಸ್ ಪ್ಲಾಂಟ್. ಯಾವುದ್ರದ್ದು ರೂಟಲ್ಲಿ ನಮಗೆ ಸಿಂಬಿಯೋಟಿಕ್ ಅಸೋಸಿಯೇಷನ್ ಆಗಿರುವಂಥ ರೈಸೋಬಿಯಂ ಕಾಣಿಸುತ್ತೆ. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮೇ ಬಿ ಫಾರ್ ಫ್ಯೂ ಮಂತ್ಸ್ ಗ್ರೋ ರೈಸೋಬಿಯಂ ಸೊ ದ್ಯಾಟ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಿಮ್ಮ ಸಾಯಿಲಲ್ಲಿ ನೈಟ್ರೋಜನ್ ಎನ್ರಿಚ್ ಮಾಡ್ಕೊಳ್ಳಿ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ಬರೋದು ಈ ನೈಟ್ರೋಜನ್ ಅವೈಲೇಬಿಲಿಟಿನೇ. ಬಿಕಾಸ್ ಡಿಮಾಂಡ್ ತುಂಬ ಜಾಸ್ತಿ ಇದೆ ನೈಟ್ರೋಜನ್. ಗಿಡಕ್ಕೂ ಬೇಕು, ಅಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಗೂ ಬೇಕು, ಮಣ್ಣಲ್ಲಿರುವಂಥ ಕೀಟಗಳಿಗೂ ಬೇಕು. ಸೊ ನೈಟ್ರೋಜನ್ ಇಸ್ ಆ್ಯಕ್ಚುಲಿ ಇನ್ ವೆರಿ ಹೈ ಡಿಮಾಂಡ್. ಅದಕ್ಕೆ ಮೋಸ್ಟ್ ಆಫ್ ದ ಫರ್ಟಿಲೈಸರ್ ದಟ್ ವಿ ಯೂಸ್ ಅಲ್ವಾ, ಕೆಮಿಕಲ್, ಯೂರಿಯಾ, ಇದೆಲ್ಲ ನೈಟ್ರೋಜನ್ ರಿಚ್ ಇರೋದು. ಕರೆಕ್ಟ್? These bacteria fix atmospheric nitrogen into organic forms, which is used by the plant as nutrient. So rhizobium ಏನು ಮಾಡುತ್ತೆ, atmospheric N2 nitrogen ಅನ್ನು ammonia convert ಮಾಡುತ್ತೆ, which can become a part of soil. Okay, and that the plants can use ಅಂತ ಹೇಳ್ತಾ ಇದ್ದಾರೆ. Other bacteria can fix atmospheric nitrogen while free living in the soil. So rhizobium is actually a symbiotic nitrogen fixer, also a heterotroph. Please remember, rhizobium ಏನೆಲ್ಲ ಮಾಡಬಹುದು? ಫಸ್ಟ್ ಆಫ್ ಆಲ್ ಇಟ್ ಇಸ್ ಹೆಟರೋಟ್ರೋಫಿಕ್. ಸನ್ನಿಂದ ಅಥವಾ ಕೆಮಿಕಲ್ಸ್ ಇಂದ ಅದಕ್ಕೆ ಫುಡ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಆಕ್ಚುಲಿ ಟೇಕಿಂಗ್ ಇಟ್ಸ್ ಫುಡ್ ಫ್ರಮ್ ಸಾಯಿಲ್ ಅಥವಾ ಲೆಗ್ಯುಮಿನಸ್ ಪ್ಲಾಂಟ್ ಇಫ್ ಇಟ್ ಇಸ್ ಅಸೋಸಿಯೇಟೆಡ್. ಸಾಯಿಲಿಂದ ಫುಡ್ ತಗೊಳ್ತಾ ಇದ್ರೆ ಅದಕ್ಕೆ ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಅದೇ ಅದು ಹುಡುಕೊಂಡು ರೈಸೋಬಿಯಂ ಲೆಗ್ಯುಮಿನಸ್ ಪ್ಲಾಂಟಿನ ರೂಟ್ ಒಳಗಡೆ ಹೋಗಿ ಚೆನ್ನಾಗಿ ಮನೆ ಮಾಡ್ಕೊಂಡು ಬೆಳೆದ್ರೆ
ದೆನ್ ಇಟ್ ಈಸ್ ಗೆಟಿಂಗ್ ಫುಡ್ ಫ್ರಮ್ ದ ಪ್ಲಾಂಟ್, ಹೆಟರೋಟ್ರೋಫಿಕ್ ಅಲ್ವಾ ಹಾಗೆ. ಆ್ಯಂಡ್ ಇಟ್ ವಿಲ್ ಗೆಟ್ ದಿ ಎನ್ವೈರ್ಮೆಂಟ್ ವೇರ್ ಇಟ್ ಕ್ಯಾನ್ ಫಿಕ್ಸ್ ನೈಟ್ರೋಜನ್. ನೈಟ್ರೋಜನ್ ಅಂದರೆ N2 ಅನ್ನು ಅಮೋನಿಯಾ ಕನ್ವರ್ಟ್ ಮಾಡುವಂಥ ಎಬಿಲಿಟಿ ಕೂಡ ಇದಕ್ಕೆ ಇದೆ. These bacteria fix, like I said, rhizobium ನೆನ್ಪಿಟ್ಕೊಳ್ಳಿ, it is a symbiotic nitrogen fixer and a heterotroph. Please, ನೀವೇನು ಅನ್ಕೊಂತೀರಾ, rhizobium is autotrophic, which is not the case. Next, ಆದರೆ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸರ್ಸ್ ಕೂಡ ಇದ್ದಾರೆ. there are bacteria which ಮಣ್ಣಲ್ಲಿ ಇದ್ಕೊಂಡು ಚೆನ್ನಾಗಿ ಬೆಳೆದ್ಬಿಟ್ಟು ನೈಟ್ರೋಜನ್ ಕೂಡ ಫಿಕ್ಸ್ ಮಾಡ್ತಾರೆ. ದೇ ಡೋಂಟ್ ನೀಡ್ ಎನಿ ಪ್ಲಾಂಟ್ಸ್ ಸಪೋರ್ಟ್. ರೈಸೋಬಿಯಮಿಗೆ ಪ್ಲಾಂಟ್ ಇದು ಸಪೋರ್ಟ್ ಬೇಕು. ಇದು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಫ್ರೀ ಲಿವಿಂಗ್ ಇನ್ ದ ಸಾಯಿಲ್ ಆ್ಯಂಡ್ ಫಿಕ್ಸಿಂಗ್ ನೈಟ್ರೋಜನ್, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಓಕೆನಾ? ಆ್ಯಂಡ್ ಎಕ್ಸಾಂಪಲ್ ಇಸ್ ವಾಟ್? ಅಜೋಸ್ಪೈರಿಲಮ್ ಆ್ಯಂಡ್ ಅಜೋಟೋಬ್ಯಾಕ್ಟರ್. ಪ್ಲೀಸ್, ಇಂಪಾರ್ಟೆಂಟ್. ಇದನ್ನ ಕೂಡ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ತಿಂಗಳು ಬಿಟ್ಟು ಆಮೇಲೆ ಬೆಳೆ ಬೆಳೆಸಿದ್ರು ಆಗುತ್ತೆ. ಓಕೆ, ಸೊ ನೈಟ್ರೋಜನ್ ಕಂಟೆಂಟ್ ಆಫ್ ದ ಸಾಯಿಲ್ ಏನಾಗುತ್ತೆ, ಬೇಸಿಕ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಎಸ್. ಸೊ ದ್ಯಾಟ್ ಈಸ್ ಬೇಸಿಕ್ಲಿ ಏನು ಕ್ಯಾಟಗರಿ? ಬ್ಯಾಕ್ಟೀರಿಯಾ ಅನ್ನೋ ಕ್ಯಾಟಗರಿಯಲ್ಲಿ ಎಷ್ಟು ಎಕ್ಸಾಂಪಲ್? 3: ರೈಸೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್. ಫಂಗೈ ಕ್ಯಾನ್ ಫಾರ್ಮ್ ಅನ್ ಅಸೋಸಿಯೇಷನ್ ಕಾಲ್ಡ್ ಎ ಮೈಕೋರೈಸಾ. ಸೊ ಇದೇನು ಮಾಡುತ್ತೆ, ಗಿಡದ ರೂಟ್ ಜೊತೆ ಅಸೋಸಿಯೇಟ್ ಆಗಿ ಅಲ್ಲಿಂದ ಗಿಡಗಳ ಹೆಲ್ತ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಆಲ್ಸೋ ಟೈಪ್ ಆಫ್ ಬಯೋಫರ್ಟಿಲೈಸರ್ ಓನ್ಲಿ. ಕರೆಕ್ಟ್ ಅಲ್ವಾ? ಇದಕ್ಕೆ ಒಂದು ಎಕ್ಸಾಂಪಲ್ ಇಸ್ ಅ ಜೀನಸ್ ಕಾಲ್ಡ್ ಎಸ್ ಗ್ಲಾಮಸ್ ವಿಚ್ ಫಾರ್ಮ್ಸ್ ಅ ಮೈಕೋರೈಸಲ್ ಅಸೋಸಿಯೇಷನ್ ವಿತ್ ದ ಪ್ಲಾಂಟ್. ಓಕೆ, ಏನ್ ಮಾಡುತ್ತೆ? ಫಂಗಲ್ ಸಿಂಬಯಾಂಟ್ ಅಂದ್ರೆ ಫಂಗಲ್ ಪಾರ್ಟ್ ಕ್ಯಾನ್ ಅಬ್ಸಾರ್ಬ್ ಫಾಸ್ಫರಸ್ ಫ್ರಮ್ ಸಾಯಿಲ್ ಅಂಡ್ ಪಾಸ್ ಇಟ್ ಟು ದ ಪ್ಲಾಂಟ್. ಸ್ವಲ್ಪ ಫಾಸ್ಫರಸ್ ತನ್ನಕ್ಕೆ ತಾನೇ ಇಟ್ಕೊಳ್ಳುತ್ತೆ, ಎಕ್ಸ್ಟ್ರಾ ಇದ್ದಿದ್ದನ್ನ ಗಿಡದ ಜೊತೆ ಶೇರ್ ಮಾಡುತ್ತದು. ಆ್ಯಂಡ್ ಇದರಿಂದಾಗಿ ಗಿಡ ಕ್ಯಾನ್ ಗ್ರೋ ಬೆಟರ್. ಆ್ಯಂಡ್ ಪ್ಲಸ್ ಇಂಥ ಗಿಡಗಳು ವಿಚ್ ಹ್ಯಾವ್ ಅ ಫಂಗಲ್ ಪಾರ್ಟ್ನರ್ ಟು ಅಸೋಸಿಯೇಟ್ ವಿತ್, ಇದಕ್ಕೊಂದು ಬೆಸ್ಟ್ ಫ್ರೆಂಡ್ ಸಿಕ್ಕಂಗಾಯ್ತು. ಸೊ ಈ ಫಂಗೈ ಅನ್ನೋ ಬೆಸ್ಟ್ ಫ್ರೆಂಡ್ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಹೌ? ಇಟ್ ವಿಲ್ ಹೆಲ್ಪ್ ದ ಪ್ಲಾಂಟ್ ಟು ರೆಸಿಸ್ಟ್ ಎನಿ ರೂಟ್ ಬಾರ್ನ್ ಪ್ಯಾಥೋಜನ್. ರೂಟಿಗೆ ಯಾರಾದರೂ ಬ್ಯಾಕ್ಟೀರಿಯಾ ಅಥವಾ ಬೇರೆ ಯಾವುದಾದ್ರೂ ಪ್ಯಾಥೋಜನ್ ಅಟ್ಯಾಕ್ ಮಾಡಕ್ಕೆ ಬಂದರೆ ಈ ಫಂಗೈ ಏನಿದೆ ಆಸ್ ಅ ಗಾರ್ಡ್, ಸೆಕ್ಯೂರಿಟಿ ಗಾರ್ಡ್ ಥರ ನಿಂತ್ಕೊಳ್ಳುತ್ತೆ. ನೋ, ಯು ಕೆನಾಟ್ ಅಟ್ಯಾಕ್ ದ ರೂಟ್ ಅನ್ನೋ ರೀತಿ. ಓಕೆ, ಟಾಲರೆನ್ಸ್ ಟು ಸೆಲಿನಿಟಿ. ಸೆಲಿನಿಟಿ ಅಂತ ಹೇಳಿದ್ರೆ ಅಯಾನ್ಸ್ ತುಂಬ ಹೆಚ್ಚಾಯಿತು ಸಾಯಿಲಲ್ಲಿ, ಅದನ್ನು ಟಾಲರೇಟ್ ಮಾಡೋ ಎಬಿಲಿಟಿ. ಬಿಕಾಸ್ ಫಂಗೈ ಕ್ಯಾನ್ ಅಬ್ಸಾರ್ಬ್ ದಟ್ ಎಕ್ಸೆಸ್ ಅಯಾನ್ಸ್ ಆರ್ ಸಾಲ್ಟ್ ಟು ಎನ್ ಎಕ್ಸ್ಟೆಂಟ್ ಅಂತ ಹೇಳ್ಬಹುದು. ಆ್ಯಂಡ್ ಡ್ರೌಟ್, ನೀರಿನಂಶ ಕಮ್ಮಿ ಆದರೆ ಫಂಗೈ ಏನು ಮಾಡುತ್ತೆ, ಅದು ನೀರಿನಂಶವನ್ನು ಎಳೆದು ಗಿಡಗಳಿಗೆ ಕೊಡಬಹುದು. ಎಷ್ಟಿದೆ ಅಷ್ಟು ಎಳ್ಕೊಂಡು ಆ್ಯಂಡ್ ದೆನ್ ಪ್ರಾಬಬ್ಲಿ ಶೇರಿಂಗ್ ಬಿಟ್ವೀನ್ ದ ಟು ಎನ್ ಎಕ್ಸ್ಟೆಂಟ್. ಓಕೆ, ತುಂಬ ಡ್ರೌಟ್ ಇದ್ರೂ ಅದು ಬದುಕುತ್ತೆ. ದಟ್ ವಿಲ್ ನಾಟ್ ಹ್ಯಾಪನ್ ಬಿಕಾಸ್ ಎಕ್ಸ್ಟೆಂಡೆಡ್ ಡ್ರೌಟ್ ಅಂದರೆ ತುಂಬ ಸಮಯ ನೀರಿಲ್ಲ ಅಂದರೆ ಫಂಗಲ್ ಫಿಲಮೆಂಟು ಸಾಯುತ್ತೆ ಆ್ಯಂಡ್ ದ ಪ್ಲಾಂಟ್ ಮೈಟ್ ಆಲ್ಸೋ ಡೈ ಟು ಎನ್ ಎಕ್ಸ್ಟೆಂಟ್. ಸೊ ಓವರ್ ಆಲ್ ಏನಾಗುತ್ತೆ, ಗಿಡಗಳ ಗ್ರೋತ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಟ್ಸ್ ಡೆವಲಪ್ಮೆಂಟ್. ಓಕೆ, ಫಂಗೈಗೆ ಏನು ಅಡ್ವಾಂಟೇಜ್ ಸಿಗ್ತಾ ಇದೆ? ಏನು ಫಂಗೈಗೆ ಸಿಗ್ತಾ ಇದೆ? ಗಿಡಗಳಿಗೆ ಫಾಸ್ಫರಸ್ ಸಿಗ್ತಾ ಇದೆ, ಫಂಗೈಗೆ ಫುಡ್ ಸಿಗ್ತಾ ಇದೆ. ಪ್ಲಾಂಟ್ ಶೇರ್ಸ್ ದ ಫುಡ್ ದಟ್ ಇಟ್ ಪ್ರಿಪೇರ್ಸ್. ಏನಾದರೂ ಒಂದು ಲಾಭ ಇರಬೇಕಲ್ವಾ? ಸುಮ್ಮನೆ ಸೋಷಿಯಲ್ ವರ್ಕ್ ಮಾಡಲ್ಲ ಫಂಗೈ. ಓಕೆ, ನಾನು ನಿನಗೆ ಕೆಲಸ ಮಾಡ್ತೀನಿ, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಫಾರ್ ಮಿ. ಹಾಗೆ ನಡೆಯಲ್ಲ. ನೀನು ನನಗೆ ಹೆಲ್ಪ್ ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಅದನ್ನು ಫ್ರೆಂಡ್ಶಿಪ್ ಹೇಳೋದು ಇನ್ ದಿಸ್ ಕೇಸ್. ನಾಟ್ ಇನ್ ಫಿಲಾಸಫಿಕಲ್ ಹೇಳ್ತಿಲ್ಲ, ಇನ್ ದಿಸ್ ಕೇಸ್. ಸಯನೋಬ್ಯಾಕ್ಟೀರಿಯಾ ನೋಡೋಣ. ಸಯನೋಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಫಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ವಾ? ಕಿಂಗ್ಡಮ್ ಮೊನೆರಾದಲ್ಲಿ ಬರೋದು. ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಇಸ್ ಆನಬೀನಾ, ನೋಸ್ಟಾಕ್ ಆ್ಯಂಡ್ ಆಸಿಲಟೋರಿಯಾ. ಇವುಗಳು ಮೂರು, ದಿಸ್ ಕ್ಯಾಟಗರಿ of cyanobacteria is also called blue-green algae. They can help in adding organic matter to the soil and thus increase its fertility. ಏನಲ್ಲ ಆರ್ಗ್ಯಾನಿಕ್ ಮ್ಯಾಟರ್? ದೇ ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ಆ್ಯಡಿಂಗ್ ನೈಟ್ರೋಜನ್, ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಇವುಗಳು ಕೂಡ ಗೇಷಿಯಸ್ ನೈಟ್ರೋಜನ್ ಅನ್ನು ಅಮೋನಿಯಾಕ್ ಕನ್ವರ್ಟ್ ಮಾಡಿ ಮಣ್ಣಲ್ಲಿ ಇಡುತ್ತೆ ಆ್ಯಂಡ್ ಅದನ್ನು ಗಿಡಗಳು ಅಬ್ಸಾರ್ಬ್ ಮಾಡ್ಕೊಳ್ಬಹುದು. ರೈಟ್? ಡೂ ರಿಮೆಂಬರ್, ಪ್ಯಾಡಿ ಫೀಲ್ಡ್ಸ್ ಅಲ್ಲಿ ರೈಸ್ ಬೆಳೆಸ್ತೀವಲ್ವ, ಪ್ಯಾಡಿ ಫೀಲ್ಡ್ ಅಲ್ಲಿ ಸಯನೋಬ್ಯಾಕ್ಟೀರಿಯಾ ಇಸ್ ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಯೋಫರ್ಟಿಲೈಸರ್. ಯಾಕಂತ ಹೇಳಿದ್ರೆ ಅಲ್ಲಿ ನೀರು ನಿಂತಿರುತ್ತೆ. ಪ್ಯಾಡಿ ರಿಕ್ವೈರ್ಸ್ ಅ ಲಾಡ್ ಆಫ್ ವಾಟರ್. ಆ ನೀರು ನಿಂತಿರುವಂಥ ಜಾಗದಲ್ಲಿ ಇವುಗಳು ಸುಮಾರು ಚೆನ್ನಾಗಿ ಬೆಳೆಯುತ್ತೆ.
Okay, currently in our country, a number of biofertilizers are available commercially in the market, and farmers use these regularly in their fields to replenish soil nutrient and to reduce dependence on chemical fertilizers. ಆದ್ರೂ ಇವ್ರು ಹೇಳ್ತಾ ಇದ್ದಾರೆ, ಬಟ್ ಒಂದು ರಿಯಾಲಿಟಿ ಚೆಕ್ ಏನಂತ ಹೇಳಿದ್ರೆ, ಆಸ್ ಫಾರ್ ಆಸ್ ಐ ನೋ, ಬಯೋಫರ್ಟಿಲೈಸರ್ಸ್ ಆರ್ ಲಿಟಲ್ ಕಾಸ್ಟ್ಲಿ ದೆನ್ ಕೆಮಿಕಲ್ ಫರ್ಟಿಲೈಸರ್ಸ್. ಕೆಮಿಕಲ್ ಫರ್ಟಿಲೈಸರ್ಸ್ ಇದು ರೇಟ್ ತುಂಬ ಕಮ್ಮಿ. ಸೊ ಕಾಮನ್ ಫಾರ್ಮರ್ ಅಲ್ವಾ, ಒಬ್ಬ ರೈತ ಬದುಕಬೇಕಾದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ 100% ನೋಡಲೇಬೇಕಾಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ವಿಲ್ ಚೂಸ್ ದ ಚೀಪರ್ ಕೆಮಿಕಲ್ ಫರ್ಟಿಲೈಸರ್, ಬಿಕಾಸ್ ಯಾವುದೇ ರೀತಿಯ ಗವರ್ಮೆಂಟ್ ರೆಗ್ಯುಲೇಷನ್ ಇಲ್ಲ ದಟ್ ಯು ಕ್ಯಾನ್ ನಾಟ್ ಯೂಸ್ ಅ ಕೆಮಿಕಲ್ ಫರ್ಟಿಲೈಸರ್. ನೀವು ಬಯೋಫರ್ಟಿಲೈಸರೇ ಯೂಸ್ ಮಾಡಬೇಕಂತ ಯಾವುದೇ ರೆಗ್ಯುಲೇಷನ್ ಇಲ್ಲ. ದಟ್ಸ್ ವೈ. ಕರೆಕ್ಟ್? ಎಸ್. ಇಟ್ ಕಮ್ಸ್ ಟು ದ ಪರ್ಸನಲ್ ಚಾಯ್ಸ್ ಆ್ಯಂಡ್ ಫೈನಾನ್ಷಿಯಲ್ ಚಾಯ್ಸ್ ಅಂತ ಹೇಳ್ತೀನಿ ನಾನಿಲ್ಲಿ, ಪರ್ಸನಲ್ ಅಂತ ಹೇಳೋಕ್ಕಾಗಲ್ಲ. ರೈಟ್, ಯು ಕ್ಯಾನ್ ಗೋ ಥ್ರೂ ದ ಸಮ್ಮರಿ ಪಾರ್ಟ್ ಆಫ್ ಇಟ್. ಇಲ್ಲಿ ಈ ಪರ್ಟಿಕ್ಯುಲರ್ ಸಮ್ಮರಿ ಪಾರ್ಟಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ವರ್ಡ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನ್ಯೂಮೋನಿಯಾ ಒಂದು ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ಅ ಡಿಸೀಸ್ ಕಂಟ್ರೋಲ್ಡ್ ಕರೆಂಟ್ಲಿ ಟ್ರೀಟೆಡ್ ಯೂಸಿಂಗ್ ಆ್ಯಂಟಿಬಯೋಟಿಕ್. ಇಲ್ಲಿ ನಿಮಗೆ ಬೇರೆ ಯಾವುದು ಅಲ್ಲಿ ನ್ಯೂಮೋನಿಯಾ ಅನ್ನೋ ವರ್ಡ್ ಇರಲಿಲ್ಲ, ಇಲ್ಲಿ ನ್ಯೂಮೋನಿಯಾ ಅನ್ನೋ ವರ್ಡ್ ಇದೆ. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ನ್ಯೂ. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಕ್ಯಾನ್ ಗೋ ಆನ್, ಏನು ಹೊಸದಾಗಿ ಏನು ಅವರು ಆ್ಯಡ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ವಿಚ್ ಸ್ಪೀಕ್ಸ್ ಅಬೌಟ್ ಸೀವೇಜ್ ಟ್ರೀಟ್ಮೆಂಟ್, ಬಯೋಗ್ಯಾಸ್ ಆ್ಯಂಡ್ biofertilizers and biocontrol agents. Right, you can go through this also. Nothing new here. ಕೊಟ್ಟಿದ್ದನ್ನೇ ಕೊಟ್ಟಿದ್ದಾರೆ. ಓಕೆ, ಎಸ್. ಇದರ ಜೊತೆ we've completed the chapter and I hope you remember the weightage. 1 to 2 questions ಕೇಳ್ತಾರೆ. I repeat, nervousness ಬಂದೇ ಬರುತ್ತೆ. Be prepared for the nervousness and anxiety in the coming days, but don't lose hope. ನಿಮ್ಮ ಮೇಲೆ ನಿಮಗೆ ಫೇತ್, ಭರವಸೆ ಇರಬೇಕು. ಆ್ಯಂಡ್ ಏನಾದರೂ ಮರ್ತು ಹೋಗ್ತಾ ಇದೆ, ನಾನು ಇಷ್ಟು ಓದಿದ್ರು ಅದು ಮರ್ತು ಹೋಯಿತು, ಈ ಏನಂತಾರೆ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಒಂದು ನಂಬಿಕೆ ಏನು ನಿಮ್ಮ ತಲೆಯಲ್ಲಿ ಬರುತ್ತೆ, ಅದನ್ನು ಪ್ಲೀಸ್ ನಂಬಬೇಡಿ. ಬಿಕಾಸ್ you will remember the concept when the day of the examination comes, when you look at the question. So ನೆನಪಾಗೇ ಆಗುತ್ತೆ. ಸರಿನಾ? ಇದನ್ನು ಹೇಳ್ತಾ I am wishing you all the best. I know ಮುಂದೆ ಬರುವಂಥ ಚಾಪ್ಟರ್ಸ್ ಕೂಡ ಇವೆ. We will complete it well beforehand and I will see you in the next session. ಟೆನ್ಷನ್ ತಗೋಬೇಡಿ.